ವನ್ನು ಕುರಿತ ಡಿ.ವಿ.ಜಿಯವರ ವ್ಯಾಖ್ಯಾನ ಗ್ರಂಥದ ಸೊಗಸಾದ ಅವಲೋಕನವನ್ನು ಮಿತ್ರರಾದ ವಿದ್ವಾಂಸರು ಡಾಕ್ಟರ್ ಎಸ್ ರಂಗನಾಥ್ ನೀಡಿದ್ದಾರೆ. ಡಿ.ವಿ.ಜಿಯವರ ಗ್ರಥನ ರೀತಿಯ ವಿಶಿಷ್ಟತೆಯನ್ನು ಕುರಿತೇ ಮೊದಲ ದಿನದ ಉಪನ್ಯಾಸದಲ್ಲಿ ಅತ್ಯಂತ ಹಾರ್ದವಾಗಿ ಹೇಳಿದರು. ಮೇಲಿನ ಓದಿಗೆ ಸುಲಭವಾಗಿ ಮನಸ್ಸಿಗೆ ಎಟುಕದ ಡಿ.ವಿ.ಜಿ ಬರಹದ ಸೂಕ್ಷ್ಮವಂತಿಕೆಯನ್ನು ಅವರು ನಮಗೆ ಮನವರಿಕೆ ಮಾಡಿಸ್ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಉಪಕಾರ. ಏಕೆಂದರೆ ಬಿಗಿಯಾದ ಸೂತ್ರಪ್ರಾಯವಾದ ಬರಹದ ಅಂತರಂಗವನ್ನು ಅರ್ಥ ಮಾಡಿಕೋಬೇಕಾದ್ರೆ ಮನಸ್ಸಿಗೆ ಒಂದಷ್ಟು ಶಿಕ್ಷಣ ಅಗತ್ಯವಾಗತ್ತೆ. ಜ್ಞಾಪಕ ಚಿತ್ರಶಾಲೆಯಂಥ ಬರಹಗಳನ್ನು ಓದಿ ಸವಿಯೋದಕ್ಕೆ ಹೆಚ್ಚಿನ ಶ್ರಮದ ಅಗತ್ಯ ಬೀಳೋದಿಲ್ಲ. ಆದರೆ ಪುರುಷ ಸೂಕ್ತ, ಈಶೋಪನಿಷತ್ತು ಇಂತಹ ದಾರ್ಶನಿಕ ಹಿನ್ನೆಲೆಯ ಬರಹವನ್ನು ಹಾಗೆ ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಡಿ.ವಿ.ಜಿಯವರ ಪುರುಷ ಸೂಕ್ತ, ಈಶೋಪನಿಷತ್ತು ಇವು ತಿದ್ದಿ ತೀಡಿದ ಬರಹಗಳು. ಇಲ್ಲಿ ಬರಹದ ಆಸ್ವಾದನೀಯತೆ ಜೊತೆಗೆ ನಿಶಿತತೆ, ಪ್ರೆಸಿಷನ್ ಸೇರಿಕೊಂಡಿದೆ. ಈ ಬರಹ ಸಾಂಪ್ರತ ಅಂದರೆ ಈಗಿನ ಪೀಳಿಗೆಯನ್ನು ಸಂಬೋಧಿಸಿ ಈಗಿನ ಬುದ್ಧಿವೃತ್ತಿಗೆ ತೋರಬಹುದಾದ ಶಂಕೆಗಳನ್ನು ನಿವಾರಿಸುವ ಆಶಯವನ್ನು ಹೊಂದಿದೆ. ಆದರೆ ಅದೇ ಸಮಯದಲ್ಲಿ ಸಹಸ್ರಾವಧಿ ವರ್ಷಗಳ ದೀರ್ಘ ಶಾಸ್ತ್ರ ಪರಂಪರೆಯ ಬಗ್ಗೆ ಅವರು ಪೂರ್ಣ ನಿಷ್ಠೆಯನ್ನು ಉಳಿಸಿಕೊಂಡವರು. ಈ ಕಾರಣದಿಂದ ಇದು ಸೂಕ್ಷ್ಮ ರೀತಿಯ ಬರವಣಿಗೆ, ನಾಜೂಕಿನ ಬರವಣಿಗೆ. ಇನ್ನೊಂದು ಸಂಗತಿಯೂ ಉಂಟು. ಡಿ.ವಿ.ಜಿ ಪರಿಷ್ಕಾರ ಶ್ರದ್ಧೆಗೆ ಹೆಸರಾದವರು. ಆದರೆ ಯಥೇಷ್ಟವಾಗಿ ಗಾತ್ರ ನಿರಪೇಕ್ಷವಾಗಿ ಬೆಳೆಸ್ತಾ ಹೋಗೋದು ಅಪೇಕ್ಷಣೀಯ ಅಂತ ಅನಿಸೋದಿಲ್ಲ. ಗ್ರಂಥ ಮುಖ್ಯವಾಗಿ ಉದ್ದೇಶಿಸಿರೋದೇ ಸಾಮಾನ್ಯ ಓದುಗರನ್ನು. ಆದ್ದರಿಂದ ಸಾಮಾನ್ಯ ಓದುಗರ ಕ್ಷಮತೆಯ ಮಟ್ಟವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಹಿತಕರವಾಗುತ್ತೆ. ಈ ಹಿನ್ನೆಲೆ ಇರೋದರಿಂದ ಇದು ಡೆಲಿಕೇಟ್ಲಿ ಬ್ಯಾಲೆನ್ಸ್ಡ್ ಬರಹ ಅಂತ ಹೇಳಬೇಕಾಗತ್ತೆ. ಈ ವಿಷಯ ವಸ್ತುವನ್ನು ಇಟ್ಟುಕೊಂಡೇ ಬೇಕಾದರೆ ಡಿ.ವಿ.ಜಿ ಇದರ 10 ಪಟ್ಟು ಗಾತ್ರದ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಇದ್ದವರು. ಆದರೆ ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿಲ್ಲ. ಹೀಗೆ ರೂಪುಗೊಂಡ ಬರಹದ ಸ್ವರೂಪವನ್ನು ಡಾಕ್ಟರ್ ಎಸ್ ರಂಗನಾಥ್ ತುಂಬ ಸಮರ್ಥವಾಗಿ ನಮಗೆ ತಿಳಿಯಪಡಿಸಿದ್ದಾರೆ. ಕೇವಲ ಶಬ್ದಾಕ್ಷರ ನಿಷ್ಠೆಯಿಂದ ಮಾತನಾಡುವ ಪ್ರವೃತ್ತಿಯವರು ಪುರುಷ ಸೂಕ್ತದ ಕೆಲವು ಭಾಗಗಳ ಬಗ್ಗೆ ತಗಾದೆ ಮಾಡ್ತಾರೆ. ಅದಕ್ಕೆ ಡಿ.ವಿ.ಜಿ ಇತಿಹಾಸಾಧಾರಿತವಾದ ಮತ್ತು ಯುಕ್ತಿಸಮ್ಮತವಾದ ತಮ್ಮ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಜಗತ್ತಿನ ವಾಸ್ತವತೆಗಳ ವಿಶ್ಲೇಷಣೆ ಆಧಾರದ ಮೇಲೆ ಪುರುಷ ಸೂಕ್ತದಲ್ಲಿ ವಿವಕ್ಷಿತವಾಗಿರುವ ವರ್ಣವ್ಯವಸ್ಥೆ ಆಕ್ಷೇಪಾರ್ಹವಲ್ಲ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಯಾರು ಒಪ್ಪಲಿ ಬಿಡಲಿ, ವಾಸ್ತವತೆಗಳಿಗೆ ಅದರದೇ ಆದ ಲಾಜಿಕ್, ಊರ್ಜಿತತೆ ಇರುತ್ತೆ. ನೀವು ಒಪ್ತೀರೋ ಬಿಡ್ತೀರೋ ಅನ್ನೋ ಆಧಾರದ ಮೇಲೆ ಜಗತ್ತು ನಡೆಯೋದಿಲ್ಲ. ಅದರ ಲಾಜಿಕ್ ಅದರದೇ ಆಗಿರುತ್ತೆ. ಋಷಿವಾಕ್ಯಗಳು ಸ್ವರೂಪದಲ್ಲಿಯೇ ಅಧ್ಯಾತ್ಮ ಹಿತಾಭಿಮುಖವಾದವು ಮತ್ತು ವೇದ ಮಂತ್ರಗಳದು ಕಾವ್ಯ ಭಾಷೆ. ಇದನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಹಲವಾರು ಶಂಕೆಗಳಿಗೆ ಪರಿಹಾರ ಸುಲಭವಾಗುತ್ತೆ. ನಾವು ನಮ್ಮ ಬಳಕೆ ಮಾತಿನ ಮಟ್ಟದಲ್ಲಿ ಎಬ್ಬಿಸಿಕೊಳ್ಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಬಾಧ್ಯತೆ ಪ್ರಾಚೀನವಾದ ವೇದಕ್ಕೆ ಇಲ್ಲ ಅಂತಲೂ ಡಿ.ವಿ.ಜಿಯವರೇ ಈ ಗ್ರಂಥದ ಉಪಸಂಹಾರ ಭಾಗದಲ್ಲಿ ಹೇಳಿದ್ದಾರೆ. ತಾತ್ಪರ್ಯ ಅಂದರೆ ವ್ಯವಹಾರ ಕಕ್ಷೆಯ ಬರಹದ ಅರ್ಥ ಸುಲಭವಾಗಿ ನಮ್ಮ ಬೊಗಸೆಗೆ ಬಂದು ಬೀಳುತ್ತೆ. ಆದರೆ ಈ ಗಂಭೀರ ವಸ್ತುವನ್ನು ಕುರಿತ ಸೂಕ್ಷ್ಮ ಬರಹವನ್ನು ನಾವಾಗಿ ಅರ್ಧ ದೂರ ಹೆಜ್ಜೆ ಹಾಕಿ ಭೇಟಿ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಮೀಟ್ ಇಟ್ ಹಾಫ್ ವೇ.
ಇದು ಗಟ್ಟಿ ಬರಹದ ಲಕ್ಷಣ. ಗ್ರಂಥದ ವಸ್ತು ವಿಷಯವನ್ನು ಹಾಗೂ ಗ್ರಥನ ರೀತಿಯನ್ನು ಸ್ಮರಣೀಯವಾಗಿ ಮತ್ತು ತಾದಾತ್ಮ್ಯದಿಂದ ನಮಗೆ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ವಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಧರ್ಮಃ ಪ್ರೋಜ್ಜಿತಕೈತವಃ ಪ್ರತಿಪದಂ ಪ್ರಾವರ್ತಿಯಃ ಪೂರ್ವಜೈಃ ಮನ್ವಾದಿಪ್ರಮಿತೈಃ ನೃಪೈಶ್ಚ ಮುನಿಭಿಃ ಕಲ್ಯಾಣಕೃದ್ಭಿಃ ಸತಾಂ ರಾಜ್ಯನ್ನಾಮ ತದಂಗಭೂತಮಿತಿ ತತ್ ಸರ್ವೇ ಶ್ರಯಂತೆ ಜನಾಃ ತತ್ಕ್ಷೇಮಾರ್ಥಕೃತೌ ಪ್ರವರ್ತನಪಟುಃ ನೀತಿಃ ಪ್ರಜಾನಾಂ ಗುರುಃ. ಇದು DVG ಅವರ ಧರ್ಮದ ಬಗ್ಗೆ ಇರತಕ್ಕಂತಹ ಒಂದು ವಿಶಿಷ್ಟವಾದ ಸಂಸ್ಕೃತ ಶ್ಲೋಕ. ಮಂಗಳವನ್ನು ಎಸಗುವ ನಮ್ಮ ಪೂರ್ವಜರಾದ ಮನುವೆ ಮುಂತಾದ ರಾಜರ್ಷಿ ಮಹರ್ಷಿಗಳಿಂದ ಕಪಟ ಇಲ್ಲದ ಯಾವ ಧರ್ಮವು ಹೆಜ್ಜೆ ಹೆಜ್ಜೆಗೂ ಪ್ರವರ್ತಿತವಾಯಿತೋ ಅಂಥ ಆ ಧರ್ಮಕ್ಕೆ ರಾಜ್ಯ ಎಂಬುದೊಂದು ಅಂಗ ಮಾತ್ರ ಎಂದು ಎಲ್ಲ ಜನರು ತಿಳಿದು ಆಶ್ರಯಿಸುತ್ತಾರೆ. ಆ ಬಗೆಯ ರಾಜ್ಯದ ಕ್ಷೇಮ ಅಭ್ಯುದಯಗಳಿಗೆಂದು ಮುಡಿಪಾದ ನೀತಿಯೇ ಪ್ರಜೆಗಳ ಗುರು. ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತಭೂಮಿರೇಷ ಸಮಸ್ತಲೋಕಾನಪಿ ಸಾಧುಮಾರ್ಗೆ ಪ್ರವರ್ತಯೇತ್ ರಾಷ್ಟ್ರಕ ಧರ್ಮದೀಪಃ. ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಾ ಈ ಭಾರತ ಭೂಮಿಯು ಏಳ್ಗೆ ಒಡೆಯಲಿ, ಅಂತೆಯೇ ರಾಷ್ಟ್ರಕ ಧರ್ಮ ದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ. ಈ ಒಂದು DVG ಅವರ ಆಶಯದಲ್ಲಿ ಧರ್ಮ ಶಬ್ದಕ್ಕೆ ಆದರ್ಶಪ್ರಾಯವಾಗಿರತಕ್ಕಂತಹ ಮುನ್ನುಡಿ ಪುರುಷ ಸೂಕ್ತದಲ್ಲಿ ದೊರೆಯುತ್ತೆ. ಈಗ ಮುಂದಿನ ಮಂತ್ರದಲ್ಲಿ ಯತ್ಪುರುಷೇಣ ಹವಿಷಾ ದೇವ ಯಜ್ಞಮತನ್ವತ ವಸಂತೋ ಅಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಃ. ನಾನು ನಿನ್ನೆ ತಮ್ಮ ಹತ್ರ ಹಂಚಿಕೊಂಡ ಹಾಗೆ ರೂಪಕಾಲಂಕಾರದ ಮುಖಾಂತರ ಯಜ್ಞದ ವರ್ಣನೆ ಎಂಬತಕ್ಕಂಥದ್ದು ಈ ಮಂತ್ರದಲ್ಲಿ ಅಭಿವ್ಯಕ್ತವಾಗಿದೆ. ನೋಡಿ, ಯಜ್ಞ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಕರ್ಮ. ಯುಜ್ ಎಂಬ ಧಾತುವಿನಿಂದ ಅರ್ಪಿಸುವುದು, ಪ್ರಾರ್ಥಿಸುವುದು ಎಂಬ ಅರ್ಥದಲ್ಲಿ ಯಜ್ಞ ಎಂಬತಕ್ಕಂಥ ಶಬ್ದ ಬಳಕೆಯಲ್ಲಿದೆ. ದೇವತೋದ್ದೇಶೇನ ದ್ರವ್ಯತ್ಯಾಗ ಯಜ್ಞ. ಯಜ್ಞ ಎಂಬ ಪದವನ್ನು ಪ್ರಯೋಗಿಸಿದೊಡನೆ ಪ್ರಾಣಿಹಿಂಸೆ ಎಂಬುದು ನಮ್ಮ ಮನಸ್ಸಿಗೆ ಬರುತ್ತದೆ. ಆದರೆ ಈ ಕಲ್ಪನೆಯು ತಪ್ಪು ಎಂದು ವೇದಾಂತ ದೇಶಿಕರು ಸಹ ತಮ್ಮ ಪಾದುಕಾಶಾಸ್ತ್ರದಲ್ಲಿ ಹೇಳುತ್ತಾರೆ. ಪಶುವಧ ಪರಿದೋಷಾ ತೇಹಿ ಯಜ್ಞ ಭವಂತಿ. ಸಾಮಾನ್ಯವಾದ ಅರ್ಥದಲ್ಲಿ ಹವಿಸ್ಸನ್ನು ಅರ್ಪಿಸುವುದು ಎಂಬ ಅರ್ಥದಲ್ಲಿ ಯಜ್ಞ ಎಂಬ ಹೆಸರು ಬಳಕೆಯಲ್ಲಿದೆ. ಯಜ್ಞ ಮಾಡಲು ಪರಿಶುದ್ಧವಾದ ಮನಸ್ಸು ಅತ್ಯಂತ ಅವಶ್ಯಕ. ಯಜ್ಞ ಎಂಬ ಪದಕ್ಕೆ ಅಧ್ವರ, ಸವ, ಯಾಗ, ಮಖ, ಕ್ರತು, ಸಪ್ತತಂತು ಮುಂತಾದ ಪದಗಳು ಸಮಾನಾರ್ಥವಾಗಿ ಬಳಸಲಾಗಿದೆ. ಕ್ರತು ಅನ್ನೋ ಶಬ್ದವನ್ನು ನಮ್ಮ ರಾಷ್ಟ್ರಕವಿಯಾದ
ಕಾಳಿದಾಸನು ಕೂಡ ಬಳಸಿದ್ದಾನೆ. ತನ್ನ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ದೇವಾನಾಮಿದಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತವ್ಯತಿಕರೆ ಸ್ವಾಂಗೇ ವಿಭಕ್ತಂ ದ್ವಿಧ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೈರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಆ ಶ್ಲೋಕದಲ್ಲಿ ಕ್ರತು ಶಬ್ದವನ್ನು ಬಳಸಿದ್ದಾನೆ. ಕ್ರತು ಅನ್ನೋದು ಯಾಗಕ್ಕಿರತಕ್ಕಂತಹ ಒಂದು ಪರ್ಯಾಯ ಪದ. ಅಧ್ವರ ಎಂದರೆ ಯಾವುದರಲ್ಲಿ ಕುಟಿಲತೆ ಇಲ್ಲವೋ, ಡೊಂಕಿಲ್ಲವೋ ಅದು ಅಧ್ವರ. ಸವ ಎಂದರೆ ಯಾವುದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುವನ್ನು ಯಜ್ಞಯಾಗಾದಿಗಳಲ್ಲಿ ಹಿಂಡುವಿಕೆಯ ಮುಖಾಂತರ ತೋರಿಸುತ್ತಾರೋ ಅದು. ಮಖ ಎಂದರೆ ನಮ್ಮನ್ನು ಸದ್ಗತಿಯತ್ತ ಕರೆದೊಯ್ಯುವುದು ಅನ್ನೋ ಅರ್ಥದಲ್ಲಿ ಮಖ ಅನ್ನೋ ಶಬ್ದವನ್ನು ಬಳಸ್ತಾರೆ. ಕ್ರತು ಎಂದರೆ ಕಾರ್ಮಿಕವಾದ ಕೆಲಸ. ಸಪ್ತತಂತು ಎಂದರೆ 7 ವ್ಯಾಹೃತಿಗಳು. ಭೂರ್ಭುವಸ್ಸುವರಿತಿವ ಏತಾಸ್ತಿಸ್ರೋ ವ್ಯಾಹೃತಯಃ ತಾಸಾಮೋಹ ಸ್ಮೈತಾಂ ಚತುರ್ಥೀಂ ಮಾಹಾಚಮಸ್ಯ ಪ್ರಭೇದಯತೆ ಮಹ ಇತಿ ಎಂಬುದಾಗಿ ಶ್ರುತಿ ಘೋಷಿಸುವಂತೆ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ 7 ನಾಲಿಗೆಗಳು ಅನ್ನೋ ಅರ್ಥವೂ ಬರುತ್ತೆ. ಮುಂಡಕೋಪನಿಷತ್ತಲ್ಲಿ ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾಃ. ಬೆಂಕಿ ಅಗ್ನಿಗೆ 7 ನಾಲಿಗೆಗಳು. ನಮಗೆ 1 ನಾಲಿಗೆ ಇದ್ದೇ ಹಸುವಾಗತ್ತೆ, ಇನ್ನು 7 ನಾಲಿಗೆ ಇರತಕ್ಕಂಥ ಅಗ್ನಿಗೆ ಹಸುವಾಗಲ್ವೇ? ಅದಕ್ಕೇನೆ ಹಿಲ್ಬ್ರ್ಯಾಂಟ್ ಎಂಬತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ 2 ಪೇಜ್ 232 ಪ್ಯಾರಾಗ್ರಾಫ್ 2 ಲೈನ್ 1ನಲ್ಲಿ ಏನು ಹೇಳ್ತಾನೆ ಅಂದರೆ, ಅಗ್ನಿ ಈಸ್ ನಥಿಂಗ್ ಬಟ್ ಎವರ್ ಹಂಗ್ರಿ ಗಾಡ್. ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಅಗ್ನಿ. ಅಗ್ನಿ ಈಸ್ ಆಲ್ವೇಸ್ ಹಂಗ್ರಿ ಅನ್ನೋ ದೃಷ್ಟಿಯಿಂದ ಸಪ್ತಭಿಃ ಜಿಹ್ವಾಸು ತನ್ಯತೆ ಇತಿ ಸಪ್ತತಂತು. ಆ ದೃಷ್ಟಿಯಿಂದಲೇ ಯತ್ ಜ್ಞಾಯತೆ ತತ್ ಯಜ್ಞಂ ಯುಜ್ಯತೆ ಇತಿ ಯಜ್ಞಂ ಎಂಬುದಾಗಿಯೂ ಕೂಡ ಯಜ್ಞ ಶಬ್ದದ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಜ್ಞದ ವಿಷಯದಲ್ಲಿ ಋಗ್ವೇದ 1ನೇ ಮಂತ್ರವೇ ಯಜ್ಞದ ಶ್ರೇಷ್ಠತೆಯನ್ನು ತೋರಿಸಿಕೊಡುತ್ತೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಪೂರ್ವೇ ವಿಋಷಿಭಿರೀಢ್ಯೋ ನೂತನೈರುತ ಸ ದೇವಾಂ ಯೇಹ ವಕ್ಷತಿ ಅಗ್ನಿನಾರಯಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತು ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಇದು 1ನೇ ಸೂಕ್ತ ಋಗ್ವೇದದಲ್ಲಿ, ಅಗ್ನಿಗೆ ಮೀಸಲಾಗಿರ್ತಕ್ಕಂತಹ ಸೂಕ್ತ. ಸಮಸ್ತವಾದ ಋಗ್ವೇದದಲ್ಲಿರ್ತಕ್ಕಂತಹ 8 ಮಂಡಲಗಳು 10 ಅಷ್ಟಕಗಳು 10 ಮಂಡಲಗಳು 8 ಅಷ್ಟಕಗಳು 1028 ಸೂಕ್ತಗಳು 10,552 ಮಂತ್ರಗಳು 52 ಗಂಟೆ ಪಠಣ ಕಾರ್ಯಕ್ರಮದಲ್ಲಿ 1ನೇ ಮಂತ್ರವೇ ಅಗ್ನಿ ಸೂಕ್ತವನ್ನು ಹೊರಟಿರ್ತಕ್ಕಂಥದ್ದು. 3ನೇ 2 ಭಾಗ ಮಂತ್ರಗಳು ಋಗ್ವೇದದಲ್ಲಿ ನೇರವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಗ್ನಿಗೋಸ್ಕರವೇ ಮೀಸಲಾಗಿರ್ತಕ್ಕಂಥದ್ದು. ಯಜ್ಞವು ಒಂದು ಶ್ರೇಷ್ಠವಾದ ಕೆಲಸ ಎಂದು ಯಜುರ್ವೇದದ 1ನೇ ಮಂತ್ರವೂ ಕೂಡ ಸೂಚಿಸುತ್ತದೆ. ಪ್ರಾಜ್ಞಯತು ಶ್ರೇಷ್ಠತಮಾಯ ಕರ್ಮಣೇ. ಶ್ರೇಷ್ಠ, ಶ್ರೇಷ್ಠತರ, ಶ್ರೇಷ್ಠತಮ, ಸೂಪರ್ಲೇಟಿವ್ ಸೆನ್ಸ್ ಅದು. ಶ್ರೇಷ್ಠತಮಾಯ ಕರ್ಮಣೆ, ಇದಕ್ಕಿಂತ ಶ್ರೇಷ್ಠವಾಗಿರೋ ಇನ್ನೊಂದು ಕರ್ಮ ಇಲ್ಲ. ಅದಕ್ಕೆ ಶ್ರೇಷ್ಠತಮ ಪ್ರತ್ಯಯವನ್ನಿಟ್ಟಿರೋದು. 2 ಬಂದರೆ ಕಂಪ್ಯಾರಿಟಿವ್ ಸೆನ್ಸ್ ಬಂದರೆ ತರ ಪ್ರತ್ಯಯ. ನಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು. ಸೊ ಅಲ್ಲಿ ಕತರ ಶಬ್ದ ಬಂದಿರೋದ್ರಿಂದ ಕಂಪ್ಯಾರಿಟಿವ್ ಸೆನ್ಸ್, ಇಲ್ಲಿ ಕತಮ ಸೂಪರ್ಲೇಟಿವ್ ಅದು. ಈ ದೃಷ್ಟಿಯಿಂದ
ಇಲ್ಲಿ ತೈತ್ತಿರಿಯ ಬ್ರಾಹ್ಮಣ ಸಾಮವೇದದ ಮೊದಲನೇ ಮಂತ್ರ ಹಾಗೂ ಅಥರ್ವವೇದದ ಮಂತ್ರದಲ್ಲೂ ಕೂಡ ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸಿದ್ದಾರೆ. 3 ಧರ್ಮಸ್ಕಂದಗಳಲ್ಲಿ ಯಜ್ಞ ಮೊದಲನೆಯದು ಅಂತ ಛಾಂದೋಗ್ಯೋಪನಿಷತ್ತು ಅಪ್ಪಣೆ ಕೊಡಿಸತ್ತೆ. ತ್ರಯೋ ಧರ್ಮಸ್ಕಂದಾ ಯಜ್ಞೋ ದಾನಂ ಅಧ್ಯಯನಮಿತಿ. ಯಜ್ಞದಲ್ಲಿ ಸರ್ವವೂ ಅಂತರ್ಗತವಾಗಿದೆ ಎಂದು ಮಹಾನಾರಾಯಣ ಉಪನಿಷತ್ತು ಸೂಚಿಸುತ್ತದೆ. ಯಜ್ಞೇ ಸರ್ವಂ ಪ್ರತಿಷ್ಠಿತಂ. ಹಾಗೆಯೇ ಯಜ್ಞೇನ ದ್ವಿಷತೋ ಮಂತ್ರ ಭವಂತಿ ಯಜ್ಞೇನ ಹಿ ದೇವಾ ದಿವಂಗತಾ ಎಂಬ ಮಾತುಗಳು ಕೂಡ ಕೇಳಿಬರುತ್ತದೆ. ಭಗವದ್ಗೀತೆಯಲ್ಲಿ ನಾಯಂ ಲೋಕೋಸ್ತಿ ಅಯಜ್ಞಸ್ಯ ಕುತೋನ್ಯ ಕುರು ಸತ್ತಮ ಎಂಬ ಮಾತು ಸ್ಪಷ್ಟವಾಗಿ ಕಂಡುಬರುತ್ತದೆ. ಯಜ್ಞ ಮಾಡುವವನಿಗೆ ಒಳ್ಳೆಯ ಲೋಕಪ್ರಾಪ್ತಿ, ಯಜ್ಞವು ವಿಷ್ಣುವಿನ ಒಂದು ಅವತಾರ ಎಂಬುದಾಗಿ ಶ್ರೀಮದ್ ಭಾಗವತ ಸಾರತ್ತೆ. ಸದಕ್ಷಿಣಾಭಿ ಆಯುಷ್ಮಾನ್ ಯಜ್ಞೇನ. ಇಲ್ಲಿ ದಕ್ಷಿಣ ಎಂಬ ಪದಕ್ಕೆ ಲಕ್ಷ್ಮೀ ಎಂಬುದಾಗಿಯೂ ಭಗವಂತನ ಸಮಸ್ತವೂ ಯಜ್ಞ ಎಂಬುದಾಗಿಯೂ ಕೂಡ ಅರ್ಥೈಸಬಹುದು. ನೋಡಿ, ನಮ್ಮಲ್ಲಿ ಶ್ರೀ ಸೂಕ್ತ ಇದೆ. ಶ್ರೀ ಸೂಕ್ತವನ್ನು ನಾವು ಪಠಣ ಮಾಡಿದರೆ ಈಂಕಾರ ಅನ್ನೋದು 24 ಕಡೆ ಬರುತ್ತೆ. 3 ಸಲ ಶ್ರೀ ಸೂಕ್ತ ಹೇಳಿದ್ರೆ ಈಂಕಾರ 72 ಸಲ ಆಗುತ್ತೆ. ಸಂಗೀತದಲ್ಲಿರ್ತಕ್ಕಂಥದ್ದು 72 ಮೇಳಕರ್ತ ರಾಗಗಳು. ಸೊ ಅದರಿಂದ ನೀವು 3 ಸಲ ಶ್ರೀ ಸೂಕ್ತವನ್ನು ಹೇಳಿಕೊಂಡ್ರೆ ಸಂಗೀತದಲ್ಲಿ ಬರತಕ್ಕಂತಹ ಆ ಮೇಳಕರ್ತ ರಾಗಗಳಿಗೆ ಪೂರ್ವಭಾವಿಯಾಗಿ ಸಿದ್ಧತೆಯಾಗತ್ತೆ ಎಂಬತಕ್ಕಂಥ ವಿಷಯವನ್ನು ಎಡತೊರೆ ಸುಬ್ರಾಯ ಶರ್ಮರು ರಾಮಾಯಣದ ಅಂತರಾರ್ಥ ಎಂಬತಕ್ಕಂಥ ಗ್ರಂಥದಲ್ಲಿ 1931ನೇ ಇಸ್ವಿನಲ್ಲಿ ಅವರು ಬರೆದಿರೋ ಗ್ರಂಥದಲ್ಲಿ ಉಪಲಬ್ಧವಾಗುತ್ತೆ. ಲಕ್ಷ್ಮೀ ಎಂಬುದಾಗಿಯೂ ಕೂಡ ಭಗವಂತನ ಸಮಸ್ತವೂ ಯಜ್ಞ. ಈ ಭಗವಂತನನ್ನೇ ಯಜ್ವಾ, ಯಜ್ಞಪತಿ, ಯಜ್ಞಾಂಗ, ಯಜ್ಞವಾಹನ, ಯಜ್ಞಭುಕ್, ಯಜ್ಞಕೃತ್, ಯಜ್ಞಗುಹ್ಯ ಎಂಬುದಾಗಿಯೂ ಕೂಡ ಪ್ರಶಂಸೆ ಮಾಡಿರೋದನ್ನು ನಾವು ನೋಡ್ತೀವಿ. ಯಜ್ಞ ಎಂಬ ಪದವನ್ನು ಬ್ರಹ್ಮ ಎಂಬ ಪದದೊಡನೆ ಸಮಾನವಾಗಿ ತೆಗೆದುಕೊಳ್ಳತಕ್ಕದ್ದು. ಯಜ್ಞ ಅಂದರೆ ಬೇರೆಯಲ್ಲ, ಬ್ರಹ್ಮ ಅಂದರೆ ಬೇರೆಯಲ್ಲ. ಸರ್ವಂ ಬ್ರಹ್ಮಮಯಂ ಎಂಬ ಮಾತಿನಂತೆ ಸರ್ವಂ ಯಜ್ಞಮಯಂ ಎಂಬುದಾಗಿ. ಯಜ್ಞ, ದಾನ, ತಪಸ್ಸುಗಳು ಅವಶ್ಯಕವಾಗಿ ಮಾಡಬೇಕಾದುದೇ ಹೊರತು ಬಿಡುವಂತಹದಲ್ಲ ಎಂಬ ಮಾತು. ಯಜ್ಞಂ ದಾನಂ ತಪಶ್ಚೇತಿ ಪಾವನಾನಿ ಮನೀಷಿಣಾಂ ಏತತ್ರಯಂ ನ ತ್ಯಜೇತ್. ಪ್ರತಿಯೊಂದು ಕೆಲಸದ ಹಿಂದೆಯೂ ಜ್ಞಾನಯಜ್ಞ ಇದೆ. ಆದ್ದರಿಂದಲೇ ಗೀತೆಯಲ್ಲಿ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಯಜ್ಞವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡುವುದು ರೂಢಿಯಲ್ಲಿದೆ. ಸುಮಾರು 8-10 ವರ್ಷಗಳ ಕೆಳಗೆ ಶೃಂಗೇರಿ ಶಾರದಾ ಪೀಠದಲ್ಲಿ 4 ಜನ ಶಂಕರಾಚಾರ್ಯರು ಒಂದು ಕಡೆ ಸೇರ್ತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂಥ ಸಂಗತಿ ಬಂದಿತ್ತು. ಆಗ ಭಾರತೀ ತೀರ್ಥ ಜಗದ್ಗುರುಗಳು ಅನುಗ್ರಹ ಭಾಷಣದಲ್ಲಿ ಒಂದು ಮಾತನ್ನು ಲೋಕಕ್ಕೆ ಕೊಟ್ಟರು. ನೀವೇನೋ ಯಜ್ಞ ಮಾಡ್ತೀರಪ್ಪ, ಆದರೆ ಹೇಗೆ ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಯಜ್ಞ ಮಾಡಿದಾಗ ಆ ಹೋಮ ಧೂಮ ಅನ್ನೋದು, ಹೊಗೆ ಅನ್ನೋದು ನಿಮ್ಮ ಕಣ್ಣು ಹತ್ತಿರ ಬಂದಾಗ ನೀವೇನು ಮಾಡ್ತೀರಾ? ಬೀಸಣಿಗೆಯಲ್ಲಿ ಬೀಸ್ಕೊಳ್ಳೋದು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾಡಿದಾಗ ಪುಣ್ಯ ಇಲ್ಲಿ ತನಕ ಬರುತ್ತೆ, ನೀವು ಪಕ್ಕಕ್ಕೆ ತಳ್ಳಿಬಿಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ತಾತ್ಕಾಲಿಕವಾಗಿ ತೊಂದರೆ ಆಗತ್ತೆ, ಕಣ್ಣು ಕೆಂಪಾಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಎಲ್ಲವೂ ಸತ್ಯವೇ. ಆದರೆ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಬೇಕಾದರೆ ಅಶಾಶ್ವತವಾಗಿರ್ತಕ್ಕಂಥ ತೋರ್ತಾ ಇರತಕ್ಕಂಥ ದುಃಖವನ್ನು ನೀವು ಅನುಭವಿಸಲೇಬೇಕು. ಎತ್ಕೋತಾನೆ ನನಗೆ ಸುಖ ಬೇಕು ಅಂದರೆ ಅದು ಕ್ಷಣಿಕ ಸುಖ ಆಗತ್ತೆ ಅಷ್ಟೇ. ಶಾಶ್ವತವಾಗಿರೋ ಸುಖ ನೀವು ಕಳ್ಕೋತೀರಾ. ಅದಕ್ಕೆ ನಮ್ಮಲ್ಲಿ ಸುಭಾಷಿತ ಇರೋದು, ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ. ಯಾರು ನಿತ್ಯ ವಸ್ತುವನ್ನು ಮರೆತು ಅನಿತ್ಯ ವಸ್ತು ಕಡೆಗೆ ಹೋಗ್ತಾರೋ ಅವ್ರು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗಿಬಿಡುತ್ತೆ. ಅನಿತ್ಯ ಯಾವತ್ತಿದ್ರೂ ಅನಿತ್ಯವೇ. ನಿತ್ಯ ವಸ್ತು ಕಡೆ ಗಮನ ಕೊಡಲಿಲ್ಲ, ಅದಂತ ಅದು ಸಿಗಲಿಲ್ಲ. ಇದಕ್ಕಿದಂ ಪೋಚಿ ಅದಕ್ಕೆ ಕದಂ ಪೋಚಿ ಅಂತ ಎರಡೂ ಹೊಟ್ಟೋಗುತ್ತೆ. ಅದಕ್ಕೇ ನಾವು ಯಾವಾಗಲೂ ಕೂಡ ಶಾಶ್ವತ ಮೌಲ್ಯಗಳ ಕಡೆ ಗಮನ ಕೊಡಬೇಕೇ ಹೊರತು ಬಜಾರಲ್ಲಿ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ರಂಗಾಗಿರ್ತಕ್ಕಂತಹ ವಸ್ತು ಕಡೆ ಗಮನ ಕೊಟ್ಟರೆ ಕೊನೆಯಲ್ಲಿ ಪಶ್ಚಾತ್ತಾಪನ ಗ್ಯಾರಂಟಿ. ಅದಕ್ಕೆ ಮಿಲ್ಟನ್ ಆರಿಯೋಪ್ಯಾಜೆಟಿಕಾನಲ್ಲಿ ಒಂದು ಕಡೆ ಹೇಳ್ತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ with half the zeal as I had served my king, he would not have let me down in my crisis ಅಂತ.
ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ಈ ದೊರೆ ಸೇವೆಯಲ್ಲೇ ಕಾಲ ಕಳೆದುಬಿಟ್ಟೆ, ಅದಕ್ಕೆ ನನಗೀಗ ಈ ರೀತಿ ಆಗ್ತಾ ಇರೋದು ಅಂತ. ಆಮೇಲೆ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ಕಬೀರ್ ಹೇಳೋ ಹಾಗೆ, ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯ ಚುಗ್ಗಯಿ ಖೇತ್ ತಬ್ ಪಚಿತಾಯೇ ಕ್ಯಾ ಹೋವತ ಹೈ. ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು. ಯಾವಾಗ ಹಕ್ಕಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ ಆಗ ಅವನು ಯೋಚನೆ ಮಾಡಿದಂತೆ, ನಾನು ಹೊಲಕ್ಕೆ ಬೇಲಿ ಹಾಕಬೇಕಾಗಿತ್ತು, ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು. ಈಗ ಅಂದ್ಕೊಂಡೇನು ಪ್ರಯೋಜನ? ಆಗಿದ್ದಾಗೋಯ್ತು. ಅದಕ್ಕೇ ಸ್ವದೇಶೋ ಭುವನತ್ರಯಂ, ಯಜ್ಞವು ಕೆಟ್ಟ ವಾಸನೆಗಳನ್ನು ನಾಶಪಡಿಸುತ್ತದೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ ನಾಟಕದ 4ನೇ ಅಂಕದಲ್ಲಿ ಹೇಳ್ತಾನೆ ನೋಡಿ, ಅಮೀ ವೇದಿಂ ಪರಿತಕ್ಲುಪ್ತಧಿಷ್ಣ್ಯಾ ಸಮಿದ್ವಂತ ಪ್ರಾಂತ ಸಂಸ್ತೀರ್ಣ ದರ್ಭಾ ಅಪಗ್ನಂತೋ ದುರಿತಂ ಹವ್ಯಗಂಧೈ ವೈತಾನಾಸ್ತ್ವಾಂ ವಹ್ನಯಪ್ಪಾವಯಂತು. ಯಾಕೆ ಸ್ವರಸಹಿತ ಹೇಳ್ತಾ ಇದ್ದೀನಿ ಅಂದರೆ, ಕಾಳಿದಾಸ ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾನೆ, ಋಕ್ ಛಂದಸ ಆಶಾಸ್ತೆ. ಈ ಮಂತ್ರವನ್ನು ಋಗ್ವೇದದ ಸ್ವರದ ಪ್ರಕಾರ ನೀನು ಹೇಳಬೇಕು ಅಂತ. ಅದರಿಂದ ಕಾಳಿದಾಸ ಬರೀ ಶೃಂಗಾರ ಕವಿಯಲ್ಲ, ಬರೀ ನಿಸರ್ಗ ಕವಿಯಲ್ಲ, ಸಾಮಾನ್ಯವಾಗಿ ಜನಗಳು ಅಂದ್ಕೊಂಡಿರೋ ಹಾಗೆ ಕಾಳಿದಾಸ ವೈದಿಕ ಕವಿ, ವೇದಾಂತ ಕವಿಯೂ ಹೌದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಅಫ್ಕೋರ್ಸ್ ಹೇಳಿರ್ತಾರೆ ಗಣೇಶ್ ಅವರು ಸಾಕಷ್ಟು ಪ್ರವಚನಗಳಲ್ಲಿ, ಆದರೂ ನೀವು ಮರಿದೇ ಇರಲಿ ಅನ್ನೋದನ್ನು ಮತ್ತೆ ತಮ್ಮ ಸ್ಮರಣ ಪಟಲಕ್ಕೆ ತರ್ತಾ ಇದ್ದೀನಿ ಅಷ್ಟೇ, ಹೊಸ ವಿಷಯ ಏನೂ ಅಲ್ಲ. ದುರಿತಂ ಹವ್ಯ ಗಂಧೈ. ನೋಡಿ, ಹವ್ಯ ಅಂದರೆ ಆ ಯಜ್ಞದಲ್ಲಿ ಬರತಕ್ಕಂತಹ ಒಂದು ಆ ಹೊಗೆ ಇತ್ಯಾದಿಗಳು ಎಂತಹ ಸಂಪದ್ಭರಿತವಾಗಿರೋದು, ಅದರಿಂದ ಸಮಸ್ತ ವಾತಾವರಣವೂ ಕೂಡ ಕಲುಷಿತವಾಗಿರತಕ್ಕಂಥದ್ದು ನಿರ್ಮಲ ಆಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥ ಸತ್ಯ. ಇಟ್ಸ್ ಎ ಸೈಂಟಿಫಿಕ್ ಫ್ಯಾಕ್ಟ್ ದಟ್ ವೆನ್ ಸ್ಯಾಕ್ರಿಫಿಷಿಯಲ್ ಸ್ಮೋಕ್ ಎಂಟರ್ಸ್ ಅಟ್ಮಾಸ್ಫಿಯರ್ ದ ಪೊಲ್ಯೂಷನ್ ಗೆಟ್ಸ್ ರೆಡ್ಯೂಸ್ಡ್ ಅಂತ. ಸೊ ಅದರಿಂದ ಗೊಡ್ಡು ಸಂಪ್ರದಾಯ ಅಲ್ಲ ಯಜ್ಞ ಮಾಡೋದು, ಇದು ಸಾರ್ವತ್ರಿಕವಾಗಿ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥದ್ದು. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಎಂದು ಪಂಚಮಹಾಯಜ್ಞಗಳು ಸುಪ್ರಸಿದ್ಧವಾಗಿದೆ. ದೇವಯಜ್ಞ ಎಂದರೆ ಅಗ್ನಿಹೋತ್ರಾದಿಗಳನ್ನು ನಿಯಮಪೂರ್ವಕವಾಗಿ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುವುದು. ನೋಡಿ, ಅಗ್ನಿಹೋತ್ರ ಅನ್ನೋದು ಗೃಹಸ್ಥಾಶ್ರಮಕ್ಕೆ ಸೇರಿರ್ತಕ್ಕಂತಹ ಒಂದು ಅತ್ಯವಶ್ಯಕವಾಗಿರ್ತಕ್ಕಂಥ ನಿತ್ಯ ಕರ್ಮ. ಅದು ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ನಿತ್ಯಕರ್ಮ ಮಾಡದೇ ಹೋದರೆ ದೋಷ ಉಂಟು. ಅಕರಣೇ ಪ್ರತ್ಯವಾಯ, ಮಾಡಕ್ಕೆ ಫಲ ಇಲ್ಲ, ಮಾಡದೆ ಹೋದರೆ ದೋಷ. ಮಾಡೋದ್ರಿಂದ ಏನು ಫಲ ಅಂದರೆ ದೋಷ ನಿವಾರಣೆಯ ಫಲ ನಿತ್ಯಕರ್ಮಕ್ಕೆ. ಕೆಲವು ಹೇಳೋದು, ಏನು ರೀ 60 ವರ್ಷದಿಂದ ಸಂಧ್ಯಾವನ್ನೇ ಮಾಡ್ತಾಯಿದ್ದೀನಿ, ಇನ್ನೂ ನನಗೆ ಮುಕ್ತಿ ಸಿಗಲಿಲ್ಲ. ಪಾಪ ಬರಲಿಲ್ಲ ತಾನೇ, ಅಷ್ಟೇ ಫಲ. ಪಾಪ ನಿವಾರಣೆಯೇ ಫಲವೇ ಹೊರತು ಯಾವ ನಿತ್ಯಕರ್ಮಕ್ಕೂ ದೃಷ್ಟ ಫಲ ಅನ್ನೋದಿಲ್ಲ. ಈ ದೃಷ್ಟಿಯಿಂದನೇ ಇಲ್ಲಿ ಈ ಅಗ್ನಿ ಕಾರ್ಯ, ಅಗ್ನಿಹೋತ್ರ, ಬ್ರಹ್ಮಚರ್ಯಾಶ್ರಮದಲ್ಲಾದರೆ ಅಗ್ನಿ ಕಾರ್ಯ, ಗೃಹಸ್ಥನಿಗಾದರೆ ಅಗ್ನಿಹೋತ್ರ. ಅಗ್ನಿಹೋತ್ರ ಮಾಡ್ತಕ್ಕಂಥವ್ರಿಗೆ ಅಗ್ನಿಹೋತ್ರಿ ಅಂತ ಹೆಸರು. ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ಅದ್ವೈತ ವೇದಾಂತ ಪ್ರಾಧ್ಯಾಪಕರಾಗಿದ್ದು ಅದ್ವೈತ ಸಿದ್ಧಿ ಗ್ರಂಥದ ಮಂಗಳ ಶ್ಲೋಕವನ್ನು 20 ದಿನ ನನಗೆ ಪಾಠ ಮಾಡಿದ ಗುರುಗಳ ಹೆಸರು ಶಿವರಾಮ್ ಅಗ್ನಿಹೋತ್ರಿ ಅಂತ. ಅಗ್ನಿಹೋತ್ರ ಅನ್ನೋದಲ್ಲೇ ಬರುತ್ತೆ ನೋಡಿ. ಯಾರು ಅಗ್ನಿಹೋತ್ರವನ್ನು ಮಾಡ್ತಾರೋ ಅವರಿಗೆ ಅಗ್ನಿಹೋತ್ರಿ. ಅದೆಲ್ಲ ಪಾರಂಪರಿಕವಾಗಿರ್ತಕ್ಕಂಥ ಹೆಸರುಗಳು. ವಾಜಪೇಯ ಯಾಗ ಮಾಡೋರು ವಾಜಪೇಯಿ, ಸೋಮಯಾಗ ಮಾಡೋರು ಸೋಮಯಾಜಿ, ಶ್ರುತಿಯನ್ನು ಓದಿರೋರು ಶ್ರೌತಿ, 4 ವೇದ ಗೊತ್ತಿರತಕ್ಕಂಥವ್ರು ಚತುರ್ವೇದಿ, 3 ವೇದ ಗೊತ್ತಿರೋರು ತ್ರಿವೇದಿ, 2 ವೇದ ಗೊತ್ತಿರತಕ್ಕಂಥವ್ರು ದ್ವಿವೇದಿ. ಇದೆಲ್ಲವೂ ಕೂಡ ಪಾರಂಪರಿಕವಾಗಿರ್ತಕ್ಕಂಥ ಶಬ್ದಗಳು ನಮ್ಮಲ್ಲಿ. ಆದರೆ ಈಗ ಹೆಸರು ಉಳ್ಕೊಂಡಿದೆಯಾ ಹೊರತು ಅದಕ್ಕೆ ಅನುಗುಣವಾಗಿ ನಮಗೆ ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎಷ್ಟೋ ಸಲ ಇಲ್ಲ ಅಂತಲೇ ಖೇದಕರವಾಗಿ ನಾವು ಹೇಳಬೇಕಾಗತ್ತೆ. ಮೈಸೂರು ಮಹಾರಾಜರ ಅರಮನೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಾವು ನೆನಪಿಸ್ಕೊಂಡ್ರೆ, ನನ್ನ ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲೂ ಅದನ್ನು ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ ಇನ್ನೊಂದು ಸಲ. ಒಬ್ಬ ವಿದ್ವಾಂಸರಿಗೆ ಮಹಾರಾಜರು ಜರಿ ಶಾಲು ಕೊಟ್ರಂತೆ. ಜರಿ ಶಾಲು ಅಂದರೆ ಈ ಥರದ್ದು, ಅದು ಪೂರ್ತಿ ಜರಿ ಬಾರ್ಡರ್ ಇರಬೇಕು. ಆಗ ಅವರು ಎಡಗೈಯಲ್ಲಿ ಇಸ್ಕೊಂಡ್ರಂತೆ ಆ ವಿದ್ವಾಂಸರು. ಆಗ ಮಹಾರಾಜರು ಹೇಳಿದ್ರಂತೆ, ಅಲ್ಲ ಸ್ವಾಮಿ, ಸಾಮಾನ್ಯವಾಗಿ ಏನು ಕೊಟ್ಟರೂ ಬಲಗೈಯಲ್ಲಿ ತಗೋಬೇಕು ಅನ್ನೋದು ಶಿಷ್ಟಾಚಾರ ಸಂಪ್ರದಾಯ, ಎಲ್ಲ ಗೊತ್ತಿರ್ತಕ್ಕಂಥ ತಾವು ಎಡಗೈಯಲ್ಲಿ ಇಸ್ಕೋತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳಂತ, ಸ್ವಾಮಿ, ತಮ್ಮ ಅಪ್ಪಣೆ ಆದರೆ ಬಲಗೈಯಲ್ಲಿ ಇಸ್ಕೋತೀನಿ, ಪರಿಣಾಮ ಏನಾಗತ್ತೆ ಅನ್ನೋದನ್ನು ತಾವು ಸ್ವಂತ ಕಣ್ಣಿಂದ ಕಾಣ್ತೀರಾ ಅಂತ.
ಬಲಗೈಲಿ ಇಸ್ಕೊಂಡು ಕೂಡಲೇ ಆ ಶಾಲು ದಗ್ಧವಾಗಿ ಬಿದ್ದೋಯ್ತಂತೆ ಕೆಳಗಡೆ. ಏಕೆಂದರೆ ಅಗ್ನಿ ಕಾರ್ಯ ಮಾಡ್ತಕ್ಕಂಥ ಕೈ ಅದು. ಅದರಿಂದ ಏನೇ ಮುಟ್ಟಿದ್ರೂ ಕೂಡ ಬೆಂಕಿ ಅನ್ನೋದು ಆ ರೀತಿ ಇರುತ್ತೆ. ಅದಕ್ಕೆ ನಮ್ಮಲ್ಲಿರೋದು 7ನೇ ವಯಸ್ಸು ತುಂಬಿರಬೇಕು, 8 ಬಂದಿರಬಾರ್ದು. ಆಗ ಬ್ರಹ್ಮಚಾರಿ ಆಗಿರೋವನಿಗೆ ಗಾಯತ್ರಿ ಉಪದೇಶ ಮಾಡಿದ್ರೆ ಅಗ್ನಿರ್ಮಾಣವಕಃ, ಅವನ ಮುಖ ನೋಡಿದ್ರೆ ಅಗ್ನಿ ಥರ ಪ್ರಜ್ವಲಿಸ್ತಾ ಇರುತ್ತೆ ಅಂತ ಯಾವಾಗಲೂ ಕೂಡ. ಅಷ್ಟು ಪ್ರಕಾಶಮಾನವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂತಹ ಒಂದು ಇದು ಅದು. ಅದಕ್ಕೇ ಮುಖ್ಯವಾಗಿ ಇಲ್ಲಿ ಈ ಪಂಚಯಜ್ಞಗಳನ್ನು ಹೇಳಿರ್ತಕ್ಕಂಥದ್ದು. ಋಷಿಯಜ್ಞ ಅಂದರೆ ವೇದಾಧ್ಯಯನವನ್ನು ಮಾಡಿ ಪರಂಪರೆಯನ್ನು ಉಳಿಸಿಕೊಂಡು ಬರುವುದು. ನೋಡಿ, ಅದು ತುಂಬ ಮುಖ್ಯ. ನಮ್ಮ ಪರಂಪರೆ ಉಳಿಬೇಕು. ಬೆಳೆಸೋಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಉಳಿಸ್ಕೊಂಡಾದರೂ ಹೋಗಬೇಕು ನಾವು. ಈಗ DVG ಅವ್ರ ರೈಟಿಂಗ್ಸು ನಮಗೆಷ್ಟೋ ಉಳಿದೇ ಇಲ್ಲ. ಏನು ಉಳಿದಿದೆಯೋ ಅದನ್ನಾದರೂ ಉಳಿಸ್ಕೊಂಡು ಹೋಗಬೇಕೋ ಇಲ್ವೋ? ಪ್ರಯತ್ನ ಮಾಡೋಣ. ಏನು ನಮಗೆ ಸಿಗ್ತಾ ಇಲ್ವೋ ಅದನ್ನು ಎಲ್ಲಾದರೂ ಸಿಗಬಹುದೇ, ಯಾರ ಹತ್ರ ಅದು ಇರಬಹುದೇ, ಯೋಚನೆ ಮಾಡೋಣ. ಅದನ್ನು ಬಿಡೋದು ಬೇಡ. ಆದರೆ ಇರೋದನ್ನಾದರೂ ಉಳಿಸ್ಕೊಂಡು ಹೋಗಬೇಕೋ ಇಲ್ವೋ? ಸೊ ಅದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೇದಾಧ್ಯಯನಕ್ಕೆ ಒಂದು ಪರಂಪರೆ ಅನ್ನೋದಿದೆ ನಮ್ಮಲ್ಲಿ. ಯಾಕೆಂದರೆ ಗುರುಮುಖೇನ ಅಧ್ಯಯನ ಮಾಡೋದೇ ವೇದಾಧ್ಯಯನ. ಯಾರೂ ಸ್ವಂತ ಪುಸ್ತಕ ಇಟ್ಕೊಂಡು ಓದೋಕ್ಕಾಗಲ್ಲ. ವೇದಾಧ್ಯಯನ ಅಂದರೆ ಗುರುವಿನಿಂದ ಶಿಷ್ಯನಿಗೆ ಬರಬೇಕದು. ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಬಂದಿರೋದಂತಲೇ ಅದಕ್ಕೆ ಶ್ರುತಿ ಅಂತ ಹೆಸರು. ಒಂದೊಂದು ವೇದದಲ್ಲೂ ಎಷ್ಟು ವಿಭಾಗ ಇದೆ. ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತೇನು. ಇನ್ನು ಒಂದೊಂದು ವೇದ ಓದುವಾಗ ಸಂಹಿತಾ ಏನು, ಬ್ರಾಹ್ಮಣ ಗ್ರಂಥ ಏನು, ಆರಣ್ಯಕ ಏನು, ಉಪನಿಷತ್ತೇನು. ಆಮೇಲೆ ಒಂದೊಂದು ವೇದದಲ್ಲೂ ಕೂಡ ಮತ್ತೆ ಬರ್ತಕ್ಕಂಥ ವಿಭಾಗಗಳು ಯಾವ್ಯಾವುದು? ಪದಪಾಠ ಅಂದ್ರೇನು, ಕ್ರಮಪಾಠ ಅಂದ್ರೇನು, ಜಟಾಪಾಠ ಅಂದ್ರೇನು, ಘನಪಾಠ ಅಂದ್ರೇನು, ಕೊನೆಗೆ ಸಲಕ್ಷಣ ಘನಪಾಠಿ ಅಂತ ಟೈಟ್ಲ್ ಕೊಡ್ತಾಯಿದ್ದು ನಮ್ಮ ಪರಂಪರೆಯಲ್ಲಿ. 4 ವೇದಗಳು 6 ವೇದಾಂಗಗಳು ಅವನಿಗೆ ಕಂಠಸ್ಥವಾಗಿರಬೇಕು. ಸಲಕ್ಷಣ ಘನಪಾಠಿ ಅಂದರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ್ಯ, ಈ 6 ವೇದಾಂಗಗಳು ಕೂಡ ಇರಬೇಕು ಅವನಿಗೆ ಬಾಯಲ್ಲಿ. ಅಂಥವರಿಗೆ ಸಲಕ್ಷಣ ಘನಪಾಠಿ ಅಂತ ಟೈಟ್ಲ್ ಕೊಡ್ತಾ ಇದ್ದಿದ್ದು. ಈಗ ನಮ್ಮ ರೀಸೆಂಟ್ ಸೆನ್ಸಸ್ ಹೇಳುತ್ತೆ, ಭಾರತ ಎಲ್ಲ ಹುಡುಕಿದ್ರೆ 53 ಜನ ಘನಪಾಠಿಗಳಿದ್ದಾರೆ ಅಂತ. ಇವ್ರ ತಲೆ ಉರುಳು ಹೋಗ್ಬಿಟ್ರೆ ಆಮೇಲೆ ಏನು ಗತಿ? ವೇದದ ಗತಿ. ಆಮೇಲೆ ನಾವು ಯಾವುದೋ ಬರೀ ಇನ್ಸ್ಟ್ರೂಮೆಂಟ್ ನೋಡ್ಕೊಂಡು ಕೇಳ್ಕೋಬೇಕಷ್ಟೆ. ಅದು ಕೇಳಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು. ಸಾಕ್ಷಾತ್ತಾಗಿ ಪಾರಂಪರಿಕವಾಗಿ ಇರೋದನ್ನು ಉಳಿಸ್ಕೊಂಡು ಹೋಗೋದು ಹೇಗಿದೆ, ಅದು ಇಲ್ಲದೆ ಹೋದರೆ ಅನಿವಾರ್ಯ, ಅದನ್ನು ಕೇಳೋಣ, ಸಂತೋಷ. ಆದರೆ ಇದನ್ನು ಬಿಟ್ಕೊಂಡು ಅದಲ್ಲ. ಆ ದೃಷ್ಟಿಯಿಂದ ವೇದಾಧ್ಯಯನವನ್ನು ಮಾಡಿ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವುದು. ಪಿತೃಯಜ್ಞ ಅಂದರೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದರ ಮೂಲಕ ಪಿತೃದೇವತೆಗಳನ್ನು ತೃಪ್ತಿಪಡಿಸುವುದು. ಇದು ಪಿತೃಯಜ್ಞ ಅಂದರೆ. 3 ರೀತಿ ಶ್ರಾದ್ದ ಅಂತ ಮನುಸ್ಮೃತಿ 9ನೇ ಅಧ್ಯಾಯ 327ನೇ ಶ್ಲೋಕದಲ್ಲಿ ಹೇಳ್ತಾನೆ. ಯಾವ ರೀತಿಯಾಗಿ ಶ್ರಾದ್ದ ಮಾಡ್ಬೋದು ತಂದೆ ತಾಯಿಗಳಿಗೆ ಅನ್ನೋದಕ್ಕೆ. ಜೀವತೋ ವಾಕ್ಯಕರಣಾತ್, ಪ್ರತ್ಯಬ್ಧಂ ಭೂರಿ ಭೋಜನಾತ್, ಗಯಾಯಾಂ ಪಿಂಡದಾನಾಚ ತ್ರಿಭಿಃ ಪುತ್ರಸ್ಯ ಪುತ್ರತಾ. ಮನುವಿನ ಮಾತು. ಜೀವತೋ ವಾಕ್ಯಕರಣಾತ್, ಬದುಕಿರೋ ತನಕ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸದೆ ಅವರು ಹೇಳಿದ್ದನ್ನು ನಾವು ಕೇಳಿಬಿಟ್ರೆ ಅವರ ಸತ್ತ ಮೇಲೆ ಶ್ರಾದ್ದ ಮಾಡದೆ ಹೋದರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಅದು ಇರೋದು. ತಂದೆ ತಾಯಿಗಳ ಮಾತು ಅಂದರೆ ಹಂಗೆ ನಡೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಜೀವತೋ ವಾಕ್ಯಕರಣಾತ್. ಇನ್ನು 2ನೇದು ನಮಗೆಲ್ಲ ಗೊತ್ತಿರೋದು, ಪ್ರತ್ಯಬ್ಧಂ ಭೂರಿ ಭೋಜನಾತ್, ವರ್ಷಕ್ಕೊಂದು ಸಲ ನಾವು ಅವರ ಹೆಸರಲ್ಲಿ ಮಾಡ್ತಕ್ಕಂಥದ್ದು. 3ನೇದು ಗಯಾಯಾಮ್ ಪಿಂಡದಾನಾಚ, ಸೊ ಗಯೆನಲ್ಲಿ ಪಿಂಡ ಪ್ರದಾನ ಮಾಡೋದು ಅಂತ. ಈ ರೀತಿಯಾಗಿ ಮನುಸ್ಮೃತಿಯಲ್ಲಿ ಹೇಳ್ತಾನೆ. ಇನ್ನು ಮನುಷ್ಯ ಯಜ್ಞ ಅಂದರೆ ಏನಪ್ಪ? ಅತಿಥಿಗಳನ್ನು ಸತ್ಕರಿಸುವುದು. ನೋಡಿ, ನಮ್ಮ ಪರಂಪರೆಯಲ್ಲಿ ಹೆಂಗಿತ್ತು ಅಂದರೆ ಅತಿಥಿ ದೇವೋ ಭವ. ಅಷ್ಟಿಲ್ಲದೆ ಯಾಕೆ ನಾವು ಹೇಳಿರೋದು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಹಿಂದೆ ಊಟ ಮಾಡೋಕ್ಕೆ ಮುಂಚೆ ಆಚೆ ಹೋಗಿ ನೋಡ್ಕೊಂಬರೋರು. ಯಾರಾದರೂ ಹಸ್ದಿರೋರು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಅವ್ರಿಗೆ ಊಟ ಕೊಟ್ಟು ಆಮೇಲೆ ನಾವು ಮಾಡೋಣ ಅಂತ. ಈಗಲೂ ನೋಡ್ಕೊಂಬರಕ್ಕೆ ಹೋಗ್ತಾರೆ, ಬಾಗಿಲು ಹಾಕಿದ್ಯೋ ಇಲ್ವೋ, ಯಾರಾದರೂ ಬಂದುಬಿಟ್ರೆ ಏನು ಮಾಡೋದು ನಾವು ಊಟ ಮಾಡೋವಾಗ. TV ಸೀರಿಯಲ್ ನೋಡ್ಕೊಂಡು ಟಿವಿಯಾಗಿ ಕೂತಿರ್ತೀವಲ್ಲ ನಾವು TV ಮುಂದೆ, ಆವಾಗ ಯಾರಾದರೂ ಬಂದುಬಿಟ್ರೆ ಏನು ಮಾಡೋದು. ಎಷ್ಟು ವ್ಯತ್ಯಾಸ ಆಗೋಯ್ತು ನೋಡಿ. ಕಾಲ ಅನ್ನೋದು ವಾರಾನ್ನ ಪದ್ಧತಿ ಇದ್ದಂತಹ ನಾಡು ನಮ್ಮದು. ಒಬ್ಬರಿಗೆ 1 ದಿನ ವಾರಾನ್ನವನ್ನು ಕೊಟ್ಟು ಆ ಬ್ರಹ್ಮಚಾರಿಗೆ ಊಟ ಕೊಟ್ಟು ಕಾಪಾಡಿದರೆ ಮುಂದೆ ಎಂತಹ ಪ್ರಗತಿಪರವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪ್ರಜೆಯಾಗಿ ಅವನು ಬದುಕಬಲ್ಲ ಅನ್ನೋದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗಿಂತ ಬೇಕಾದ ದಾಖಲೆ. ವಿಶ್ವೇಶ್ವರಯ್ಯನವರು ಓದಿದ್ದೇ ಆ ರೀತಿಯಾಗಿ.
ನಮ್ಮ ನಾಡಿಗೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ವಿಶ್ವೇಶ್ವರಯ್ಯನವರು? ದಿವಾನ್ರಾಗಿ ಮಾಡಿದ ಕೆಲಸ ಏನು? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಸ್ಟಾಬ್ಲಿಷ್ ಮಾಡಿದ್ದೇನು? ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದೇನು? ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ದೇನು? ಒಂದೇ ಎರಡೇ ಹೇಳ್ತಾ ಹೋದರೆ ಅದೇ ಒಂದು ಪಟ್ಟಿ ಆಗಿಬಿಡುತ್ತೆ. ಅಂತಹ ವಿಶ್ವೇಶ್ವರಯ್ಯನವರ ಬಗ್ಗೆ ಎಲ್ಲ ಪ್ರಮಾಣಭೂತವಾಗಿರ್ತಕ್ಕಂಥ ದಾಖಲೆಗಳು ನಮ್ಮ ಎಸ್ ಆರ್ ರಾಮಸ್ವಾಮಿಯವ್ರ ಹತ್ರ ಇದೆ. ಆದ್ದರಿಂದ ನಾನು ಅವ್ರ ಮುಂದೆ ಮಾತಾಡೋದು ಅತಿರೇಕದ ಪರಮಾವಧಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಅಲ್ಲಿಗೆ ನಿಲ್ಲಿಸ್ಕೊಂಡು, ಮನುಷ್ಯ ಯಜ್ಞ ಅಂದರೆ ಅತಿಥಿಗಳನ್ನು ಸತ್ಕರಿಸುವುದು. ಶಾಕುಂತಲ ನಾಟಕ ನೀವು ಯೋಚನೆ ಮಾಡಿ, ಶಕುಂತಲೆಗೆ ಯಾಕೆ ಆ ಗತಿ ಬಂತು ಅಂದರೆ, ಶೀಘ್ರಕೋಪಿಯಾಗಿರ್ತಕ್ಕಂಥ ದೂರ್ವಾಸ ಅತಿಥಿ ರೂಪದಲ್ಲಿ ಮನೆಗೆ ಬಂದಾಗ ಸತ್ಕಾರ ಮಾಡದೇ ಹೋಗಿದ್ದರಿಂದ ಅವನ ಬಾಯಿಂದ ಶಾಪ ಬಂತು. ವಿಚಿಂತಯಂತಿ ಯಮನನ್ಯಮಾನಸ ತಪೋಧನಂ ವೇತ್ಸಿನ ಮಾಮುಪಸ್ಥಿತಿಂ ಸ್ಮರಿಷ್ಯತಿ ತ್ವಾಂ ನ ಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತ ಪ್ರಥಮ ಕೃತಾಮಿವ. ಶಾಪ ಕೊಟ್ಟು ಹೊರಟೆ ಹೋದ. ಶೀಘ್ರಕೋಪಿ ಅವನು ದೂರ್ವಾಸ. ತಕ್ಷಣ ಓಡೋದ್ರು ಅನಸೂಯ ಪ್ರಿಯಂವದೆ, ಆ ಶಾಪವನ್ನು ನೀನು ಸ್ವಲ್ಪ ಬದಲಾಯಿಸ್ಕೊಳ್ಳೋ ಹಾಗಾಗಲಿ ಅಂತ. ಅದಕ್ಕೆ ಅವನು ಒಂದೇ ಉತ್ತರ ಕೊಟ್ಟಿದ್ದು. ಮತ್ತೆ ಆ ಅಂಗುಲಿಯನ್ನು ನೋಡಿದಾಗ ದುಷ್ಯಂತನಿಗೆ ಹಿಂದಿನ ಕಳೆದು ಹೋದ ನೆನಪುಂಟಾಗತ್ತೆ ಅಂತ. ಅದಕ್ಕೇ ಅಭಿಜ್ಞಾನ ಶಾಕುಂತಲ ಅಂತ ನಾವು ಹೆಸರಿಟ್ಟಿರೋದೇ ಹೊರತು ಬರೀ ಶಾಕುಂತಲ ಅಲ್ಲ. ಕಾಳಿದಾಸನ ಶ್ರೇಷ್ಠತೆ, ಅವನು ಮಾಡಿಕೊಂಡಿರೋ ಅನೇಕ ರೂಪಾಂತರಗಳಿದೆ, ಅದರಲ್ಲಿ ಅಭಿಜ್ಞಾನ ಅನ್ನೋದು ಒಂದು. ಅದಕ್ಕೆ ಮೋನಿಯರ್ ವಿಲಿಯಮ್ಸ್ ಭಾಷಾಂತರ ಮಾಡುವಾಗ ದ ಫೇಟಲ್ ರಿಂಗ್ ಅಂತ ಭಾಷಾಂತರ ಮಾಡ್ತಾನೆ ಅಭಿಜ್ಞಾನ ಶಾಕುಂತಲಕ್ಕೆ. ಬಿಕಾಸ್ ದ ರಿಂಗ್ ಪ್ಲೇಡ್ ಫೇಟ್, ಇಟ್ ಪ್ಲೇಡ್ ಹ್ಯಾವಕ್ ವಿತ್ ದ ಲೈಫ್ ಆಫ್ ಬೋತ್ ದುಷ್ಯಂತ ಆ್ಯಂಡ್ ಶಕುಂತಲ. ಆ ದೃಷ್ಟಿಯಿಂದ ನೋಡಿ, ಅತಿಥಿ ಸತ್ಕಾರ ಅನ್ನೋದು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಕಾರ್ಯ ನಮ್ಮ ಪರಂಪರೆಯಲ್ಲಿ. ಭೂತಯಜ್ಞ ಅಂದರೆ ಸಮಸ್ತ ಪ್ರಾಣಿಗಳಿಗೂ ಆಹಾರ ಒದಗಿಸಿ ತೃಪ್ತವಾಗಿರುವುದು. ನೋಡಿ, ಪ್ರಾಣಿಗಳಿಗೂ ಕೂಡ ನಮ್ಮ ಕೈಯಲ್ಲಾದಷ್ಟು ಊಟವನ್ನು ಕೊಟ್ಟು ಕಾಪಾಡ್ತಕ್ಕಂತಹದ್ದು ಭೂತಯಜ್ಞ. ಭಗವದ್ಗೀತೆಯಲ್ಲಿ ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ ಎಂಬುದಾಗಿ ಸುದೀರ್ಘವಾಗಿರ್ತಕ್ಕಂತಹ ವಿವರಣೆ ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಡಿ ವಿ ಜಿಯವರು ನೋಡಿ ಎಂತಹ ಸೊಗಸಾಗಿರ್ತಕ್ಕಂತಹ ವಿವರಣೆ ಕೊಟ್ಟಿದ್ದಾರೆ. ವಿವರಣೆ ಅಂತಲೇ ಕೊಟ್ಟಿದ್ದಾರೆ ಹೆಡಿಂಗು. ಮುಂದಿನ ರುಕ್ಕಿನಲ್ಲಿ ಜಗತ್ಸೃಷ್ಟಿ ಕಾರ್ಯವನ್ನು ಒಂದು ಯಜ್ಞಕ್ಕೆ ಹೋಲಿಸಿದೆ. ನಮ್ಮ ದೇಶದಲ್ಲಿ ಪೂರ್ವಕಾಲದಲ್ಲಿ ಯಜ್ಞ ಯಾಗಾದಿಗಳು ಕರ್ಮಗಳು ಜನಕ್ಕೆ ತುಂಬ ಪರಿಚಿತವಾದ ಸಮಾರಂಭಗಳಾಗಿದ್ದವು. ನೋಡಿ, ಯಜ್ಞ ಮಾಡೋದಂದ್ರೆ ಒಂದು ಸಮಾರಂಭ. ಅದು ರಾಜಸೂಯ ಯಾಗ. ನಿಮಗೆಲ್ಲ ಗೊತ್ತಿದೆ, ರಾಜಸೂಯ ಯಾಗ ಪ್ರಸಂಗದಲ್ಲಿ ಎಂತಹ ಘಟನೆ ನಡೆದೋಯ್ತು ಅನ್ನೋದಕ್ಕೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅಗ್ರಪೂಜೆ ಮಾಡಿದರು ಪಾಂಡವರು. ಶಿಶುಪಾಲನಿಗೆ ಇನ್ನೇನು ಸಾವು ಸಮೀಪಿಸಿತ್ತು. ಅದಕ್ಕೆ ಶಿಶುಪಾಲನಿಗೆ ಒಂದು ಆಮಂತ್ರಣವನ್ನು ಕೂಡ ಕೊಡಲಿಲ್ಲ. ಅವನು ಕೋಪ ಮಾಡಿಕೊಳ್ಳೋದಕ್ಕೆ ಅವನಿಗೆ 3 ಕಾರಣ ಇತ್ತು. ಮೊದಲನೇ ಕಾರಣ, ಛೇದಿ ಎಂಬತಕ್ಕಂಥ ಪ್ರಾಂತ್ಯದ ರಾಜ ಅವನು. ಎಲ್ಲ ರಾಜರಿಗೆ ಆಹ್ವಾನ ಕೊಟ್ಟಮೇಲೆ ಇವನು ಒಬ್ಬನ ಬಿಟ್ಟುಬಿಟ್ರೆ ಯಾರಿಗಾದರೂ ಮೊದಲೇ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರಿಗೆ ಹರ್ಟಾಗತ್ತೋ ಇಲ್ವೋ, ಸೊ ಆ ತರಹ ಆಗೋಯ್ತು ಅವನಿಗೆ. ಮೊದಲನೇ ಕಾರಣ. ಎರಡನೇ ಕಾರಣ, ರುಕ್ಮಿಣಿಯನ್ನು ಅವನು ಮದುವೆ ಮಾಡ್ಕೋಬೇಕು ಅಂತಿದ್ದ. ರುಕ್ಮಿಣಿ ಕೃಷ್ಣನ ಜೊತೆ ಹೊರಟೋದ್ಲು. ಅದು ಎರಡನೇ ಕಾರಣ. ಮೂರನೇದು, ಕೃಷ್ಣನಿಗೆ ಅಗ್ರಪೂಜೆ ಮಾಡಿ ಸತ್ಕಾರ ನಡೀತಾ ಇದೆ. ಇದರಿಂದ ಕೋಪಾವಿಷ್ಟವಾಗಿ ಬಂದ ಶಿಶುಪಾಲ. ಆಗ ಕೃಷ್ಣ ಪರಮಾತ್ಮ ಎಣಿಸ್ಕೊಂಡು, ಆಯಿತು ಇವನ ಜೀವಮಾನ ಅವಧಿ ಅಂತ ಸುದರ್ಶನ ಚಕ್ರ ಬಿಟ್ಟು ಆವಾಗ ಸಂಹಾರ ಮಾಡಿದ. ಅದಕ್ಕೆ ಶಿಶುಪಾಲ ವಧ ಅಂತ ಒಂದು ಮಹಾಕಾವ್ಯವನ್ನೇ ಬರೆದುಬಿಟ್ಟ ಮಾಗಕವಿ. ಮೂಲ ಅದಕ್ಕೆ ಆಧಾರ ಆ ರಾಜಸೂಯ ಯಾಗ ಪ್ರಸಂಗ, ಅಲ್ಲಿ ಬರತಕ್ಕಂಥದ್ದು. ವಿಶ್ವಜಿತ್ ಯಾಗ ಪ್ರಸಂಗ ತಮಗೆಲ್ಲ ಗೊತ್ತಿದೆ. ಕಾಳಿದಾಸ ಮಾಡಿರ್ತಕ್ಕಂತಹ ರಘುವಂಶ ಕಾವ್ಯದಲ್ಲಿ ರಘು ಮಹಾರಾಜ ಪ್ರಪಂಚವನ್ನೇ ಗೆದ್ದು ಎಲ್ಲವನ್ನೂ ದಾನ ಕೊಟ್ಬಿಟ್ಟ. ಆ ಸಂದರ್ಭದಲ್ಲಿ ಕೌತ್ಸ ಎಂಬತಕ್ಕಂಥ ಶಿಷ್ಯ ವರತಂತು ಎಂಬತಕ್ಕಂಥ ಗುರುಗಳ ಹತ್ರ ಅಭ್ಯಾಸ ಮಾಡಿ, ನಾನು ಗುರುದಕ್ಷಿಣೆ ಏನು ಕೊಡಬೇಕು ಸ್ವಾಮಿ ಅಂತ ಕೇಳಿದ. ಅದಕ್ಕೆ ಗುರು ಹೇಳ್ದ, ನೀನು ಏನೂ ಕೊಡಬೇಡಪ್ಪ, ನೀನು ಒಳ್ಳೆ ವಿದ್ಯಾರ್ಥಿ, ಚೆನ್ನಾಗಿ ಓದ್ಕೊಂಡಿದ್ದೀಯಾ, ನನಗೆ ಸಂತೋಷ ಆಗಿದೆ, ಹೋಗಿ ಬಾ ಅಂತ ಹೇಳ್ದ. ಆದರೆ ಆ ಶಿಷ್ಯ ಕೇಳಲಿಲ್ಲ. ಇಲ್ಲ, ನಾನು ಕೊಡಲೇಬೇಕು, ನೀವು ಹೇಳಲೇಬೇಕು ಅಂತ ಆಗ್ರಹ ಮಾಡ್ದ. ಗುರು ಕೋಪ ಬಂತು. ಕೊಡ್ತೀಯಾ ಹಾಗಿದ್ದರೆ? 14 ಕೋಟಿ ಸುವರ್ಣ ನಾಣ್ಯಗಳನ್ನು ನಾಳೆ ಬೆಳಗ್ಗೆ ಒಳಗೆ ತಂದಿಡು ಅಂದ. ಎಲ್ಲಿಂದ ತಂದಿಡೋದು? 14 ಕೋಟಿ, ಒಂದಲ್ಲ ಎರಡಲ್ಲ.
ರಘು ಮಹಾರಾಜ ಚಕ್ರವರ್ತಿ ಅವನ ಹತ್ರ ಹೋದರೆ ಸಿಗತ್ತೆ ಅಂದ್ಕೊಂಡು ಬಂದ ಕೌತ್ಸ. ಆ ರಘು ಮಹಾರಾಜನೋ ಎಲ್ಲವನ್ನೂ ದಾನ ಕೊಟ್ಟು ಬರೀ ಕೈಯಲ್ಲಿದ್ದ. ಅದನ್ನು ನೋಡಿ ಇವನಿಗೆ ಎದೆ ಒಡೆದೋದಂಗಾಯಿತು. ಇಂಥವ್ರ ಹತ್ರ ನನಗೇನು ಗಿಟ್ಟತ್ತೆ ಅಂತ. ರಘು ಹೇಳಿದ, ನೋಡಪ್ಪ, ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯಲ್ಲಿ ಯಾರಾದರೂ ವಾಪಸ್ ಹೋದರೆ ನನಗೆ ಶ್ರೇಯಸ್ಸಲ್ಲ, ದಯವಿಟ್ಟು ಹೇಳು ಯಾಕೆ ಬಂದಿದ್ದೀಯಾ ಅಂತ. ಕೌತ್ಸ ಹೇಳ್ದ, ಸ್ವಾಮಿ, ಹಿಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ, ನಾಳೆ ಬೆಳಗ್ಗೆ ಒಳಗೆ ನಾನು 14 ಕೋಟಿ ಸುವರ್ಣ ನಾಣ್ಯಗಳನ್ನು ನಮ್ಮ ಗುರುಗಳಿಗೆ ಕೊಡಬೇಕು ಅಂತ. ರಘು ಹೇಳಿದ, ಏನು ಯೋಚನೆ ಮಾಡಬೇಡ, ಊಟ ಮಾಡು, ನಿದ್ದೆ ಮಾಡು, ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತ ಹೇಳಿದ. ಅವ್ನಿಗೆ ಅರ್ಥ ಆಗಲಿಲ್ಲ, ಅದು ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಓವರ್ ನೈಟ್ ಇವನು ಅಂತ. ತಕ್ಷಣ ಕುಬೇರನ ಮೇಲೆ ದಂಡೆತ್ತಿ ಬರ್ತಾ ಇದ್ದೀನಿ ಅಂತ ಡಂಗುರ ಹೊಡೆಸ್ದ ರಘು. ಯಾರಿಗೆ ಗೊತ್ತಿಲ್ಲ ರಘುವಿನ ಪರಾಕ್ರಮ. ಕುಬೇರ ನಡ್ಕೊಂಡು ಓಡ್ ಬಂದ, ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ, ನನ್ನ ಹಣ ಎಲ್ಲ ನಿಂದೆ ಅಂತ. ಕುಬೇರನ ಹಣ ಅಂದರೆ ಏನು ಕೇಳಬೇಕೆ? ಆಗ ಹೇಳಿದ ರಘು, ತೊಗೊಂಡೋಗಿ ಎಲ್ಲಾನು. ಕೌತ್ಸ ಹೇಳ್ದ, ಸ್ವಾಮಿ, 14 ಕೋಟಿ ಮೇಲೆ ಒಂದು ಬಿಡಿಗಾಸು ನನಗೆ ಬೇಕಾಗಿಲ್ಲ, ಏಕೆಂದ್ರೆ ನನ್ನ ಗುರುಗಳಿಗೆ ಕೊಡಬೇಕಾಗಿರೋದು ಅದು. ರಘು ಹೇಳ್ತಾನಪ್ಪ, ವಿಶ್ವಜಿತ್ ಯಾಗ ಮಾಡಿ ಎಲ್ಲವನ್ನೂ ದಾನ ಕೊಟ್ಟು ಇನ್ನೂ ನಾನು ದುಡ್ಡು ಇಟ್ಕೊಂಡ್ರೆ ನಾನು ದಾನ ಮಾಡಿದ್ದಕ್ಕೇನು ಪ್ರಯೋಜನ, ಎಲ್ಲ ತೊಗೊಂಡೋಗಂತೀವನು, ಇಷ್ಟು ಮಾತ್ರ ಬೇಕು ಅಂತ ಅವನು. ಹಾಗಿತ್ತು ಆಗಿನ ಕಾಲದಲ್ಲಿ. ಈ ಕೊಡದೇನೇ ತಲೆ ಹೊಡಿತಾರೆ, ಕೊಟ್ಟರೆ ಬಿಡ್ತಾರಾ? 14 ಕೋಟಿ ಸುವರ್ಣ ನಾಣ್ಯ ಅಂದರೆ ಏನಾಯಿತು? ಅಸ್ಟ್ರಾನಾಮಿಕಲ್ ಫಿಗರ್ಸು ಈಗ ನಿಜಕ್ಕೂ ಕೂಡ. ಸೊ ಕುಬೇರ ಮತ್ತು ಇದನ್ನು ನೆನೆಸ್ಕೊಂಡ್ರೆ ಎಂತಹ ಆದರ್ಶವಾಗಿರ್ತಕ್ಕಂಥ ಜೀವನ ನಡೆಸೋದಕ್ಕೆ ನಾವು ನಮ್ಮ ದೇಶದಲ್ಲಿ ಇದ್ವಿ ಅನ್ನೋದಕ್ಕೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಹಿರಿಯರಿಗೆಲ್ಲ ಗೊತ್ತಿರುತ್ತೆ ನನಗಿಂತ ಚೆನ್ನಾಗೇ. ಸೆಂಟ್ರಲ್ ಕಾಲೇಜಲ್ಲಿ ಕುಬೇರ ಕುಚೇಲ ಅಂತ ಇಬ್ಬರು ಪ್ರೊಫೆಸರ್ಸು. ಯಾವಾಗಲೂ ಕೂಡ ಕುಬೇರ ಕುಚೇಲ್ನ ಹತ್ರ ಸಾಲ ಮಾಡ್ಕೊಂಡು ಹೋಗೋದು 20ನೇ ತಾರೀಕು ಬಂದರೆ. ಹೆಸರು ಮಾತ್ರ ಪಾಪ ಕುಬೇರ. ಹಾಗಿತ್ತು. ಇರಲಿ, ನಾವು ಯಾರೂ ನಿಂದೆ ಮಾಡೋಕ್ಕಲ್ಲ, ಪ್ರಾಸಂಗಿಕವಾಗಿ ಏನೋ ನೆನಪಾಯಿತು ಅದರಿಂದ ಹೇಳಿದೆ ಅಷ್ಟೇ. ನಾನು ಇರೋದಕ್ಕಿಂತ ಇಲ್ಲದೆ ಇರೋದು ಹೇಳೋದೇ ಜಾಸ್ತಿ ನೋಡಿ. ಅದರಿಂದ ತಾವು ಕ್ಷಮಿಸಬೇಕು ದಯವಿಟ್ಟು. ನಮ್ಮ ದೇಶದಲ್ಲಿ ಪೂರ್ವ ಕಾಲದಲ್ಲಿ ಯಜ್ಞಯಾಗಾದಿ ಕರ್ಮಗಳು ಬಹಳ ಸಮಾರಂಭದ ರೀತಿಯಲ್ಲಿ ನಡೆಯುತ್ತಿತ್ತು. ಯಾವ ಒಂದು ಮಹಾಕಾರ್ಯವನ್ನು ಯಜ್ಞದ ಉಪಮಾನದಿಂದ ವರ್ಣಿಸುವುದು ಪ್ರಾಚೀನ ಪದ್ಧತಿ. ನೋಡಿ, ಪ್ರಾಚೀನ ಪದ್ಧತಿ ಅಂತ ಇಟ್ಟಿದ್ದಾರೆ ಡಿ ವಿ ಜಿಯವರು. ಆ ಪದ ಗಮನಿಸಬೇಕು. ಮುಖ್ಯವಾಗಿ ಯಜ್ಞ ಎಂದರೆ ಪವಿತ್ರೋದ್ದೇಶದ ಅಸಾಧಾರಣ ಪ್ರಯತ್ನ. ಶ್ರೇಯಸ್ಸು ಅಂತ ಅವರು ಹೇಳ್ತಾ ಇಲ್ಲ, ಪ್ರಯತ್ನ. ಪೂಜೆ ಅದೇ ದೇವಪೂಜೆ. ನಮ್ಮ ಕಾಲದಲ್ಲಿ ಸಹ ನೋಡಿ, ಇಮ್ಮಿಡಿಯೇಟಾಗಿ ಕಂಟೆಂಪ್ರರಿ ರೆಲೆವೆನ್ಸ್ ತಂದು ಅದನ್ನು ಪ್ರೂವ್ ಮಾಡ್ತಾರೆ. ನಮ್ಮ ಕಾಲದಲ್ಲಿಯೂ ಸಹ ಮಹಾತ್ಮ ಗಾಂಧೀಜಿಯವರ ನೂಲು ರಾಟೆಯ ಕೆಲಸವನ್ನು ಸೂತ್ರಯಜ್ಞ ಎಂದು, ನಾವು ಭಗವದ್ಗೀತೆಗೆ ಏನು ಹೇಳ್ತೇವೆ? ಜ್ಞಾನಯಜ್ಞ. ಅದೇ ತರಹ ಇದು ಸೂತ್ರಯಜ್ಞ ಎಂದು ಶ್ರೀ ವಿನೋಬಾ ಭಾವೆಯವರ ಜಮೀನು ಹಂಚಿಕೆಯನ್ನು ಭೂದಾನ ಯಜ್ಞ ಎಂದು ಜನ ಕರೆದಿದ್ದಾರೆ. ನೋಡಿದ್ರಾ? ಯಜ್ಞ ಅನ್ನೋದು ಯಾವುದೋ ಮಾಡ್ತಾ ಇದ್ದೀವಿ, ಈಗ ಹೇಗೆ ಆ ಟರ್ಮ್ ರೆಲೆವೆಂಟು ಅಂತ ನಾವು ಕೇಳಿಬಿಡಬಹುದು ಅಂತ ಅವರೇ ಊಹೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಉತ್ಥಾಪ್ಯಾಕಾಂಕ್ಷ, ನಿನ್ನೆ ಮೊನ್ನೆ ನಾನು ಹೇಳಿದ ಹಾಗೆ. ಮತ್ತೆ ಯಜ್ಞ ಶಬ್ದದ ಧ್ವನಿತಾರ್ಥವು ಈಗಾಗಲೇ ಇಷ್ಟು ಮಟ್ಟಿನದಿರುವಲ್ಲಿ ಸಾವಿರಾರು ವರ್ಷಗಳ ಹಿಂದೆ ವೇದ ಮಹರ್ಷಿಗಳು ಒಂದು ಪರತತ್ವವನ್ನು ಬೋಧಿಸಿದ ಸೌಲಭ್ಯಕ್ಕಾಗಿ ಯಜ್ಞದ ಉಪಮಾನವನ್ನು ಅವಲಂಬಿಸಿದ್ದು ಸ್ವಾಭಾವಿಕವೇ ಆಗಿದೆ. ಜ್ಞಾನವಂತನ ಜೀವನವೆಲ್ಲ ಒಂದು ಯಜ್ಞ ಎಂದು ತೈತ್ತಿರೀಯ ಉಪನಿಷತ್ತು ಹೇಳುತ್ತದೆ. ಭಗವದ್ಗೀತೆಯೂ ಹಾಗೆಯೇ ಎಲ್ಲ ಸತ್ಕಾರ್ಯವನ್ನು ಯಜ್ಞ ಎಂದು ಕರೆದಿದೆ. ಈಶ್ವರನ ವಿರಾಟ್ ರೂಪವನ್ನು ಧರಿಸಿದಾಗ ಅದರ ಪರಿಣಾಮವಾಗಿ ನಾನಾ ಶಕ್ತಿಗಳು ಉದಯಿಸಿತು ಎಂದು 5ನೇ ಋಕ್ಕು ಸೂಚಿಸಿದೆ. ನೆಲ, ನೀರು, ಬೆಂಕಿ, ಗಾಳಿ ಮೊದಲಾದ ಪಂಚಮಹಾಭೂತಗಳು, ಸೂರ್ಯ, ಚಂದ್ರ ಮೊದಲಾದ ಗ್ರಹ ತಾರೆಗಳು, ಜೀವಜಂತು ರಾಶಿಗಳ ಕಣ್ಣು, ಕಿವಿ, ನಾಲಿಗೆ ಮೊದಲಾದ ಜ್ಞಾನೇಂದ್ರಿಯಗಳು, ಕೈ, ಕಾಲು ಮೊದಲಾದ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ ಮೊದಲಾದ ಅಂತಃಕರಣಗಳು ವಿರಾಟ್ ಪುರುಷನ ಶಕ್ತಿಯ ಸ್ಥಾನಗಳು. ಈ ಒಂದೊಂದು ವಿರಾಟ್ ಶಕ್ತಿಯ ಅವತಾರವು ಒಂದೊಂದು ದೇವತೆ. ಆಯಾ ಭೂತದ, ಆಯಾ ದೇಹಾಂಗದ, ಆಯಾ ಇಂದ್ರಿಯದ ಅಭಿಮಾನಿ ದೇವತೆ. ದೇವ ಶಬ್ದಕ್ಕೆ ಪ್ರಕಾಶಿಸುವುದು ಎಂದು ಅರ್ಥ. ನೋಡಿ, ದಿವು ದೀಪ್ತೌ ಧಾತು, ಅದರಿಂದ ಪ್ರಕಾಶಿಸುವುದು ಎಂಬತಕ್ಕಂಥ ಅರ್ಥ. ಪರಸ್ಪರ ಸಂಬಂಧಗಳು ಉಂಟಾಗುವ ಘಟನೆ ಒಂದು ಕಡೆಯ ದೇಹೇಂದ್ರಿಯ ಮನಸ್ಸುಗಳಿಗೂ
ಇನ್ನೊಂದು ಕಡೆ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿ ದ್ರವ್ಯಗಳಿಗೂ ಅನ್ಯೋನ್ಯ ಸಂಯೋಗವಾಗುವುದರಿಂದ ನಮ್ಮ ಎಲ್ಲ ಅನುಭವಕ್ಕೂ ಎಲ್ಲ ಜ್ಞಾನಕ್ಕೂ ಕಾರಣವಾದುದು ನಮ್ಮ ಒಳಗೂ ಹೊರಗೂ ಇರುವ ಚೈತನ್ಯ ಪ್ರಕಾಶಗಳು, ಅವೇ ದೇವತೆಗಳು. ಈ ದೇಹೇಂದ್ರಿಯಾದಿ ಅಭಿಮಾನಿ ದೇವತೆಗಳು ಇರುವುದರಿಂದಲೇ ನಮ್ಮ ಪಾಲಿಗೆ ಪ್ರಪಂಚದ ಇರುವಿಕೆ. ಹೀಗೆ ಸೃಷ್ಟಿಕ್ರಮದಲ್ಲಿ ಮೊದಮೊದಲು ಉಂಟಾದುದು ದೇವತೆಗಳು ಎಂಬ ಪ್ರಕಾಶ ಚೈತನ್ಯಗಳು. ಆ ದೇವತೆಗಳ ಕಾರ್ಯದಿಂದ ಉತ್ಪನ್ನವಾಗುತ್ತಿರುವುದು ನಮ್ಮ ದಿನದಿನದ ಪ್ರಪಂಚ. ಈ ಪ್ರಪಂಚ ಸೃಷ್ಟಿಯಲ್ಲಿ 2 ಅಂತಸ್ತುಗಳನ್ನು ಕಾಣಬಹುದು. ನಿರಾಕಾರವೂ ನಿಷ್ಕ್ರಿಯವೂ ಆದ ಪರಬ್ರಹ್ಮ ಸತ್ವವು ತನ್ನ ಅನಂತ ಅದ್ಭುತ ಶಕ್ತಿಯ ಅಂಶ ಲೀಲಾ ಮಾತ್ರದಿಂದ ವಿರಾಟ್ ರೂಪವನ್ನು ಧರಿಸಿದ್ದು ಪೂರ್ವ ಸೃಷ್ಟಿ. ಆ ವಿರಾಟ್ ಪುರುಷನ ನಾನಾ ಶಕ್ತಿಗಳು ತಮ್ಮ ತಮ್ಮ ಕಾರ್ಯ ವಿಶೇಷಗಳಿಂದ ಉತ್ಪತ್ತಿ ಮಾಡುತ್ತಿರುವುದು ಲೋಕಕ್ಕೆಲ್ಲ ಉತ್ತರ ಸೃಷ್ಟಿ. ಈ ಉತ್ತರ ಸೃಷ್ಟಿಯನ್ನು ಪುರುಷ ಸೂಕ್ತವು ಯಜ್ಞಕ್ಕೆ ಹೋಲಿಸಿದೆ. ಇದು DVG ಅವರ ವಿವರಣೆ ಅಂತಲೇ ಶೀರ್ಷಿಕೆ ಕೊಟ್ಟು ಅವರು ವಿವರಣೆ ಮಾಡಿದ್ದಾರೆ. ಪೂರ್ವ ಸೃಷ್ಟಿಯಿಂದಲೂ ಉತ್ತರ ಸೃಷ್ಟಿಯಿಂದಲೂ ಪುರುಷ ಅನ್ನೋದನ್ನು ಯಾವ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಪ್ಲೇಸ್ ಮಾಡಬೇಕು ಅನ್ನೋದನ್ನು ನೋಡಿ ಎಷ್ಟು ಲಾಜಿಕಲ್ಲಾಗಿ ಅದನ್ನು ತರ್ತಾರೆ ಅಂದರೆ ಆ ಬ್ಯಾಕ್ಗ್ರೌಂಡ್ನ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಈ ಯಜ್ಞದಿಂದಲೇ ಪ್ರಧಾನವಾಗಿ ಎಲ್ಲವೂ ಕೂಡ ಸೃಷ್ಟವಾಯಿತು. ಯತ್ಪುರುಷೇಣ ಹವಿಷಾ ದೇವ ಯಜ್ಞಮತಂವತ ವಸಂತೋ ಅಸ್ಯಾಸೀರಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಃ. ಯಾವಾಗ ಪುರುಷೇಣ ಹವಿಷ, ಚತುರ್ಮುಖ ಎಂಬ ಹೆಸರುಳ್ಳ ಪಶು ಹವಿಸ್ಸಿನಿಂದ ದೇವಾಹ ಸಾಧ್ಯರು ಎಂಬ ದೇವತೆಗಳು ಅಥವಾ ಅವನ ಇಂದ್ರಿಯಗಳು ಯಜ್ಞಂ ಸೃಷ್ಟಾತ್ಮಕವಾದ ಧ್ಯಾನಮಯವಾದ ಯಜ್ಞವನ್ನು ಅತನ್ವತ ಮಾಡಿದರೋ ಆಗ ಈ ಅಧ್ಯಾತ್ಮ ಜ್ಞಾನ ಯಜ್ಞಕ್ಕೆ ವಸಂತ ಕಾಲವೇ ತುಪ್ಪವಾಯಿತು. ಗ್ರೀಷ್ಮ ಋತುವೇ ಸಮಿತ್ತುಗಳಾಗಿ ಕಲ್ಪಿಸಲ್ಪಟ್ಟವು. ಶರದ್ ಋತುವೇ ಪುರೋಡಾಶ ಎಂಬ ಹವಿಸ್ಸಾಯಿತು. ದೇವಾಹ ಎಂಬ ಶಬ್ದವು ಇಂದ್ರಿಯ ಪ್ರಾಣಸಾಧ್ಯೇಷು ದೇವಶಬ್ದ ಸಮೀರಿತಃ ಎಂದು ಹೇಳುವಂತೆ ಇಂದ್ರಿಯಗಳನ್ನು ಬೋಧಿಸುತ್ತದೆ. ವಸಂತ ಋತು ಆಜ್ಯ ಎಂದು ಹೇಳುವುದಕ್ಕೆ ಕಾರಣ ಆ ಕಾಲದಲ್ಲಿ ಹಸುಗಳು ಹೆಚ್ಚು ಹಾಲು ಕರೆದು ತುಪ್ಪವು ಹೆಚ್ಚಾಗಿ ಉಂಟಾಗುವುದರಿಂದ. ಹಿಮದಗ್ಧ ತೃಣಭೂಮಿ ವಸಂತೆ ಶೋಭತೆ ತೃಣೈ ಗಾವಶ್ಚ ತೃಣಭಕ್ಷೇಣ ದುಹತೆ ಸುತರಾಂಪಯ ಎಂದು ಪದ್ಮಪುರಾಣದಲ್ಲಿ ವಸಂತ ಋತುವಿನ ಬಗ್ಗೆ ಹೇಳಿದೆ. ಹೆಚ್ಚು ತುಪ್ಪವು ಉತ್ಪನ್ನವಾಗಲು ಕಾರಣವಾದ್ದರಿಂದ ವಸಂತ ಋತುವನ್ನು ಆಜ್ಯ ಎಂದು ಕಲ್ಪಿಸಲಾಗಿದೆ. ಇದರಿಂದ ವಸಂತ ಕಾಲದ ಸೃಷ್ಟಿಯನ್ನು ಹೇಳಿದಂತಾಯಿತು. ಗ್ರೀಷ್ಮ ಋತುವಿನಲ್ಲಿ ತಾಪವು ಅತಿಶಯವಾಗುವುದರಿಂದ ಆ ಕಾಲವು ಇದ್ಮವಾಗುತ್ತದೆ. ಗ್ರೀಷ್ಮಕಾಲೇ ಪಲಾಶೇದ್ಮಾನ್ ಆಹರಂತಿ ಮಹರ್ಷಯ ಏಚ ಸಂವತ್ಸರಂ ಸತ್ರಂ ಆಸತೆ ಭವಶಾಂತಯೇ. ಇದರಿಂದ ಗ್ರೀಷ್ಮ ಋತುವಿನ ಸೃಷ್ಟಿಯನ್ನು ಕೂಡ ಹೇಳಲಾಗಿದೆ. ಧಾನ್ಯಗಳು ಪಕ್ವವಾಗುವುದಕ್ಕೆ ಕಾರಣವಾಗಿರುವ ಶರತ್ಕಾಲವನ್ನು ಹವಿಸ್ಸು ಎಂಬುದಾಗಿ ಹೇಳಿದೆ. ಶರದೃತು ಪುರೋಡಾಶ ಎಂಬುವ ಹವಿಸ್ಸಾಯಿತು. ಶ್ರೀಮದ್ ರಾಮಾಯಣದಲ್ಲಿ ಖರ್ಜೂರ ಪುಷ್ಪ ಕೃತಿಭಿಃ ಶಿರೋಭಿಃ ಪೂರ್ಣತಂಡುಲೈಃ ಶೋಭಂತೆ ಕಿಂಚಿದಾಲಂಬಾಃ ಶಾಲಯಃ ಕನಕಪ್ರಭಾಃ ಎಂದು ಶರತ್ಕಾಲದಲ್ಲಿ ಧಾನ್ಯಗಳು ಪಕ್ವವಾಗುವುದು ಎಂಬುದನ್ನು ಸೂಚಿಸಿದೆ. ಇದರಿಂದ ಶರತ್ಕಾಲದ ಸೃಷ್ಟಿಯನ್ನು ಕೂಡ ಹೇಳಿದಂತಾಯಿತು. ನೋಡಿ, ಸೃಷ್ಟಿ ಅನ್ನೋದು ಹೇಗಾಯಿತು ಅನ್ನೋದಕ್ಕೆ ಆಮೇಲೆ ಈ ಯಜ್ಞದಿಂದಲೇ ಋಗ್ಯಜುಸ್ಸಾಮಗಳು ಎಂಬ 3 ವೇದಗಳು ಹುಟ್ಟಿದವು. ಯಾವ ರೀತಿಯಾಗಿ ಅದು ಬಂತು ಅನ್ನೋ ದೃಷ್ಟಿಯಿಂದ ಇತಿ ವೇದಾಹ ತ್ರಯಸ್ತ್ರಯಿ ನಮ್ಮಲ್ಲಿರ್ತಕ್ಕಂಥದ್ದು. ತ್ರಯಿ ವಿಗ್ರಹವತ್ಯೇವ ಸಮಂ ಅಧ್ಯಾತ್ಮ ವಿದ್ಯೆಯ. ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದ ಪ್ರಾರಂಭದಲ್ಲಿ ಪಂಡಿತ ಕೌಶಿಕಿ ಎಂಬತಕ್ಕಂತಹ ಸನ್ಯಾಸಿನಿಯ ವರ್ಣನೆ ಮಾಡುವಾಗ ಆ ಮಾತನ್ನು ತಂದಿದ್ದಾನೆ. ತ್ರಯೀ ವಿಗ್ರಹವತ್ಯೇವ. ಋಕ್ಯಜುಸ್ಸಾಮಗಳೇ ಸಾಕಾರ ಮೂರ್ತಿಯಂತೆ ಆ ಪರಿವ್ರಾಜಕೆ ಇದ್ಲು ಅಂತ ಹೇಳುವಾಗ ಈ ದೃಷ್ಟಿಯಿಂದಲೇ ಅನಿಯತ ಅವಸಾನ ಯಜುಹು. ಯಜು ಅಂದ್ರೇನಪ್ಪ? ಯಜುರ್ವೇದ ಅಂತ ಹೇಳಿದರೆ ಅನಿಯತ ಅವಸಾನ, ನಿಯತವಾಗಿರ್ತಕ್ಕಂತಹ ಶಬ್ದಗಳು ಅದರಲ್ಲಿಲ್ಲ. ಆ ದೃಷ್ಟಿಯಿಂದಲೇ ಗದ್ಯಾತ್ಮಕೋ ಯಜುಹು ಎಂಬುದಾಗಿಯೂ ಕೂಡ ನಮ್ಮಲ್ಲಿರೋದು. ಗದ್ಯ ಭಾಗಗಳೇ ಹೆಚ್ಚು ಯಜುರ್ವೇದದಲ್ಲಿ. ಶುಕ್ಲಂ ಕೃಷ್ಣಮಿತಿ ದ್ವೇದ ಯಜುಶ್ಚ ಸಮುದಾಹೃತಂ ಶುಕ್ಲಂ ವಾಜಸನೇಯಂ ಜ್ಞೇಯಂ ಕೃಷ್ಣಂತು ತೈತ್ತರೀಯಕಂ. ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ 2 ಭಾಗ. ಅದನ್ನು ಲಿಟ್ರಲ್ಲಾಗಿ ತೆಗೆದುಕೊಂಡು ಪಾಶ್ಚಾತ್ಯರು
ವೈಟ್ ಯಜುರ್ವೇದ ಆ್ಯಂಡ್ ಬ್ಲ್ಯಾಕ್ ಯಜುರ್ವೇದ ಅಂತ ಭಾಷಾಂತರ ಮಾಡಿಬಿಡ್ತಾರೆ. ಶುಕ್ಲ ಅನ್ನೋದಕ್ಕೆ ವೈಟು, ನಾವೇನು ಇಲ್ಲ ಅಂತ ಹೇಳಲಿಲ್ಲಪ್ಪ. ಲಿಟ್ರಲ್ ಸೆನ್ಸಲ್ಲಿ ಹೌದು. ಲಿಟ್ರಲ್ ಸೆನ್ಸ್ ಈಸ್ ನಾಟ್ ದಿ ಓನ್ಲಿ ಸೆನ್ಸ್ ವಿಚ್ ಶುಡ್ ಪ್ರಿವೇಲ್. ದೆರ್ ಈಸ್ ಲಿಟರರಿ ಸೆನ್ಸ್, ದೆರ್ ಈಸ್ ಫಿಲಸಾಫಿಕಲ್ ಸೆನ್ಸ್ ಆ್ಯಂಡ್ ದೆರ್ ಈಸ್ ಮೆಟಫಿಸಿಕಲ್ ಸೆನ್ಸ್ ಟು ವಿಚ್ ವಿ ಹ್ಯಾವ್ ಟು ಅಡ್ಹೇರ್ ಅವರ್ ಸೆಲ್ಸ್. ಅದಿಲ್ಲದೆ ಹೋದರೆ ಎಂತಹ ಪ್ರಮಾದ ಆಗೋಗುತ್ತೆ ನೋಡಿ. ಋಗ್ವೇದಂ ಭಗವೋ ಅಧ್ಯೇಮಿ ಯಜುರ್ವೇದಂ ಸಾಮವೇದಂ ಋಗ್ವೇದೇನ ಹೋತ ಯಜುರ್ವೇದೇನ ಅಧ್ವರ್ಯು ಸಾಮವೇದೇನ ಉದ್ಗಾತ ಅಥರ್ವೈವ ಬ್ರಹ್ಮ. ಅದಕ್ಕೆ ಮಾತು ಬಂದಿರೋದು ಋಗ್ವೇದೇನ ಹೋತ, ಹೋತೃವೇದ ಅಂತ ಹೇಳೋದು. ಹೋತ ಅಂದರೆ ಆಮೇಲೆ ಕನ್ನಡ ಹೋತ ಅಂತ ಅಂದ್ಕೊಂಡ್ಬಿಡ್ಬೇಡಿ. ಋಗ್ವೇದೇನ ಹೋತ, ಹೋತೃವೇದ, ಇನ್ವೋಕಿಂಗ್ ಪ್ರೀಸ್ಟ್ ಅಂತ ಅವನನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ದೇವತಾದಿಗಳನ್ನು ಬರಮಾಡಿಕೊಳ್ಳೋದಕ್ಕೆ, ಅವರಿಗೆ ಆಹ್ವಾನ ಕೊಡೋದಕ್ಕೆ ಋಗ್ವೇದ ಮಂತ್ರಗಳನ್ನು ಹೇಳಿಕೊಂಡು ಅವರಿಗೆ ಆಹ್ವಾನ ಕೊಡಬೇಕು ಅಂತ. ಯಜುರ್ವೇದೇನ ಅಧ್ವರ್ಯುಹು, ಅದಕ್ಕೆ ಅಧ್ವರ ವೇದ ಅಂತಲೂ ಒಂದು ಹೆಸರಿದೆ ಯಜುರ್ವೇದಕ್ಕೆ. ಆ ಯಜುರ್ವೇದ ಪ್ರಧಾನವಾಗಿ ಕರ್ಮಕಾಂಡಕ್ಕೆ ಮೀಸಲಾಗಿರೋದು. ಯಜ್ಞಯಾಗಾದಿಗಳು ಮಾಡೋದಕ್ಕೆ ವಿವರಣಾತ್ಮಕವಾಗಿರ್ತಕ್ಕಂಥದ್ದು ಯಜುರ್ವೇದ. ಮತ್ತು ಸಾಮವೇದೇನ ಉದ್ಗಾತ, ಉದುಗಾತ, ಮೇಲ್ಮುಖವಾಗಿ ದೇವತೆಗಳನ್ನು ಹಾಡಿ ಹೊಗಳ್ತಕ್ಕಂಥದ್ದು ಸಾಮವೇದ. ಅದಕ್ಕೆ ನೋಡಿ, ವೇದಾನಾಂ ಸಾಮವೇದೋಸ್ಮಿ, ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಗೀತೆನಲ್ಲಿ ಅಪ್ಪಣೆ ಕೊಡಿಸಿದ್ದಾನೆ, ವೇದಗಳಲ್ಲೆಲ್ಲ ನಾನೇ ಸಾಮ ಎಂಬುದಾಗಿ. ಸಾಮವೇದ ಅತ್ಯಂತ ಇಂಪಾಗಿರತಕ್ಕಂಥ ವೇದ. ಯಾರಿಗೆ ಸಾಮವೇದದ ಸ್ವರಗಳ ಮೇಲೆ ಹತೋಟಿ ಇರುತ್ತೋ ಶಾಸ್ತ್ರೀಯ ಸಂಗೀತ ಅವರಿಗೆ ಭಾಳ ಸುಲಭವಾಗಿ ಕಲಿಬೋದು. ಯಾರಿಗೆ ಶಾಸ್ತ್ರೀಯ ಸಂಗೀತದ ಮೇಲೆ ಹತೋಟಿ ಇರುತ್ತೋ ಅವರಿಗೆ ಸುಗಮ ಸಂಗೀತ ಆಟ ಆಡಿದ ಹಾಗೆ. ಯಾರಿಗೆ ಸಂಸ್ಕೃತ ವ್ಯಾಕರಣದ ಬಗ್ಗೆ ನಿಜವಾಗಿರ್ತಕ್ಕಂಥ ಅರಿವಿರುತ್ತೋ ಅವರಿಗೆ ಜರ್ಮನ್ ವ್ಯಾಕರಣ ಹತ್ತಿರ ಅಂತ ಕೇಳಿದ್ದೀನಿ. ಆ ದೃಷ್ಟಿಯಿಂದಲೇ ಸಾಮ ಎಂಬತಕ್ಕಂಥದ್ದು ನೋಡಿ ಎಂತಹ ಮನೋಹರವಾದದ್ದು ಅಂತ ತೈತ್ರಿಯ ಉಪನಿಷತ್ತಲ್ಲೂ ನಮಗೆ ಬರುತ್ತೆ ಒಂದು ಸಾಮ ಪ್ಯಾಸೇಜು. ಏತತ್ ಸಾಮಗಾಯನ್ನಸ್ತೆ ಹಾ ಊಹಾ ಊಹಾ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಹಮನ್ನಾದೋ ಹಮನ್ನಾದ, ಈ ರೀತಿ ಹೋಗುತ್ತೆ ಸಾಮವೇದ ಅನ್ನೋದು. ಸರಿಯಾಗಿ ಕಂಠಶ್ರೀ ಇರತಕ್ಕಂಥವರು ಸಾಮಗಾನ ಮಾಡಿದ್ರೆ ದೇವತೆಗಳು ಇಳಿದು ಬರಬೇಕು. ಅದು ನಿಜವಾಗಿರ್ತಕ್ಕಂತಹ ವೇದಕ್ಕಿರ್ತಕ್ಕಂಥ ಮಹತ್ವ. ನನ್ನ ಕೈಯಲ್ಲಾಗಲ್ಲ ಅಂತ ಹೇಳಬೇಕೆ ಹೊರತು ವೇದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಬಾರ್ದು ಯಾವತ್ತಿದ್ರೂ ಕೂಡ. ಹಿಂದೆ ಒಂದು ಸಲ ನಾನು ತಮ್ಮ ಹತ್ರ ಸ್ಮರಣೆ ಮಾಡ್ಕೊಂಡಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಬರೋ ಕಾಲ ಇತ್ತು 70 ವರ್ಷದ ಹಿಂದೆ. ನಮ್ಮ ತಾತ ನೋಡಿದ ಘಟನೆಯನ್ನು ನನಗೆ 35 ವರ್ಷದಿಂದ ಹೇಳಿದ್ದ ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ನಡ್ಕೊಂಡು ಬರ್ತಾ ಇರೋವಾಗ ಮೈಸೂರಿಂದ ಬೆಂಗಳೂರಿಗೆ ಮಂಡ್ಯದ ಹತ್ತಿರ ಬರೋಷ್ಟೊತ್ತಿಗೆ ಮಾಧ್ಯಾಹ್ನಿಕ ಮಾಡಬೇಕು ಅಂತ ನೀರು ಹುಡುಕ್ತಾ ಇದ್ದಾರೆ. ಯಾರೋ ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರಂತೆ, ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ ಅಂತ. 1 ಗಂಟೆ ಬಿಟ್ಕೊಂಡು ಬಂದು ಸ್ನಾನ ಆಯ್ತೆ ಅಂತ ಕೇಳಿದ್ರಂತೆ. ಅಲ್ಲ ಸ್ವಾಮಿ, ತಾವು ಹಗ್ಗ ತರಕ್ಕೆ ಹೋಗಿದ್ದೀರಾ ಅಂತ ಕಾಯ್ತಾ ಇದ್ದೀನಿ, ಸ್ನಾನ ಆಯ್ತೆ ಅಂತ ಕೇಳ್ತೀರಲ್ಲ, ಏನು ಸಮಾಚಾರ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಓಹೋ ಹಾಗೋ ನಿಮ್ಮ ಸಮಾಚಾರ ಅಂಥೇಳಿ, ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಗಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. ಆ ಮಂತ್ರ ಪಠಣ ಮಾಡಿದ ಕೂಡಲೇ 50 ಅಡಿ ಕೆಳಗಡೆ ಇರತಕ್ಕಂಥ ಬಾವಿ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೆ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ವಿ ಶುಡ್ ನೋ ಅವರ್ ಲಿಮಿಟೇಷನ್ಸ್ ಆ್ಯಂಡ್ ನಾಟ್ ಬ್ಲೇಮಿಂಗ್ ಆನ್ ವೇದ. ಈ ದೃಷ್ಟಿಯಿಂದಲೇ ಋಕ್ ಮತ್ತು ಯಜುಸ್ ಮತ್ತು ಸಾಮ ಎಂಬತಕ್ಕಂಥದ್ದು ನೋಡಿ ವೇದಗಳ ಸೃಷ್ಟಿಯಾಯಿತು. ಅದರಿಂದಲೇ ಕುದುರೆಗಳು, 2 ಹಲ್ಲುಗಳುಳ್ಳಂತಹ ಇತರ ಪ್ರಾಣಿಗಳು, ಆಕಳು, ಎತ್ತುಗಳು, ವಿರಾಟ್ ಪುರುಷನು ಅವತರಿಸಿದಾಗ ಆತನ ದೇಹದ್ರವ್ಯವನ್ನು ಎಷ್ಟೆಷ್ಟು ವಿಧವಾಗಿ ವಿನಿಯೋಗಿಸಬೇಕು ಎಂದು ದೇವತೆಗಳು ಸಂಕಲ್ಪಿಸಿದರು. ಆತನ ಮುಖ ಏನಾಯಿತು, ತೋಳುಗಳು ಏನಾಯಿತು, ತೊಡೆ ಏನಾಯಿತು, ಪಾದಗಳು ಏನಾಯಿತು ಅನ್ನೋದಕ್ಕೆ ನೋಡಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಮಂತ್ರ ಇದು. ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹುರಾಜನ್ಯಕೃತಃ ಊರೋ ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಆ ವಿರಾಟ್ ಪುರುಷನ ಮುಖ ಬ್ರಾಹ್ಮಣವಾಯಿತು,
ಆತನ ತೋಳುಗಳಿಂದ ರಾಜರಾದರು, ತೊಡೆಗಳಿಂದ ವೈಶ್ಯರು, ಅಡಿಗಳಿಂದ ಶೂದ್ರರು ಹುಟ್ಟಿದರು. ಇದಕ್ಕೆ ನಾವು ಎಷ್ಟು ಅಪಾರ್ಥ ಮಾಡಿ ಇದನ್ನು ವ್ಯಾಖ್ಯಾನ ಮಾಡ್ಬೋದು ಅಷ್ಟು ಮಾಡಿಬಿಟ್ಟಿದ್ದೀವಿ ಈಗ. ಅದರಿಂದ ಸರಿಯಾದ ವ್ಯಾಖ್ಯಾನವನ್ನು ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಒಂದು ಅನುಬಂಧವನ್ನೇ ಡಿ ವಿ ಜಿಯವರು ಕೊಟ್ಟಿದ್ದಾರೆ. ಹೆಂಗೆ ಅರ್ಥ ಮಾಡ್ಕೋಬೇಕಪ್ಪ ಇದನ್ನು, ನೀವು ಬಾಲಿಶವಾಗಿ ಹೊರಗಡೆ ತೋರೋ ಹಾಗೆ ಅರ್ಥ ಮಾಡಿ ದಯವಿಟ್ಟು ಅನರ್ಥ ಮಾಡಬೇಡಿ ಅನ್ನೋ ದೃಷ್ಟಿಯಿಂದ ಬಹಳ ಕಳಕಳಿಯಿಂದ ಅವರು ಅದಕ್ಕೊಂದು ಅನುಬಂಧವನ್ನು ಕೂಡ ಬರೆದಿದ್ದಾರೆ, ಅಪೆಂಡಿಕ್ಸ್. ಮತ್ತು ನಾನು ಮೊದಲನೇ ದಿನ ಹೇಳಿದೆ ರಿಸರ್ಚ್ ಮೆಥಡಾಲಜಿ ಅಂತ. ಅಪೆಂಡಿಕ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ದಿ ಹಾಲ್ಮಾರ್ಕ್ ಹೌ ಎಕ್ಸಾಕ್ಟ್ಲಿ ಎ ಥೀಸಿಸ್ ಶುಡ್ ಬಿ ರಿಟನ್. ಫುಟ್ ನೋಟ್ಸ್ ಜೊತೆಗೆ ಅಪೆಂಡಿಕ್ಸು ಕೊನೆಗೆ ಬಾಡಿ ಆಫ್ ದಿ ಎಸ್ಸೆಯಲ್ಲಿ ಏನು ಬರಬೇಕು, ಅಪೆಂಡಿಕ್ಸ್ಗೆ ಏನು ಹೋಗಬೇಕು, ಫುಟ್ ನೋಟ್ಸ್ಗೆ ಏನು ಹೋಗಬೇಕು, ಯಾವುದು ಅವಿಬಿಡ್ಡು, ಅದೆಲ್ಲವೂ ಕೂಡ ರಿಸರ್ಚ್ ಮೆಥಡಾಲಜಿ. ನೋಡಿ, ಇಲ್ಲಿ ಮುಖ ಎಂಬತಕ್ಕಂಥದ್ದಾಗಲಿ, ತೋಳು ಅಂತ ಹೇಳೋದಾಗಲಿ, ಕಾಲು ಅಂತ ಹೇಳೋದಾಗಲಿ, ತೊಡೆ ಅಂತ ಹೇಳೋದಾಗಲಿ ಎಲ್ಲವೂ ಒಂದೇ ದೇಹದ ಅಂಗಾಂಗಗಳು. ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತಿಲ್ಲ. ಎಲ್ಲವೂ ಸರಿಯಾಗಿದ್ರೇ ದೇಹ ಅನ್ನೋದು ಸರಿಯಾಗಿ ನಡೆಯೋಕ್ಕೆ ಸಾಧ್ಯ. ಯಾವ ಒಂದು ಕಳಪೆ ಆದರೂ ಕೂಡ ಕುಂಟ ಅಂತಾರೆ, ಕುರುಡ ಅಂತಾರೆ, ಕಿವುಡ ಅಂತಾರೆ, ಹೆಳವ ಅಂತಾರೆ. ಯಾವ ಒಂದು ಊನ ಆದರೂ ಕೂಡ ಅದು ಸಂಪೂರ್ಣ ಅಲ್ಲ. ಅದಕ್ಕೆ ನೋಡಿ, ಪ್ರಶ್ನೋಪನಿಷತ್ತಲ್ಲಿ ಒಂದು ಕಥೆ ಬರುತ್ತೆ. ಒಂದು ಸಲ ಎಲ್ಲ ದೇಹದ ಅಂಗಾಂಗಗಳಿಗೂ ಕೂಡ ಪೈಪೋಟಿ ಬಂದುಬಿಡ್ತಂತೆ, ನಾನೇ ಶ್ರೇಷ್ಠ ಅಂತ. ಕಾಲು ಹೇಳ್ತಂತೆ ನಾನು ನಡೆಯಲ್ಲ, ಕೈ ಹೇಳ್ತಂತೆ ನಾನು ಚಾಚಲ್ಲ, ಬಾಯಿ ಹೇಳ್ತಂತೆ ನಾನು ತೆಗಿಯಲ್ಲ. ಯಾವಾಗ ಆಹಾರ ಒಳಗಡೆ ಹೋಗಲಿಲ್ವೋ ದೇಹ ಕುಗ್ತಾ ಬಂತಂತೆ. ಆಗ ಅದಕ್ಕೆ ಬುದ್ಧಿ ಬಂತಂತೆ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅವರವರು ಅದನ್ನು ಮಾಡ್ತಾ ಇದ್ರೇ ಅದದು ಸರಿಯಾಗಿ ನಡೆಯೋದು. ಇಲ್ಲದೆ ಹೋದರೆ ಯಾವುದೂ ಕೂಡ ಸರಿಯಾಗಿ ನಡೆಯೋಕ್ಕಾಗಲ್ಲ. ಅದರಿಂದ ನೋಬಡಿ ಈಸ್ ಸುಪೀರಿಯರ್, ನೋಬಡಿ ಈಸ್ ಇನ್ಫೀರಿಯರ್, ಎವ್ರಿಬಡಿ ಈಸ್ ಅಲೈಕ್. ಅವರವ್ರು ಮಾಡೋ ಕೆಲಸ ಅವರವ್ರು ಮಾಡ್ಕೊಂಡು ಹೋಗ್ತಾ ಇರಬೇಕು, ಆವಾಗಲೇ ಅದು ಸರಿ ಹೋಗೋದು. ಕೈ ಮಾಡೋ ಕೆಲಸ ಕಾಲು ಮಾಡೋಕ್ಕಾಗಲ್ಲ, ಕಾಲು ಮಾಡೋ ಕೆಲಸ ಬಾಯಿ ಮಾಡೋಕ್ಕಾಗಲ್ಲ. ಯಾರಾದರೂ ಹೇಳಿ ನೋಡೋಣ, ನಾನು ಬಾಯಿಂದ ನಡೀತೀನಿ, ಕೈಯಿಂದ ಓಡಾಡ್ತೀನಿ, ಸಾಧ್ಯನಾ? ಯಾವ್ಯಾವ್ದು ಏನೇನು ಮಾಡಬೇಕು ಅದದ್ದು ಮಾಡ್ತಾ ಇರಬೇಕು. ಅದಕ್ಕೆ ಯಾರೋ ಒಂದು ಸಲ ಹೇಳಿದರು ನಮ್ಮ ಕಾಲೇಜಲ್ಲಿ, ಯಾವ್ಯಾವಾಗ ಏನೇನು ಹೇಗೆ ಆಗಬೇಕಾಗಿತ್ತು ಅದದು ಆವಾಗ ಹಾಗಾಗಿದ್ದರೆ ಇದ್ದಿದ್ದು ಇವಾಗ ಹೀಗೀಗೆ ಯಾಕೆ ಆಗ್ತಾಯಿತ್ತು ಅಂತ. ಎಂಥ ಪ್ರಫೌಂಡ್ ಸ್ಟೇಟ್ಮೆಂಟ್ ನೋಡಿ. ಅದು ನಿಜಕ್ಕೂ ಕೂಡ ಸೂತ್ರಪ್ರಾಯವಾಗಿರ್ತಕ್ಕಂಥ ಮಾತು. ಸಾಮಾನ್ಯವಾಗಿ ಚಾತುರ್ವರ್ಣ್ಯಂ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಕೊಡ್ತಾರೆ ಡಿವಿಜಿನ್ ಬ್ರ್ಯಾಕೆಟಲ್ಲಿ. ಗೀತಾ 4:13. ಈ ಸಮಾಜ ವಿಭಜನೆಯ ಸ್ವತಃ ಸಿದ್ಧವಾದದ್ದು, ಪ್ರಕೃತಿ ಸಿದ್ಧವಾದದ್ದು, ಕೃತಕವಲ್ಲ. ಅಂಡರ್ಲೈನ್ ಮಾಡ್ಕೋಬೇಕದು, ಕೃತಕ ಅಲ್ಲ ಇದು. ಸಮಾಜವೆಲ್ಲ ಈಶ್ವರ ಶರೀರವೇ. ಆದ್ದರಿಂದ ಸಮಾಜವೂ ಅದರ ಸಂಸ್ಕೃತಿಯೂ ಅದಕ್ಕೆ ತಕ್ಕ ಧರ್ಮಗಳು ಪೂಜ್ಯಗಳು ಎಂದು ಭಾವ ಸ್ಪಷ್ಟೀಕರಿಸಿದ್ದಾರೆ. ಅದಕ್ಕೆ ಸುದೀರ್ಘವಾಗಿರ್ತಕ್ಕಂತಹ ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ನನಗೆ ಅದನ್ನು ಹೇಳೋದಕ್ಕೆ ಸಮಯ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು ತಾವು. ನಾನು ಹೇಳಿರೋದು ಅತ್ಯಲ್ಪ, ಹೇಳಬೇಕಾದದ್ದು ಅಗಾಧ. ಸೊ ಅದರಿಂದ ಏನೇ ನಾನು ಅಪರಾಧಗಳು ಮಾಡಿದ್ದೀನೋ ಡಿ ವಿ ಜಿಯವರೇ ಕ್ಷಮಿಸಬೇಕು ಈ 3 ದಿವಸದಲ್ಲಿ. ಆ ವಿರಾಟ್ ಪುರುಷನಿಂದ ಮನಸ್ಸಿನಿಂದ ಚಂದ್ರ ಹುಟ್ಟಿದನು, ಕಣ್ಣಿನಿಂದ ಸೂರ್ಯ ಹುಟ್ಟಿದನು. ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಆಸ್ಟ್ರಿಕ್ಸ್ ಮಾರ್ಕ್ ಹಾಕಿ ಕೆಳಗಡೆ ಕೊರಾನ್ ಟ್ರಾನ್ಸ್ಲೇಷನ್ ಕೋಟ್ ಮಾಡ್ತಾರೆ ಡಿ ವಿ ಜಿಯವರು. ಎಂಥ ಮುಕ್ತ ಮನಸ್ಸು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಿ ಈಸ್ ನೆವರ್ ಕ್ಯಾರಿಡ್ ಅವೇ ಆನ್ ಅಕೌಂಟ್ ಆಫ್ ಬ್ಲೈಂಡ್ ಬಿಲೀವ್ಸ್ ಆಫ್ ಎನಿ ಒನ್ ರಿಲಿಜನ್. ಅವರು ಯಾವಾಗಲೂ ಆ ಮುಕ್ತ ಮನಸ್ಸು ತೆರೆದಿದ್ದರಿಂದನೇ. ಅಲ್ಲಿ ನೋಡಿ, ಫುಟ್ ನೋಟ್ಸ್ ಕೊಡ್ತಾರೆ. ಕೊರಾನ್ ಟ್ರಾನ್ಸ್ಲೇಷನ್ ಬೈ ಮಹಮ್ಮದ್ ಅಲಿ, ಚಾಪ್ಟರ್ 13 ದ ಥಂಡರ್. ಅಲ್ಲಿಂದ ಕೋಟ್ ಮಾಡ್ತಾ ಇದ್ದೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ತಾರೆ ನೋಡಿ. ಅಲ್ಲಾ ಈಸ್ ಹಿ ಹೂ ರೈಸ್ ದ ಹೆವನ್ಸ್ ವಿತೌಟ್ ಎನಿ ಪಿಲ್ಲರ್ಸ್ ದಟ್ ಯು ಸಿ, and he is firm in power. He made the sun and the moon subservient to you. Each one pursues its course to an appointed time. ಇದು ಖುರಾನ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ಡಿ ವಿ ಜಿಯವರು ಕೋಟ್ ಮಾಡ್ತಾ ಇರೋದು. ಅದಕ್ಕೆ ನಾವು ಹೇಳಿದ್ದು, ಯಾರು ಹೇಳಿದ್ದು ಅನ್ನೋದಲ್ಲ ಮುಖ್ಯ, ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ. ಅದಕ್ಕೆ ನಾವು ಹೇಳೋದು, ಎಲ್ಲ ದಿಕ್ಕುಗಳಿಂದಲೂ ಕೂಡ ನಮಗೆ ಒಳ್ಳೆಯ ವಿಷಯಗಳು ಬರಲಿ, ಮುಕ್ತ ಮನಸ್ಸು ತೆಗೆದಿರೋ ಹಾಗಾಗಲಿ ಅನ್ನೋ ದೃಷ್ಟಿಯಿಂದ. ಮನಸ್ಸಿನಿಂದ ಚಂದ್ರನು ಹುಟ್ಟಿದನು, ಕಣ್ಣಿನಿಂದ ಸೂರ್ಯ ಹುಟ್ಟಿದನು, ಮುಖದಿಂದ ಇಂದ್ರಾಗ್ನಿಗಳು, ಪ್ರಾಣದಿಂದ ವಾಯುವು ಉದಯಿಸಿದರು, ಹೊಕ್ಕಳಿನಿಂದ ಅಂತರಿಕ್ಷ. ನೋಡಿ ಎಂತಹ ಕಲ್ಪನೆ ಅಂದರೆ, ಈ ಹೊಕ್ಕಳಿಗೂ ಮತ್ತು ಅಂತರಿಕ್ಷಕ್ಕೂ ಕಂಪ್ಯಾರಿಸನ್ ಬರೋ ಹಾಗೆ
ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು ಶಿವನ ಮೇಲೆ ಒಂದು ಶ್ಲೋಕ ಮಾಡಿದ್ದಾರೆ. ನನಗಿವತ್ತು ಅನ್ಯಾಯವಾಗಿ ತರಬೇಕು ಅಂತ ಇಟ್ಕೊಂಡು ಒಂದು ಮರ್ತು ಬಂದುಬಿಟ್ಟೆ ಬರೋವಾಗ. ವೆರಿ ಪೂರ್ ಮೆಮರಿ ನೋಡಿ. ಸೊ ಬರೋವಾಗ ಮರ್ತುಬಿಟ್ಟೆ ಆ ಶ್ಲೋಕವನ್ನು. ಎಷ್ಟು ಅದ್ಭುತವಾಗಿ ಅವರು ಮಾಡಿದ್ದಾರೆ ಅಂದರೆ, ರಂಗನಾಥ್ ಶರ್ಮರು ಶಿವನ ಮೇಲೆ ಮಾಡೋವಾಗ ಶಿವನ ಸಮಗ್ರವಾಗಿರ್ತಕ್ಕಂಥ ಒಂದೊಂದು ಅಂಗಾಂಗಗಳಿಗೂ ಕೂಡ ಲೋಕದ ಕಲ್ಪನೆ ಮಾಡಿ ಅದ್ಭುತವಾಗಿ ಮಾಡಿದ್ದಾರೆ ಆ ಶ್ಲೋಕವನ್ನು. ಹೊಕ್ಕಳಿನಿಂದ ಅಂತರಿಕ್ಷ, ತಲೆಯಿಂದ ಸ್ವರ್ಗಲೋಕವು, ಕಾಲಿನಿಂದ ಭೂಮಿಯು, ಕಿವಿಗಳಿಂದ ದಿಕ್ಕುಗಳು, ಈ ರೀತಿ ನಾನಾ ಲೋಕಗಳು ಕಲ್ಪಿತವಾದವು. ಈ ಲೋಕ ಸೃಷ್ಟಿ ಆದ ಮೇಲೆ ತದನಂತರ ಉತ್ತರ ನಾರಾಯಣ, ತದನಂತರ ವೈಷ್ಣವ ಮಂತ್ರಗಳು. ಕೊನೆಗೆ ಇದು ಮಹಾವಿಷ್ಣು ವಾಮನ ರೂಪದಲ್ಲಿ ಬಲಿಚಕ್ರವರ್ತಿಯನ್ನು ಯಾಚಿಸಿ ಭೂದಾನ ಪಡೆದನು ಎಂಬ ಕಥೆಯ ಮೂಲ ಅಂಕುರ. ನೋಡಿ, ಅಂಕುರ ಅಂತ ಬಳಸಿದ್ದಾರೆ ಶಬ್ದವನ್ನು. ಇಲ್ಲಿ ಧೂಳೆಂಬುದು ಪ್ರಪಂಚ ವಿಕಾರ. ಧೂಳು ಅಂದರೆ ಬಾಣನ ಕಾದಂಬರಿನಲ್ಲಿ ಒಂದು ಪ್ಯಾರ ನೆನಪಾಗತ್ತೆ. ಒಂದು ಸಲ BA-BSc ಕ್ಲಾಸ್ಗೆ ಬರೀ ಧೂಳಿನ ವರ್ಣನೆಯೇ ಪ್ರಿಸ್ಕ್ರೈಬ್ ಮಾಡಿಬಿಟ್ಟಿದ್ರು. ಯಾರೋ ಕೇಳಿದ್, ಏನು ರೀ ಬಾಣನಲ್ಲಿ ನಿಮಗಿನ್ಯಾವುದು ಒಳ್ಳೆ ವರ್ಣನೆಯೇ ಸಿಗಲಿಲ್ವ, ತೊಗೊಂಡೋಗಿ ಧೂಳನ್ನು ಪ್ರಿಸ್ಕ್ರೈಬ್ ಮಾಡಿದ್ದೀರಲ್ಲ ಅಂತ. ನಾ ಹೇಳಿದೆ, ಸ್ವಾಮಿ, ಧೂಳನ್ನು 13 ಪಟ ವರ್ಣನೆ ಮಾಡ್ತಕ್ಕಂಥವನು ಕಾದಂಬರಿನ, ಮಹಾಶ್ವೇತನ, ಚಂದ್ರಾಪೀಡನ್ನು, ಶೂದ್ರಕನ್ನು, ಶಾಲ್ಮಲಿ ವೃಕ್ಷವನ್ನು, ದಂಡಕಾರಣ್ಯವನ್ನು ಸುಮ್ಮನೆ ಬಿಡ್ತಾನ? ಇದು ಸಾಕು ನಿಮಗೆ, ಅದು ಹೇಗಿರಬಹುದು ಅಂತ ಯೋಚನೆ ಮಾಡೋದಕ್ಕೆ ಅಂತ ಅವ್ರಿಗೆ ಬಾಯಿ ಮುಚ್ಚಿಸಿದ್ದಾಯಿತು. ಯಾಕೆ ಹೇಳ್ತೀನಿ ಅಂದರೆ, ಒಂದು ಧೂಳಿನ ಕಣಗಳು ಹೆಂಗೆ ಬರ್ತಾ ಇದೆ ಆಚೆಗೆ ಅಂದರೆ ಬಾಣ ವರ್ಣನೆ ಮಾಡ್ತಾನೆ. ಮುದಿ ಕೋತಿಯ ಬಾಲದ ಕೊನೆಯಲ್ಲಿರ್ತಕ್ಕಂಥ ಕೂದಲಿನ ಎಳಸಿನೋಪಾದಿಯಲ್ಲಿ ಇರ್ತಕ್ಕಂಥ ಧೂಳು ನೆಲದಿಂದ ಆಕಾಶವನ್ನು ಸೇರ್ತಾ ಇದೆ ಅಂತ ವರ್ಣನೆ ಮಾಡ್ತಾನೆ. ಸೊ ಆ ಕಲರ್ ಡಿಸ್ಟಿಂಕ್ಷನ್ ಆಗಲಿ, ಆ ಬಾಡಿ ಸ್ಟ್ರಕ್ಚರ್ ಆಗಲಿ ಎಷ್ಟು ಅದ್ಭುತವಾಗಿ ವರ್ಣನೆ ಬರುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಧೂಳೆಂಬುದು ಪ್ರಪಂಚ ವಿಕಾರ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಅದು ಬ್ಯಾಕ್ಗ್ರೌಂಡು DVG ಅವರಿಗಿರೋದು. ಈ ಒಂದು ವಾಕ್ಯ ಬರೀಬೇಕಾದ್ರೆ ಛಾಂದೋಗ್ಯೋಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು. ವಾಚಾರಂಭಣಂ ವಾಗಾರಂಭಣಂ ವಾಗಾಲಂಬನಮಿತ್ಯೇತತು ಅಂತ ಶಂಕರ ಭಾಷ್ಯ. ಅದರ ಮೇಲೆ ಮನೆ ಕಟ್ಟಬೇಕಾದ್ರೆ ಮೂಲ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮಣ್ಣು. ಮಣ್ಣಿನಿಂದ ಮನೆ ಆಗತ್ತೆ. ಮನೆ ಒಡೆದಾಕಿದ್ರೆ ಏನು ಉಳೀತೋ ಮತ್ತೆ ಮಣ್ಣೇ ಉಳೀತು. ತಾರ್ಕಿಕರ ಭಾಷೆಯಲ್ಲಿ ಹೇಳೋದಾದರೆ ಮೊದಲನೇದು ಪ್ರಾಗಭಾವ, ಎರಡನೇದು ಪ್ರಧ್ವಂಸಾಭಾವ. ಸೊ ಮಣ್ಣು ಸತ್ಯವೇ ಹೊರತು ಮನೆ ಸತ್ಯವಲ್ಲ. ಮಣ್ಣಿನ ವಿಕಾರವೇ ಮನೆ. ಹಾಗೆಯೇ ಚಿನ್ನದಿಂದ ಉಂಗುರ ಮಾಡ್ಬೋದು, ಡಾಬ್ ಮಾಡ್ಬೋದು, ಸರ ಮಾಡ್ಬೋದು, ನೆಕ್ಲೆಸ್ ಮಾಡ್ಬೋದು, ಓಲೆ ಮಾಡ್ಬೋದು, ಜುಮ್ಕಿ ಮಾಡ್ಬೋದು, ಕಾಲುಂಗುರ ಮಾಡ್ಬೋದು, ಗೆಜ್ಜೆ ಮಾಡ್ಬೋದು. ಕರಗಿಸಿದ್ರೆ ಏನಾಯಿತು? ಮತ್ತೆ ಚಿನ್ನನೇ. ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡು ಸತ್ಯವಲ್ಲ. ಈ ಥಿಯರಿ ನಮಗಿಂತ ಅಕ್ಸಾಲಿಗರಿಗೆ ಚೆನ್ನಾಗಿ ಗೊತ್ತು. ಯಾವುದರಿಂದ ಅದು ಕರಗಿಸಿದ್ರೆ ಮಾತ್ರ ಅದೇ ಸ್ವರೂಪದಲ್ಲಿ ವಾಪಸ್ ಬರಲ್ಲ ಅಷ್ಟೇ ಚಿನ್ನ, ಅದು ಮಾತ್ರ ಗ್ಯಾರಂಟಿ. ಸೊ ಅದರಿಂದ ನೂಪುರ ಅಂತ ಹೇಳ್ತಾರೆ ನೋಡಿ ಗೆಜ್ಜೆಗೆ. ಕುಂಕುಮ ಪಂಕ ಕಲಂಕಿತ ದೇಹ ಗೌರ ಪಯೋಧರ ಕಂಪಿತ ಹಾರ ನೂಪುರ ಹಂಸ ರಣತ್ಪದ್ಮ ಕನ್ನ ವಶೀಕುರುತೆ ಭುವಿರಾಮ. ಭರ್ತೃಹರಿಯ ಶೃಂಗಾರ ಶತಕ. ಮಲ್ಲೇಶ್ವರದ 8ನೇ ಮೇನ್ ರೋಡಲ್ಲಿ 9-10ನೇ ಕ್ರಾಸ್ ಮಧ್ಯ ಇರತಕ್ಕಂಥ ಲಲಿತಾ ಶ್ರೀನಿವಾಸನ್ ಡಾನ್ಸ್ ಟ್ರೂಪ್ ಹೆಸರು ನೂಪುರ ಅಂತ. ನೂಪುರ ಅನ್ನೋದು ಡಾನ್ಸರ್ಸ್ಗೇ ಮೀಸಲಾಗಿರ್ತಕ್ಕಂಥ ಒಂದು ಅವಿಭಾಜ್ಯವಾದ ಅಂಗ. ಸೊ ಅದಕ್ಕೆ ನೂಪುರ್ ಎಂಬುದಾಗಿ ಕೆಲವು ಕಾಲೇಜಲ್ಲಿ ಡಾನ್ಸ್ ಟ್ರೂಪಿಗೆ ಹೆಸರಿಟ್ಟಿರ್ತಾರೆ. ಅದು ಸಾರ್ಥಕ. ಇದು ಮಣ್ಣು, ಇದು ಕಲ್ಲು, ಇದು ನೀರು, ಇದು ಗೃಹ, ಇದು ಮೃಗ, ಇದು ಹುಳು, ಇವನು ಮನುಷ್ಯ ಎಂದು ಗುರುತಿಸುತ್ತೇನೆಂದು ಹೊರತು ಆ ನಾಮರೂಪಗಳ ಹಿಂದಿರುವ ಭಗವತ್ ಚೈತನ್ಯವನ್ನು ನೆನೆಯುವುದಿಲ್ಲ. ನೋಡಿ, ಒಂದು ಚೈತನ್ಯ ಇದೆ ಹಿಂದೆ, ಎಲ್ಲವನ್ನೂ ಪ್ರವರ್ತಿಸ್ತಕ್ಕಂಥ ಒಂದು ಚೈತನ್ಯ ಇದೆ. ಅದಕ್ಕೆ ನಾನು ಹೇಳ್ತೀನಿ ಅನ್ನೋದು ಸರ್ವತಾ ಸುಳ್ಳು. ಆ ಚೈತನ್ಯ ಅನ್ನೋದು ನನಗೆ ಪ್ರಾಂಪ್ಟ್ ಮಾಡದೆ ಹೋದರೆ ಆಂತರಿಕವಾಗಿ ನಾನು ಏನು ಹೇಳೋಕ್ಕೆ ಸಾಧ್ಯ? ಬಾಯಿ ತೆಗಿಯತ್ತೆ, ಬಾಯಿ ಮುಚ್ಚತ್ತೆ ಅಷ್ಟೇ ಹೊರತು ಶಬ್ದಗಳೇ ಆಚೆ ಬರಲ್ಲ. ಅದಕ್ಕೆ ಅಂತರ್ಯಾಮಿ ಚೈತನ್ಯ, ಅಂತರ್ಯಾಮಿ ಬ್ರಾಹ್ಮಣ ಅಂತಲೇ ಇದೆ ನಮ್ಮ ಉಪನಿಷತ್ತುಗಳಲ್ಲಿ. ನಾಮರೂಪಗಳ ಹಿಂದಿರುವ ಭಗವತ್ ಚೈತನ್ಯವನ್ನು ನೆನೆಯುವುದಿಲ್ಲ. ನೋಡಿ, ನಾಮವೂ ಸತ್ಯವಲ್ಲ, ರೂಪವೂ ಸತ್ಯವಲ್ಲ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಯಾರೂ ನಾಮವನ್ನು ಇಟ್ಕೊಂಡು ಹುಟ್ಟಲಿಲ್ಲ, ರೂಪವನ್ನು ಇಟ್ಕೊಂಡು ಹುಟ್ಟಲಿಲ್ಲ. ಅದಕ್ಕೆ ನಾಮಕರಣ ಅಂತ ನಮ್ಮಲ್ಲಿ ಒಂದಿರೋದು. ಅಂಗಾದಂಗಾತ್ ಸಂಭವಸಿ ಅಂಗಾದದಿ ಜಾಯಸೆ ಆತ್ಮಾ ವೈ ಪುತ್ರ ನಾಮಾಸಿ. ತಂದೆಯಾಗಿರೋನು ಮಗನಿಗೆ ನಾಮಕರಣ ಪ್ರಸಂಗದಲ್ಲಿ ಈ ಮಂತ್ರವನ್ನು ಹೇಳಿ ಅವನಿಗೆ ಅರ್ಥ ಹೇಳಬೇಕು.
ಈಗ ನಾವು ಅರ್ಥ ಹೇಳದೇ ಹೋಗಿರೋದ್ರಿಂದನೇ ಮಕ್ಕಳಿಗೆ ಶ್ರದ್ಧೆ ತಪ್ಪು ಹೋಗ್ತಾ ಇರೋದು. ಅರ್ಥ ಹೇಳಿ ಯಾರಾದರೂ ವೇದಕ್ಕೆ ಮಾಡಿಸ್ಲಿ ನೋಡೋಣ, ಅದು ಯಾಕೆ ಮಕ್ಕಳಿಗೆ ಶ್ರದ್ಧೆ ಇರೋದಿಲ್ಲ? ಅವ್ರು ಕೇಳ್ತಾರೆ ನ್ಯಾಚುರಲಿ ಇಂಕ್ವಿಸಿಟಿವ್, ನಾನು ಯಾಕೆ ಮಾಡಬೇಕಣ್ಣ, ಇದು ಮಾಡೋದು ನನಗೇನಾಗತ್ತೆ, ನಮ್ಮಪ್ಪ ಮಾಡ್ತಾಯಿದ್ರು ಮಾಡೋ, ಹಾಗೆಲ್ಲ ಕೇಳಬಾರ್ದು ಪ್ರಶ್ನೆ. ಹಿಂಗೆ ಹೇಳಿ ಬಾಯಿ ಮುಚ್ಚಿಸ್ಬಿಟ್ರೆ ಯು ಆರ್ ಸ್ಮ್ಯಾಶಿಂಗ್ ದೇರ್ ಕ್ರಿಯೇಟಿವ್ ಎಬಿಲಿಟಿ ಪರ್ಮನೆಂಟ್ಲಿ. ನನಗೆ ಗೊತ್ತಿಲ್ಲಪ್ಪ, ನಾನು ತಿಳ್ಕೊಂಡು ಬಂದು ಹೇಳ್ತೀನಿ, ನಾನು ಓದ್ಕೊಂಡು ಬಂದು ಹೇಳ್ತೀನಿ ಅನ್ನೋ ಪ್ರಾಮಾಣಿಕತೆ ಇರಬೇಕೇ ಹೊರತು ಸುಮ್ಮನೆ ಬಾಯಿ ಮುಚ್ಚಿಸೋದು ದೊಡ್ಡ ಕೆಲಸ ಅಲ್ಲ. ಅಂಗಾದಂಗಾತ್ ಸಂಭವಸಿ, ನನ್ನ ದೇಹದ ಅಂಗಾಂಗಗಳಿಂದ ನೀನು ಪೃಥಕ್ಕಾಗಿ ಆಚೆ ಬೇರೆ ದೇಹವನ್ನು ಇಟ್ಕೊಂಡು ಬಂದಿದ್ದೀಯಾ, ದೇಹದಿಂದ ನೀನು ನನಗಿಂತ ಬೇರೆಯೇ ಹೊರತು ನಮ್ಮಿಬ್ಬರ ಒಳಗಡೆ ಇರ್ತಕ್ಕಂಥ ಚೈತನ್ಯ ಒಂದೇ. ಈ ಅರ್ಥ ಹೇಳಿ ನೋಡೋಣ, ಯಾಕೆ ಶ್ರದ್ಧೆ ಬರೋದಿಲ್ಲ ಯಾರಿಗಾದರೂ? ಚೈತನ್ಯ ಸತ್ಯವೇ ಹೊರತು ದೇಹ ಸತ್ಯವಲ್ಲ. ದಹ್ಯತೆ ಇತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಇಂಥ ದೇಹದ ಮೇಲೆ ಮಮಕಾರ ಇಟ್ಕೋತೀವಿ ನೋಡಿ ನಾವು. ಶರೀರ ಅಂದರೆ ಶೀರ್ಯತೆ ಇತಿ ಶರೀರಂ, ಯಾವುದು ಕುಗ್ಗತ್ತೋ, ಯಾವುದು ಬೀಳತ್ತೋ, ಯಾವುದು ಸಾಯತ್ತೋ ಅದು ಶರೀರ. ಭಗವತ್ ಚೈತನ್ಯವನ್ನು ನೆನೆಯುವುದಿಲ್ಲ, ಅದೇನು ಮರೆಯದೆ ನೆನೆಯುವವರೇ ಜ್ಞಾನಿಗಳು. ಮುಂದೆ 29-30ನೇ ಮಂತ್ರಗಳನ್ನು ನೋಡಿರಿ. ದೇಹ ವೇಷಗಳೆಂಬ ಮಣ್ಣು ನಮ್ಮ ಪಾಲಿಗೆ ಆ ವಿಷ್ಣುಪಾದವನ್ನು ಮರೆಮಾಚಿಸುತ್ತದೆ, ಇದು ಪ್ರಾಪಂಚಿಕವಾದ ಹಿಂದೆ ಗೂಢವಾಗಿರುತ್ತದೆ. ವಿಷ್ಣುವಿನ ಕಾರ್ಯ ಅಂದರೆ ಏನು ಅಂತ ಪೂರ್ತಿ ವರ್ಣನೆ ಮಾಡ್ತಾ ಕೊನೆಗೆ ಉಪದೇಶ ಸಾರ, ಕನ್ಕ್ಲೂಷನ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾವು ಇದರಿಂದ ಅರ್ಥ ಮಾಡ್ಕೋಬೇಕು. 3 ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಡಿಫ್ರೆಂಟ್ ಪ್ಯಾರಾಗ್ರಾಫ್ಸ್. ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಪುರುಷ ಸೂಕ್ತದ ಉಪದೇಶದ ಮುಖ್ಯಾಂಶಗಳು ಇಷ್ಟು. 1, ಜಗತ್ತಿನ ವಿಷಯದಲ್ಲಿ ಗೌರವ ಬುದ್ಧಿ. ಯಾರೂ ಕೂಡ ಜಗತ್ತು ಹೇಯ ಅಂತ ದಯವಿಟ್ಟು ಭಾವಿಸ್ಕೋಬೇಡಿ. ಜಗತ್ತಿನ ಬಗ್ಗೆಯೂ ಗೌರವ ಇಟ್ಕೊಳ್ಳಿ, ಯಾಕೆಂದರೆ ನೀವು ಜಗತ್ತಿನಲ್ಲೇ ವಾಸವಾಗಿರ್ತಾ ಇರ್ತಕ್ಕಂಥವ್ರು, ಅದನ್ನು ನೀವು ಜಗತ್ತು ಬಿಟ್ಟಿರೋಕ್ಕಾಗಲ್ಲ. ಜಗತ್ತಿನ ಬಗ್ಗೆ ಗೌರವ ಬುದ್ಧಿ. ಪುರುಷ ಯೇ ವೇದಗಂ ಸರ್ವಂ, ಅದಕ್ಕೆ ಕೊಡ್ತಾರೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡೋದಕ್ಕೆ ಇಮ್ಮಿಡಿಯೇಟಾಗಿ ಸ್ಟೇಟ್ಮೆಂಟ್. ಪಾಯಿಂಟ್ ನಂಬರ್ 2, ಜೀವದ ವಿಷಯದಲ್ಲಿ ಗೌರವ ಬುದ್ಧಿ. ಪ್ರತಿ ಜೀವಿಯಲ್ಲೂ ಕೂಡ ಒಂದು ಪ್ರಾಣ ಇದೆ, ನಾನು ಆ ಪ್ರಾಣ ತೆಗಿಬಾರ್ದು. ಜೀವೋ ಜೀವಸ್ಯ ಜೀವನಂ, ಅದಕ್ಕೆ ಜೈನರು ಹೇಳೋದು ಬದುಕಲು ಬಿಡು ಅಂತ. ಇನ್ನೊಬ್ಬರ ಪ್ರಾಣ ತೆಗೆಯೋದಕ್ಕೆ ನಿನಗೆ ಯಾರಪ್ಪ ಅಧಿಕಾರ ಕೊಟ್ಟಿದ್ದಾರೆ? ಅದಕ್ಕೆ ನಮ್ಮಲ್ಲಿರೋದು ಅಹಿಂಸಾ ಪರಮೋ ಧರ್ಮ. ಯಾರಿಗೂ ನಾವು ತೊಂದರೆ ಕೊಡದೆ ಬದುಕಬೇಕು. ನಿಜವಾದ ಅರ್ಥದಲ್ಲಿ ಯಾವುದು ಹಿಂಸೆ ಅಂದರೆ ಬೇರೆಯವ್ರಿಗೆ ಅಡ್ಡ ಬರೋದು. ಅದಕ್ಕೆ ಮೇ ಬಿ ದೋ ಎ ಸ್ಕೆಪ್ಟಿಸ್, ಜಾನ್ ಪಾಲ್ ಸಾರ್ತರ್ ವಾಸ್ ರೈಟ್ ವೆನ್ ಹಿ ಸೆಡ್ ಅದರ್ ಮ್ಯಾನ್ ಈಸ್ ಹೆಲ್. ಯು ಆರ್ ಮೈ ಹೆಲ್, ಐ ಆಮ್ ಯುವರ್ ಹೆಲ್, ಬಿಕಾಸ್ ಯು ಕಮ್ ಇನ್ ಮೈ ವೇ, ಐ ಕಮ್ ಇನ್ ಯುವರ್ ವೇ ಅಂತ ಅವನು ಅದಕ್ಕೆ ಹೇಳಿದ್ದು. ಸೊ ಅವ್ನು ನಾಸ್ತಿಕನೇ ಇರ್ಬೋದು. ರಿಮೆಂಬರ್, ದ ಓನ್ಲಿ ಪರ್ಸನ್ ಟು ರಿಜೆಕ್ಟ್ ನೊಬೆಲ್ ಪ್ರೈಸ್ ಇನ್ ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಲಿಟ್ರೇಚರ್ ಇಸ್ ಜಾನ್ ಪಾಲ್ ಸಾರ್ತ್ರ್. ಅವನೊಬ್ಬನೇ ನನಗೆ ನೊಬೆಲ್ ಪ್ರೈಸ್ ಬೇಡ ಅಂತ ಹೇಳಿದ್ದು, ನಿರಾಕರಿಸಿದ್ದು. ಅವ್ನು ನಾಸ್ತಿಕನೇ ಇರ್ಬೋದು, ಆದರೆ ಎಂತಹ ದೊಡ್ಡ ಗುಣ ನೋಡಿ. ಅದಕ್ಕೆ ಕುಚೇಷ್ಟೆ ಮಾಡೋಕ್ಕೆ ಇನ್ನೊಂದು ಕಥೆನೂ ಹೇಳ್ತಾರೆ. ಆಲ್ಬರ್ಟ್ ಕ್ಯಾಮು, ಹಿ ಸ್ಟೂಡೆಂಟ್ ಗಾಟ್ ಇಟ್ ಫಸ್ಟ್. ಏನು ನನ್ನ ಶಿಷ್ಯ ಆದಮೇಲೆ ನಾನು ಸ್ವೀಕರಿಸೋದು ಅಂತ ಬಿಟ್ಟ ಅಂತ, ಅದಕ್ಕೊಂದು ಕುಚೇಷ್ಟೆ ಮಾತು ಹೇಳ್ತಾರೆ. ಅದು ಬೇಡ ನಮಗೆ. ಏನಿದೆಯೋ ಅದನ್ನು ಮಾತ್ರ ನಾವು ಫೇಸ್ ವ್ಯಾಲ್ಯೂ ತೆಗೆದುಕೊಳ್ಳೋದಾದರೆ, ಎಲ್ಲರಲ್ಲೂ ಒಂದು ಒಳ್ಳೆಯ ಗುಣ ಎಂಬತಕ್ಕಂಥದ್ದು ಇರುತ್ತೆ. ಅದರಿಂದ ಜಗತ್ತನ್ನು ನೀನು ಹೇಗೆ ನಡೆಸ್ಕೋಬೇಕು ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಜೀವನ ಧರ್ಮ ಯೋಗ ತಾವು ಓದಿರೋರಿಗೆ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗತ್ತೆ ಅಂದರೆ, ಭಗವದ್ಗೀತೆ ವ್ಯಾಖ್ಯಾನ DVG ಅವರದು. ಆ ಒಂದು ಪದ ತೆಗೆದುಕೊಂಡ್ರೆ ಸಾಕು. 3ನೇದು, ಧರ್ಮ ವಿಷಯದಲ್ಲಿ ಗೌರವ ಬುದ್ಧಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಧರ್ಮ ವಿಷಯದಲ್ಲಿ ಗೌರವ ಬುದ್ಧಿ. ಧರ್ಮ ಅಂದರೆ ಏನು? DVG ಅವರ ಪ್ರಕಾರ ಅಂತ ಹೇಳಿದರೆ, ಅವರ ಒಂದು ಹೇಳಿಕೆಯಿಂದನೇ ನೋಡೋಣ ನಾವು ಧರ್ಮ ಅಂದರೆ ಏನು ಅನ್ನೋದನ್ನು. ನಮ್ಮ ಮಾತು ಯಾಕೆ? ಸಾಮಾನ್ಯ ಧರ್ಮಕ್ಕೆ ಎಂತಹ ಬೆಲೆ ಕೊಡ್ತಾರೆ ನೋಡಿ. ಕಗ್ಗದಲ್ಲಿ ಅವರು ಹೇಳಿರುವಂತೆ, ಮೋಕ್ಷ ದಾಸೆಯೊಳ ಮತ್ಯಾತುರತೆಯೊಳಿತೆಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವೆಲ್ಲ, ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಸಾಮಾನ್ಯ ಧರ್ಮವನ್ನು ನಾವು ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ. ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಯಾರು ಸಾಮಾನ್ಯ ಧರ್ಮಗಳನ್ನು ಮಾಡ್ತಾ ಹೋಗ್ತಾರೋ ಮೋಕ್ಷ ಅನ್ನೋದು ಅವರಿಗೆ ಸ್ವತಃ ಸಿದ್ಧವಾಗುತ್ತೆ. ಆಮೇಲೆ ಜೀವನ ಧರ್ಮಯೋಗದಲ್ಲಿ DVG ಅವರು 10 ಅಂಗಗಳನ್ನು ಧರ್ಮ ಪರಮಧರ್ಮಗಳಲ್ಲಿ ಅಳವಡಿಸಿದ್ದಾರೆ. 1ನೇದು ಅತ್ಯಪಾರಮ್ಯ ಅಂಗೀಕಾರ. ಸ್ವಲ್ಪ ಕಷ್ಟ ಅರ್ಥ ಆಗೋದು, ತಕ್ಷಣ ಕೊಡ್ತಾರೆ. ಆಸ್ತಿಕ್ಯ,
ದೇವರಲ್ಲಿ ನಂಬಿಕೆ ಇಡು ಮೊದಲು, ಅಥವಾ ಸುಪೀರಿಯರ್ ಪವರಲ್ಲಿ ನಂಬಿಕೆ ಇಡು. ನೀನು ದೇವರು ಅಂತ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲದೆ ಹೋದರೆ ಬೇಡ. ದೆರ್ ಈಸ್ ಸಮ್ ಸುಪೀರಿಯರ್ ಪವರ್ ವಿಚ್ ಇಸ್ ಗವರ್ನಿಂಗ್ ಆಲ್ ಆಫ್ ಅಸ್. ಯು ಕಾಲ್ ವಾಟ್ ಎವರ್ ನೇಮ್ ಯು ವಾಂಟ್ ಟು ಗಿವ್. ಅದರಲ್ಲಿ ನೀನು ನಂಬಿಕೆ ಇಡು. ಆಸ್ತಿಕರಿಗೆ ಯಾವತ್ತೂ ಭಯ ಇಲ್ಲ, ನಾಸ್ತಿಕರಿಗೇ ಭಯ. ಸತ್ಯ ಹೇಳೋನಿಗೆ ಯಾವತ್ತೂ ಭಯ ಇಲ್ಲ, ಸುಳ್ಳು ಹೇಳೋರಿಗೆ ಪುಕ್ ಅಂತ ಇರೋದು. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಎ ಲಯರ್ ಶುಡ್ ಹ್ಯಾವ್ ಎ ಗುಡ್ ಮೆಮರಿ ಅಂತ. He should know what exactly he has lied because he has to develop on that basis. Truth teller need not have good memory because that was the truth, that is the truth and that is going to be the truth. ಅದರಿಂದನೇ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯೋರಿಗಾದರೆ ಭಯ. ಇನ್ವಿಜಿಲೇಟರ್ ನೋಡಬೇಕು, ಸ್ಕ್ವಾಡ್ ಅವ್ರು ನೋಡಬೇಕು, ಪಕ್ಕದವಳ ಪುಸ್ತಕ ನೋಡಬೇಕು, ಎಷ್ಟು ಕಷ್ಟ ಆಗುತ್ತೆ ನೋಡಿ. ಸೊ ಅದಕ್ಕೇ ಆಸ್ತಿಕ್ಯ ಬಹಳ ಮುಖ್ಯವಾಗಿರೋದು. ಆಸ್ತಿಕ್ಯ ಅಂತ ಹೇಳಿದ ಕೂಡಲೇ ಜನ್ಮಾಂತರ ಒಪ್ಪಬೇಕಾಗತ್ತೆ, ಪುಣ್ಯ ಪಾಪಗಳನ್ನು ಒಪ್ಪಬೇಕಾಗತ್ತೆ, ಸ್ವರ್ಗ ನರಕಗಳನ್ನು ಒಪ್ಪಬೇಕಾಗತ್ತೆ, ಮೋಕ್ಷವನ್ನು ಒಪ್ಪಬೇಕಾಗತ್ತೆ, ಭಗವಂತನನ್ನು ಒಪ್ಪಬೇಕಾಗತ್ತೆ. ಇಷ್ಟೆಲ್ಲ ಒಪ್ಪತಕ್ಕಂಥವರು ಆಸ್ತಿಕರು. ಯಾರು ಯಾವುದನ್ನು ಒಪ್ಪೋದಿಲ್ವೋ ಅವರು ನಾಸ್ತಿಕರು. ಈಗ ಆಸ್ತಿಕ್ಯ ಒಪ್ಪೋದರಿಂದ ಏನು ಅಡ್ವಾಂಟೇಜ್ ಅಂತ ನಿಮಗೊಂದು ಮಾತು ಹೇಳ್ತೀನಿ. ನೀವೆಲ್ಲ ನೋಡಿದ್ದೀರಾ, ರವಿಕಿರಣ್ 2ನೇ ವರ್ಷ ಮಗುವಾಗಿದ್ದಾಗ ಗೋಟುವಾದ್ಯ ನುಡಿಸ್ದ. ನಾನು ಪುನರ್ಜನ್ಮ ಒಪ್ತಕ್ಕಂಥವನು ಆಸ್ತಿಕ. ನಾನೇನು ಹೇಳಬಲ್ಲೆ ಅದಕ್ಕೆ? ಹಿಂದಿನ ಜನ್ಮದಲ್ಲಿ ಅವನು ಗೋಟವಾದ್ಯ ಕಲಿತಾ ಇದ್ದ, ಆಗೇನೋ ಅಪಘಾತವೋ ಏನೋ ಆಗಿ ಅಲ್ಪಾಯುಸ್ಸಾಗಿ ತೀರ್ಕೊಂಡಿರಬೇಕು. ಆ ಸಂಸ್ಕಾರ ಅನ್ನೋದು ಈ ಜನ್ಮಕ್ಕೆ ಬಂದಿರೋದ್ರಿಂದ ಈಗ ಗುರುಮುಖೇನ ಕಲಿದೆ ಹೋದರೂ ಕೂಡ ಅವನು ನುಡಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಬಚಾಯಿಸ್ಕೋಬೋದು, ಯಾಕೆಂದರೆ ಪುನರ್ಜನ್ಮ ಒಪ್ಪೋದ್ರಿಂದ. ಈಗ ನಾಸ್ತಿಕ ಪುನರ್ಜನ್ಮ ಒಪ್ಪದೇ ಇರೋದ್ರಿಂದ ಅವನು ಹೆಂಗಪ್ಪ ಇದಕ್ಕೆ ಉತ್ತರ ಕೊಡ್ತಾನೆ ಹೇಳಿ? ಯಾರಾದರೂ ಈ ಜನ್ಮದಲ್ಲಿ 2 ವರ್ಷ ಇರ್ತಕ್ಕಂಥ ಮಗು ಯಾವ ಗುರು ಹತ್ರ ಆದರೂ ಗೋಟವಾದ್ಯ ಕಲ್ತಿರೋದನ್ನು ಕಣ್ಣಿಂದ ನೋಡಿರೋದಕ್ಕೆ ಸಾಧ್ಯನಾ? ಅದಕ್ಕೆ ವಿವೇಕಾನಂದರು ಹೇಳೋದು, ಡೋಂಟ್ ಆನ್ಸರ್ ಎ ಫೂಲಿಶ್ ಕ್ವೆಶ್ಚನ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್, ಹಿ ವಿಲ್ ಶಟ್ ಅಪ್ ಅಂತ. ಮುಟ್ಟಾಳ್ರಿಗೆ ಉತ್ತರ ಕೊಡೋಕ್ಕೆ ಹೋಗಬೇಡಿಪ್ಪ, ಮರುಪ್ರಶ್ನೆ ಮಾಡಿ ಅವರೇ ಬಾಯಿ ಮುಚ್ಕೋತಾರೆ ಅಂತ. ದಟ್ ಈಸ್ ವಿವೇಕಾನಂದಾಸ್ ಟೆಕ್ನಿಕ್. ಅದಕ್ಕೆ ಹೇಳಿದ್ರು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದರೆ ವಿವೇಕಾನಂದರು. ಎಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿ ಇತ್ತು ಅಂದರೆ ಅವರಿಗೆ. ಒಂದು ಸಲ ಕ್ಲಾಸ್ ರೂಮಲ್ಲಿ ಸುಮ್ಮನೆ ಹಿಂಗೆ ಕೂತ್ಕೊಂಡು ಕೇಳ್ತಾ ಇದ್ದರಂತೆ ಲೆಕ್ಚರು. ಅರ್ಧ ಗಂಟೆ ಮೇಷ್ಟ್ರು ಪಾಠ ಮಾಡಿದ್ದಾರೆ. ಏನಪ್ಪ, ಒಂದು ಶಬ್ದ ಆದರೂ ತಲೆ ಒಳಗೆ ಹೋಯ್ತಾ ಅಂತ ಕೇಳಿದ್ರಂತೆ ಮೇಷ್ಟ್ರು. ಒಂದು ಶಬ್ದ ಬಿಡದೆ ಅರ್ಧ ಗಂಟೆ ಲೆಕ್ಚರ್ ವಾಪಸ್ ಒಪ್ಸಿದ್ರಂತೆ. ಏಕಸಂಧಿಗ್ರಾಹಿತ್ವ ಆ ತರಹ ಇತ್ತು ಅವರಿಗೆ. ಫೋಟೋಗ್ರಾಫಿಕ್ ಮೆಮರಿ ಕೆಲವರಿಗಿರುತ್ತೆ. ದೇ ಕ್ಯಾನ್ ರಿಮೆಂಬರ್ ಸೋ ವೆಲ್, ವಾಟ್ ಎವರ್ ದೇ ರೀಡ್ ದೇ ಕ್ಯಾನ್ ರಿಮೆಂಬರ್. ಅದೊಂದು ಗಿಫ್ಟ್, ಅದು ಭಾಳ ಕಷ್ಟ ಆ ಥರ ಎಲ್ರಿಗೂ ಇರೋದು. ಸೊ ಹಾಗಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಪರೀಕ್ಷೆಗೆ ಓದೋದೇ ಬೇಕಾಗಿಲ್ಲ, ಕೇಳ್ತಾ ಬರಿತಾ ಹೋಗ್ಬೋದು. ಸೊ ಮೊದಲನೇದು ನೋಡಿ, ಆಸ್ತಿಕ್ಯ ಇರಬೇಕು ಅಂತ DVG ಅವರು ಹೇಳಿರ್ತಕ್ಕಂಥದ್ದು ಧರ್ಮದಲ್ಲಿ. 2ನೇದು ಈಶ್ವರ ಅಧಿಕಾರ ಅಂಗೀಕಾರ, ಶ್ರದ್ಧೆ ಭಕ್ತಿಗಳ ಸಮನ್ವಯ. ಶ್ರದ್ಧೆ ಇಟ್ಕೊಳ್ಳಿಪ್ಪ ಜೀವನದಲ್ಲಿ. ಶ್ರದ್ಧಾ ಹಿ ಪರಮಾಗತಿ, ಯೋ ಯಶ್ರದ್ಧ ಸಯೇವ ಹಿ ಸಹ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅದಕ್ಕೆ ಈ ಮಾತುಗಳೆಲ್ಲ ಭಗವದ್ಗೀತೆಯಲ್ಲಿ ಹೊರಟಿರೋದು. ಯಾರಿಗೆ ಶ್ರದ್ಧೆ ಇರುತ್ತೋ ಅವರಿಗೆಲ್ಲವೂ ಲಭಿಸುತ್ತೆ. ಶ್ರದ್ಧೆ ಅಂದರೆ ಏನು? ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ವರ್ಣನೆ ಮಾಡಿರೋ ಹಾಗೆ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ಗುರುಗಳ ಮಾತಿನಲ್ಲಿ, ಶಾಸ್ತ್ರದಲ್ಲಿ ಯಾರಿಗೆ ಅಚಲವಾಗಿರ್ತಕ್ಕಂಥ ನಿಷ್ಠೆ ಇರುತ್ತೋ ಅಂಥವರಿಗೆ ಶ್ರದ್ಧೆ ಅಂತ ಕರೆಯೋದು. ಮೀಮಾಂಸಕರು ಉದಾಹರಣೆ ಕೊಡ್ತಾರೆ. ನದ್ಯಾಹ ತೀರೆ ಪಂಚಫಲಾನಿ ಸಂತಿ. ನದಿಯ ದಡದಲ್ಲಿ 5 ರೀತಿಯಾಗಿರ್ತಕ್ಕಂಥ ಹಣ್ಣುಗಳಿದೆ. ಯಾರಾದರೂ ಹೋಗಲ್ಲಿ ನೋಡಿದ್ರೆ ಇರುತ್ತೆ ಅದು. 2ನೇ ಸಲದಿಂದ ಅವರು ಕ್ವಶನ್ ಮಾಡೋಕ್ಕೆ ಹೋಗಲ್ಲ, ನೋಡೋಕ್ಕೆ ಹೋಗಲ್ಲ. ಅವ್ರು ಹೇಳಿದ್ಮೇಲೆ ಇರುತ್ತೆ ಬಿಡಪ್ಪ. ದಟ್ಸ್ ಹೌ ಯು ಗೆಟ್ ಕಾನ್ಫಿಡೆನ್ಸ್ ಇನ್ ಎ ಪರ್ಸನ್ಸ್ ಟಾಕ್. ಅದಕ್ಕೆ ರಾಧಾಕೃಷ್ಣನ್ ಅವರು ಒಂದು ಕಡೆ ಬರೀತಾರೆ, ರೋಗಿಗೆ ವೈದ್ಯ ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ಗುಣ ಆಗ್ತಾ ಇರೋದು, ರೋಗಿಗೆ ವೈದ್ಯನಲ್ಲಿರತಕ್ಕಂತಹ ಶ್ರದ್ಧೆ ವಿಶ್ವಾಸದಿಂದಲೇ ಗುಣ ಆಗ್ತಾ ಇದೆ ಅಂತ. ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಈ ಪ್ರಿಸ್ಕ್ರೈಬ್ಸ್. ನಮ್ಮ ವೈದ್ಯ ಕೊಟ್ಟ ಮೇಲೆ ವಾಸಿ ಆಗೇ ಆಗುತ್ತೆ ಅನ್ನೋ ಶ್ರದ್ಧೆ. ನೋಡಿ, ಹಿಂದೆ ಡಾಕ್ಟರ್ ಶಿವರಾಮ್ ಇದ್ದಾಗ ಎಷ್ಟು ಜನ ಮೆಜೆಸ್ಟಿಕ್ಕಿಗೆ ಹೋಗಿ ಅವರ ಆಸ್ಪತ್ರೆಯಲ್ಲಿ ಅಲ್ಲೇ ತೊಗೊಳ್ಳೋರು ಔಷಧಿ. ಅವರ ಪಕ್ಕದಲ್ಲೇ ಬೇರೆ ಡಾಕ್ಟ್ರ್ ಇರ್ಬೋದು, ಆದರೆ ಅವ್ರು ತೋರಿಸ್ಕೋತಾ ಇರಲಿಲ್ಲ. ಶಿವರಾಮ್ ಶಾಪ್ಗೆ ಕೈಲಾಸಂ ಬರ್ತಾಯಿದ್ರು, ರಾಜರತ್ನಂ ಬರ್ತಾಯಿದ್ರು, ಅಲ್ಲೇ ಅವರು ಡಿಸ್ಕಸ್ಸು ಮಾಡ್ತಾಯಿದ್ರು ಲಿಟ್ರೇಚರ್ ಬಗ್ಗೆ ಕೂಡ. ನಾನು ನೋಡಿದ ಘಟನೆನೇ ಒಂದು ಹೇಳ್ತೀನಿ ನಿಮಗೆ.
ಒಂದು ಸಲ ತುಂಬ ಫ್ಯಾಷನಬಲ್ ಆಗಿರ್ತಕ್ಕಂಥ ಒಬ್ಬ ಲೇಡಿ ಬಂದು ಕೇಳಿದ್ರು, ಡಾಕ್ಟ್ರೇ ನನಗೆ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ, ಎಗ್ಸ್ ತೊಗೋಬೋದಾ ಅಂತ. ಎಗ್ಸೇ ನಮ್ಮ ಕೋಳಿನೇ ತಿನ್ನು ಅಂತ ಹೇಳಿದರು. ಓಡಾಡೋ ತರಕಾರಿ ತಿನ್ನು ಅಂದರು. ಯಾತಕ್ಕೆ ಹೇಳ್ತೀನಿ ಅಂದರೆ ಆ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ಅದು ಡಾಕ್ಟರ್ಸ್ಗಿದ್ದರೆ ಅರ್ಧ ಅದರಲ್ಲೇ ಕ್ಯೂರ್ ಆಗಿಬಿಡುತ್ತೆ. ಅದಕ್ಕೆ ಮುಖ್ಯವಾಗಿ ವೈದ್ಯರಿಗೆ ಬೇಕಾಗಿರ್ತಕ್ಕಂಥದ್ದೇ ಒಂದು ನಗು ಮುಖ. ಅದರಿಂದನೇ ಪೇಷಂಟ್ಸ್ ಅವ್ರ ಹತ್ರ ಬರೋದು. ಅವ್ರ ಕ್ವಾಲಿಫಿಕೇಷನ್ ನೋಡಲ್ಲ, ಅವ್ರು ಹೇಗಿರ್ತಾರೆ, ಅವ್ರು ಯಾವ ರೀತಿಯಾಗಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ತಾರೆ, ಜನರೇಟ್ ಮಾಡ್ತಾರೆ ಪೇಷಂಟ್ಸಲ್ಲಿ ಅನ್ನೋ ದೃಷ್ಟಿಯಿಂದ. ಮೂರನೇದು ಧರ್ಮ ಅಂಗೀಕಾರ, ಸ್ವಕರ್ತವ್ಯತೆ ಜಗತ್ಸೇವೆಯ ಸಮನ್ವಯ. ನೋಡಿ, ಕರ್ತವ್ಯತೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ರೈಟ್ಸ್ ಅಲ್ಲ, ಡ್ಯೂಟೀಸು. ನಮ್ಗೆ ಯಾರಿಗೂ ಡ್ಯೂಟೀಸ್ ಕಡೆ ಗಮನ ಇಲ್ಲ, ರೈಟ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಗಮನ ಇದೆ. ಅದಕ್ಕೆ ಜಾನ್ ಎಫ್ ಕೆನಡಿ ಹೇಳಿದಂತೆ ಒಂದು ಸಲ, ಆಸ್ಕ್ ನಾಟ್ ದಿ ಕಂಟ್ರಿ ವಾಟ್ ದಿ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ನೀನು ನಿನ್ನ ದೇಶಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಪ್ಪ. ದೇಶ ನನಗಿದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಒಂದು ಬೆಟ್ ಆ ಕಡೆ ತೋರಿಸಿದಾಗ 3 ಬೆಟ್ ನಿನ್ನ ಕಡೆನೇ ನೋಡ್ತಾ ಇದೆ ಅನ್ನೋದನ್ನು ಮರಿಬೇಡ ಅಂತ. ಅಷ್ಟಿಲ್ಲದೆ ಹೋದರೆ ವರ್ಡ್ಸ್ವರ್ತು ಓಟ್ ಟು ಡ್ಯೂಟಿ ಅಂತ ಯಾಕೆ ಬರಿಬೇಕಾಯ್ತು ಒಂದು ಸಾನೆಟ್ನ? ಹಿ ಹ್ಯಾಸ್ ರಿಟನ್ ಎನ್ ಎಂಟೈರ್ ಸಾನೆಟ್ ಆನ್ ವಾಟ್ ಈಸ್ ಡ್ಯೂಟಿ. ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ ಗೀತೆನಲ್ಲಿ? ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕರ್ತವ್ಯ, ಅದನ್ನು ಮಾಡೋ ಕರ್ತವ್ಯನ ನಿಷ್ಠೆಯಿಂದ ಮಾಡು, ಫಲ ಬಂದೇ ಬರುತ್ತೆ, ಯಾಕೆ ಬರಲ್ಲ? ಅದನ್ನು ಕರ್ತವ್ಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿ. 4ನೇದು ನೋಡಿ, ಭೋಗೇಚ್ಛ ಪರಿಮಿತಿ, ಶಮ ದಮ ಅಸ್ಥೇಯಗಳ ಸಮನ್ವಯ. ಶಮ ಅಂದ್ರೇನಪ್ಪ? ಮನೋನಿಗ್ರಹ. ದಮ ಅಂದ್ರೇನಪ್ಪ? ಬಾಹ್ಯೇಂದ್ರಿಯ ನಿಗ್ರಹ. ಆ 2 ಆದಮೇಲೆ 3ನೇದು ಅಸ್ಥೇಯ ಅಂದ್ರೇನು? ಬೇರೆಯವರ ಹಣವನ್ನು ದೋಚದೇ ಇರೋದು, ಅದಕ್ಕೆ ಅಪೇಕ್ಷೆ ಪಡೆದೇ ಇರೋದು. ಸ್ಥೇಯ ಅಂದರೆ ಕಳ್ತನ ಅಂತ. ಮನುಸ್ಮೃತಿಯಲ್ಲಿ ಹೇಳ್ತಾನೆ 4 ಮಹಾಪಾತಕಗಳು ಅಂತ. ಬ್ರಹ್ಮ ಚ ಸುರಾಪಶ್ಚ ಸ್ಥೇಯೀ ಚ ಗುರುತಲ್ಪಗಃ ಏತೇ ಸರ್ವೇ ಪೃಥಗ್ನೇಯಾ ಮಹಾಪಾತಕಿನೋ ನರಾಹ ಅಂತ. ಈ 4 ಮಹಾಪಾತಕಗಳಂತೆ ಲೋಕದಲ್ಲಿ. ಮೊದಲನೇದು ಬ್ರಹ್ಮಜ್ಞಾನಿಯನ್ನು ಹತ್ಯೆ ಮಾಡೋದು. 2ನೇದು ಸುರಾಪಹ, ಸುರಾಪಾನ ಮಾಡ್ತಕ್ಕಂಥದ್ದು. 3ನೇದು ಸ್ಥೇಯಿ, ಕಳ್ತನ ಮಾಡೋದು. ಕಳ್ತನ ಅಂದರೆ ಬರೀ ಹಣ ದೋಚೋದು ಅಂತಲೇ ಅರ್ಥ ಅಲ್ಲ. ಯಾರೋ ಬರೆದಿರೋದನ್ನು ನಮ್ಮ ಹೆಸರು ಹಾಕ್ಕೊಂಡು ಪ್ರಿಂಟ್ ಮಾಡೋದು ದೊಡ್ಡ ಕಳ್ತನ ಎಲ್ಲಕ್ಕಿಂತ. ಸೊ ನಾನೇ ಬರೆದಿದ್ದು ಹೇಳ್ಬಿಡೋದು ಅಷ್ಟೇ. ಯಾರಿಗೆ ಗೊತ್ತು, ಪಾಪ ಬರೆದಿಟ್ಟಿರ್ತಾರೆ, ಅದನ್ನು ಹೆಸರು ಹಾಕ್ಕೊಂಡು ಪ್ರಿಂಟ್ ಮಾಡ್ಕೊಂಡ್ಬಿಡೋದು. ಎಸ್ಪೆಷಲಿ ಸತ್ತವ್ರನ್ನ ಪ್ರಿಂಟ್ ಮಾಡಿಬಿಟ್ರೆ ಅವ್ರೇನು ಬಂದು ಕೇಳೋ ಹಾಗಿಲ್ಲ ನಮ್ಮನ್ನು, ನಂದು ಯಾಕ್ರಿ ಬರೆದರು ಅಂತ. ಭಾಳ ಸೇಫು ನೋಡಿ. ಈಗ ನಾನು ಪಬ್ಲಿಕಲ್ಲಿ ಹೇಳಬಾರ್ದು, ಆದರೆ ಇಂಟರ್ನೆಟ್ ಬಂದ ಮೇಲೆ ಎಂಥ ಪ್ರಮಾದಗಳಾಗ್ತಾ ಇದೆ ಅಂದರೆ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ PhD ಫಿಸಿಕ್ಸ್ ಥೀಸಿಸು ಕಾಮಾ ಟು ಕಾಮಾ ಕೋಲನ್ ಟು ಕೋಲನ್ ಕಾಪಿ ಮಾಡಿಕೊಂಡು ಕುಮಾನ್ ಯೂನಿವರ್ಸಿಟಿ ನೈನಿಟಾಲಲ್ಲಿದ್ದಂಥ ರಜಪೂಟ್ ಎಂಬತಕ್ಕಂಥ ವೈಸ್ ಚಾನ್ಸಲರ್ PhD ಗೈಡು ಆಗಿದ್ದಾಗ ಅವನು ಡಿಸ್ಮಿಸ್ ಆಗಿ ಮನೆಗೆ ಹೋದ ಅಬ್ದುಲ್ ಕಲಾಂ ಕೈಯಲ್ಲಿ. ಓನ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಂಪವರ್ ಟು ಡಿಸ್ಮಿಸ್ ಅ ವೈಸ್ ಚಾನ್ಸಲರ್ ಇನ್ ಸರ್ವಿಸ್. Nobody else can dismiss him. Are you a vice chancellor or chancellor of vices ಅಂತ ಕೇಳಿದ ಅಬ್ದುಲ್ ಕಲಾಂ ರಜಪೂಟ್ನ. ಹಿ ವಾಸ್ ಡಿಸ್ಮಿಸ್ಡ್. ಹಿ ಗಾಟ್ ಅ ಸೆಕೆಂಡ್ ಟರ್ಮ್. ಆಗ್ತಾನೆ ಬಂದಿತ್ತು ಅವ್ನಿಗೆ 2ನೇ ಟರ್ಮು. ತಕ್ಷಣ ಅವ್ನ ಮನೆ ಕಳಿಸ್ಬಿಟ್ರು ಕಲಾಂ. ಈ ತರಹ ಎಲ್ಲ ಫ್ರಾಡ್ ನಡೀತಾ ಇದ್ದರೆ ಎಷ್ಟು ಅನ್ಯಾಯ ನೋಡಿ. ನಿಜವಾಗಿ ಬೆಳಗ್ಗೆ ರಾತ್ರಿ ಕಣ್ಣಿಗೆ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡು ಓದಿ ಕಷ್ಟಪಟ್ಟು PhD ಥೀಸಿಸ್ ಬರೀತಕ್ಕಂಥವ್ನು ಇನ್ಯಾವನ ಕದ್ದುಬಿಟ್ಟು ಅವನ ಹೆಸರು ಹಾಕ್ಕೊಂಡು ಪಬ್ಲಿಷ್ ಮಾಡಿಬಿಟ್ರೆ ಏನಾಗತ್ತೆ ಅವನ ಗತಿ? ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ಸ್ಥೇನ ಅಂದರೆ ಬರೀ ಹಣ ಕದಿಯೋದು ಅಂತಲ್ಲ, ಬೇರೆಯವರ ಥಾಟ್ಸ್ ಕದಿಯೋದು, ಬೇರೆಯವರ ರೈಟಿಂಗ್ಸ್ ಕದಿಯೋದು. ಸೈನ್ಸಲ್ಲಿ ತುಂಬ ಈಸಿ ಅಂತ ನಾನು ಅದನ್ನು ಕೇಳಿದ್ದೀನಿ. ಯಾರೋ ಒಂದು ಸಲ ಬೋರ್ಡ್ ಮೇಲೆ ಒಂದು ಈಕ್ವೇಷನ್ ಬರೆದಿದ್ದರೆ ಇವನು ಸುಮ್ಮನೆ ನೋಡೋ ಹಾಗೆ ಬಂದುಬಿಟ್ಟು ಆ ಈಕ್ವೇಷನ್ ಕಾಪಿ ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನು ಬೆಳೆಸ್ಬಿಟ್ಟು ಅದ್ರ ಮೇಲೆ ತಾನು ಪೇಪರ್ ಪಬ್ಲಿಷ್ ಮಾಡಿಬಿಡೋದು. ಹೆಸರೇ ರೆಕಗ್ನೈಸ್ ಮಾಡಿದೆ. ಬರವಣಿಗೆ ಮಾತ್ರ ಅಲ್ಲ, ಒಂದು ವಾಕ್ಯ ಯಾರಿಂದ ಆದರೂ ನಾನು ಪಡ್ಕೊಂಡಿದ್ದರೆ ಅದನ್ನೂ ನಾನು ರೆಕಗ್ನೈಸ್ ಮಾಡಬೇಕು ಪಬ್ಲಿಕ್ಕಲ್ಲಿ. ಅವರು ಒಬ್ಬರು ಸೇರಿದಾಗ ಹೇಳೋದಲ್ಲ, ಪಬ್ಲಿಕ್ಕಲ್ಲಿ ಹೇಳಬೇಕು. ಇಂಥವರು ನನಗೆ ಈ ಮಾತನ್ನು ಹೇಳಿದ್ರಪ್ಪ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಮಾತಲ್ಲ ಇದು. ಆ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಏನು ಪ್ರಯೋಜನ ಬಂತು? 5ನೇದು ನೋಡಿ, ಲೋಕ ಸಂಸ್ಥಿತಿ ಕರ್ತವ್ಯತೆ, ಕರ್ಮಯೋಗ. ಕರ್ಮಣಿ ಅಕರ್ಮಯ ಪಶ್ಯೇತ್, ಅಕರ್ಮಣಿ ಚ ಕರ್ಮಯ. ಅದು ನಿಜವಾದ ಅರ್ಥದಲ್ಲಿ ಕರ್ಮಯೋಗ.
ನಿಜವಾಗ್ಲೂ ಕೂಡ ಕರ್ಮಯೋಗ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಕರ್ಮ ಮಾಡಬೇಕು, ಅದರ ಫಲಾಪೇಕ್ಷೆ ಇಟ್ಕೋಬಾರ್ದು. ಇದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಎಷ್ಟು ಮಾಡೋದು ಕಷ್ಟ ಅಂತ ಆ ಸ್ಥಿತಿಲಿ ಇರೋರಿಗೆ ಅರ್ಥ ಆಗತ್ತೆ. ಆ ಥರ ಕರ್ಮಯೋಗವನ್ನು ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥವರು ಎಸ್.ಆರ್. ರಾಮಸ್ವಾಮಿಗಳು ಮತ್ತು ನನ್ನ ಸನ್ಮಿತ್ರರಾಗಿರ್ತಕ್ಕಂತಹ ಅವ್ರ ಆಚೆನೇ ಬರೋದಿಲ್ಲ, ಒಳಗಡೆ ನೋಡ್ಕೊಂಡು ಎಲ್ಲ ನೋಡ್ಕೋತಾ ಇರ್ತಾರೆ ರಾಮು ಅವರು. ಅವರಿಬ್ಬರೂ ಕೂಡ ಕರ್ಮಯೋಗಿಗಳು. ಆ ತರಹ ದುಡಿತಾ ಇದ್ದಾರೆ ಈ ಸಂಸ್ಥೆಗೆ. ಸೊ ಅದರಿಂದ ಕರ್ಮಯೋಗ ಅಂದರೆ ನಾನು ಇನ್ನೆಲ್ಲೂ ಹೋಗಬೇಕಾಗಿಲ್ಲ, ಜ್ವಲಂತವಾಗಿ ಇಲ್ಲೇ ತೋರಿಸಬಲ್ಲೆ, ಒಬ್ಬರು ಈ ಕಡೆ ಒಬ್ಬರು ಆ ಕಡೆ ಇರತಕ್ಕಂಥವ್ರನ್ನ. 6ನೇದು ನೋಡಿ, ಆತ್ಮೋಪಮ್ಯ ನೀತಿ, ದಾನ ತತ್ವ, ಅಹಿಂಸಾ ಪ್ರಜ್ಞೆ ಅಂತ ಬರೀತಾರೆ. ದಾನ ಅನ್ನೋದು ಎಂತಹ ಶ್ರೇಷ್ಠವಾಗಿರೋದು ನೋಡಿ. ಅನ್ನದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠವಾಗಿರೋದು. ಅದಕ್ಕೆ ನಮ್ಮಲ್ಲಿ ಗುರು ಅನ್ನೋ ಶಬ್ದಕ್ಕೆ ಪರ್ಯಾಯ ಪದವೇ ಇಲ್ಲ. ನೀವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಗುರು ಅನ್ನೋದನ್ನು. ಗು ಅಂದರೆ ಅಜ್ಞಾನ, ರು ಅಂದರೆ ನಿವಾರಕ. ಯಾರು ಅಜ್ಞಾನವನ್ನು ನಿವಾರಣೆ ಮಾಡಿ ದಿವ್ಯವಾಗಿರ್ತಕ್ಕಂಥ ಜ್ಞಾನ ಜ್ಯೋತಿಯನ್ನು ಉಂಟು ಮಾಡ್ತಾರೋ ಅವರು ಗುರುಗಳು. ಆ ಮಟ್ಟದಲ್ಲಿದ್ದವರು ನಮ್ಮಲ್ಲಿ ರಮಣರು ದೃಷ್ಟಿ ಮಾತ್ರ ಗುರುಗಳು, ರಾಮಕೃಷ್ಣ ಪರಮಹಂಸರು ಆಲಿಂಗನ ಮಾತ್ರ ಗುರುಗಳು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸ್ಪರ್ಶ ಮಾತ್ರ ಗುರುಗಳು ಅಂತ ಅದಕ್ಕೆ ಇರತಕ್ಕಂಥದ್ದು. ಆ ಒಂದು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ನಾವು. ಆ ದೃಷ್ಟಿಯಿಂದನೇ ಗುರುವಿನ ಶಬ್ದವನ್ನು ನಾವು ಭಾಷಾಂತರ ಮಾಡೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಟೀಚರ್ ಅಂತ ಭಾಷಾಂತರ ಮಾಡಿಬಿಟ್ಟು ಏನಾಗಿದೆ ಗೊತ್ತಾ, ನಾವೆಲ್ಲ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸು. ಬಿಕಾಸ್ ವಿ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್, ನೆವರ್ ಗೆಟ್ ಇನ್ ಟು ದ ಕ್ಲಾಸ್ ರೂಮ್, ದೇರ್ಫಾರ್ ವಿ ಆರ್ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್. ಆ್ಯಂಡ್ ಸಮ್ ಆಫ್ ಅಸ್ ಆರ್ ಆಲ್ಸೋ ರೇರ್ ಟೀಚರ್ಸ್, ಬಿಕಾಸ್ ರೇರ್ಲಿ ವಿ ಟೇಕ್ ಕ್ಲಾಸಸ್ ಆನ್ ದ ರೇರ್ ಟೀಚರ್ಸು. ಇನ್ನವರು they are a class by themselves because nobody ever attends their classes. They are all alone in the classroom. They are a class by themselves. ಈ ಥರ ಅವ್ರು ಜಾಸ್ತಿ ಆಗಿಬಿಟ್ಟು ಏನು ಗತಿ. ಅದಕ್ಕೆ ವೀಣೆ ದೊರಸ್ವಾಮಯ್ಯಂಗಾರು ಮಲ್ಲೇಶ್ವರದಲ್ಲಿ 35 ವರ್ಷದ ಹಿಂದೆ ನನಗೆ ಮಧ್ಯಾಹ್ನ 3 ಗಂಟೆಗೆ ಹೇಳಿದ ಮಾತೊಂದು ನೆನಪಾಗತ್ತೆ. ನೋಡಪ್ಪ, ನೀನು ಯಾವ ಥರ ಶಿಷ್ಯರನ್ನು ತಯಾರಿ ಮಾಡಬೇಕು ಅಂದರೆ ಕರ್ಪೂರ ತರಹ ಶಿಷ್ಯರನ್ನು ತಯಾರಿ ಮಾಡಬೇಕು, ಕಲ್ಲಿದ್ದಲ್ ತರಹ ಶಿಷ್ಯರಲ್ಲ, ಬಾಳೆ ದಿಂಡು ತರಹ ಶಿಷ್ಯರಲ್ಲ ಅಂತ. ಕರ್ಪೂರ ಏನು ಮಾಡುತ್ತೆ, ಹಚ್ಚಿದ ಕೂಡಲೇ ಠಕ್ಕಂತ ಹತ್ಕೊಂಡು ಉರಿಯತ್ತಾ ಇಲ್ವೋ, ಆ ತರಹ ನೀನು ಹೇಳ್ಕೊಡ್ಬೇಕು ಅಂತ ಅವ್ರು ನನಗೆ ಹೇಳಿದ್ದು. ರಾಜರತ್ನ ಮಾತು ಹೇಳೋದಾದರೆ 35 ವರ್ಷದಿಂದ ನನ್ನ ಬೆನ್ನ ಮೇಲೆ ಗುದ್ದಿ ಒಂದು ಮಾತು ಹೇಳಿದರು. ನೋಡು ಮಗು, ನೀನು ಏನಾದರೂ ಹೇಳಿದರೆ ಕೇಳೋರ ತಲೆಯಲ್ಲಿ ಸೋಕಾಗ್ಬಿಡ್ಬೇಕು. ಅದೇ ಮಾತೇ ಅವ್ರು ಬಳಸಿದ್ದು, ಸೋಕಾಗ್ಬಿಡ್ಬೇಕು. ಅವ್ರ ಮುಖ ನೋಡು, ಮುಖ ನೋಡ್ಕೊಂಡು ಪಾಠ ಮಾಡು, ಗೋಡೆಗಲ್ಲ ನೀನು ಹೇಳೋದು, ಸಜೀವ ಕೂತಿದ್ದಾರೆ ಎದುರುಗಡೆ ಅಂತ. ಈಗ ತಾನೇ ಎಸ್.ಆರ್. ರಾಮಸ್ವಾಮಿಯವರು ಒಂದು ಮಾತು ಹೇಳ್ತಾಯಿದ್ರು. ಆಗಿನ ಕಾಲದಲ್ಲಿ ನಾವು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಅರೇಂಜ್ ಮಾಡಿದ್ರೆ ರಾಜರತ್ನಂ ಅವ್ರಿಗೆ ಮೈಕೈ ಬೇಕಾಗ್ತಾ ಇರಲಿಲ್ಲ ಅಂತ. ಯಾಕಂದರೆ ಕಂಚಿನ ಕಂಠ ಇದ್ದಂಥವರು ಕೇಳಿದವ್ರು ಎಲ್ರಿಗೂ ಗೊತ್ತು, 3 ಕ್ಲಾಸ್ ಯಾರೂ ಪಾಠ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರು ದನಿ ಎತ್ತಿದ ಅಂದರೆ ಇನ್ನು 2 ಕ್ಲಾಸ್ ಬಿಟ್ಟು ಹೋಗ್ಬೇಕಷ್ಟೇ ಅವರು. ಯಾಕಂದರೆ ಇವ್ರ ದನಿ ಮುಂದೆ ಯಾರಿಗೆ, ದಟ್ ಈಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಹಿ ಹ್ಯಾಡ್ ಇನ್ ಹಿಸ್ ಸ್ಪೀಚ್. ಸೊ ನಿಜಕ್ಕೂ ಕೂಡ ಆ ಕಂಠವನ್ನು ಕೇಳಿದವರಿಗೆ ಹಾಗೆಯೇ ಮನಸ್ಸೋತು ಯಾವುದೋ ಒಂದು ಪ್ರಪಂಚದಲ್ಲಿ ತೇಲಾಡೋ ಹಾಗೆ ಆಗ್ಬಿಡ್ತಾ ಇತ್ತು. ಇಲ್ಲಿ ಇರ್ತಾನೆ ಇರಲಿಲ್ಲ, ಕೇಳೋರು ಎಲ್ಲೋ ಹೊರಟಾಗ್ತಾಯಿದ್ರು ಅವರು. ಸೊ ಆ ಒಂದು ಮಟ್ಟದ ಗುರುಗಳಲ್ಲಿ ಈಗಿನ ಕಾಲದ ಗುರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ನಾವೆಲ್ಲ ಎಲ್ಲಿ. ಆತ್ಮೋಪಮ್ಯ ನೀತಿ ನೋಡಿ, ದಾನತತ್ವ, ಅಹಿಂಸಾ ಪ್ರಜ್ಞೆ, ಆಮೇಲೆ ನಿತ್ಯ ಜೀವನ ಸಂಸ್ಕಾರ ನೋಡಿ. 7ನೇ ವಿಷಯ ಅಂದ್ರೇನು, ವಿಶ್ವ ಸಾಮರಸ್ಯದ ಯಜ್ಞ ದೃಷ್ಟಿ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ. ಯಜ್ಞ ಯಾತಕ್ಕೋಸ್ಕರ ಮಾಡ್ತಾ ಇರೋದು, ವಿಶ್ವ ಸಾಮರಸ್ಯ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಯಜ್ಞ ಮಾಡ್ತಾ ಇರೋದು. ನನಗೆ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ಮಾಟೋ ನಮ್ಮಲ್ಲಿರೋದು. ಅದಕ್ಕೆ ನೋಡಿ ಋಗ್ವೇದ ಕೊನೆ ಮಂತ್ರ ಏನು ಹೇಳುತ್ತೆ, ಸಂಗಚ್ಛದ್ವಂ ಸಂವದದ್ವಂ ಸಂಭೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೀವ ಆಕೋತಿ ಸಮಾನ ಹೃದಯಾನಿವಹ ಸಮಾನಮಸ್ತು ವೋ ಮನೋ ಯಥಾವಸ್ಸು ಸಹಾಸತಿ. ನಮ್ಮ ಮನಸ್ಸುಗಳು ಒಂದಾಗಿರಲಿ, ಭಿನ್ನಾಭಿಪ್ರಾಯಗಳು ಬರದೇ ಇರಲಿ. ನಾವು ಯಾವಾಗಲೂ ಕೂಡ ಅಕ್ಕ ತಂಗಿದರ ಹಾಗೆ, ಅಣ್ಣ ತಮ್ಮೆಂದರ ಹಾಗೆ ಬಾಳೋ ಹಾಗಾಗಲಿ ಈ ಪ್ರಪಂಚದಲ್ಲಿನೋ ವಿಶ್ವ ಸಾಮರಸ್ಯ. ಅದು ನಮ್ಮ ವೇದ ಸಂಸ್ಕೃತ ಋಷಿಗಳು ಯಾವತ್ತೂ ಕೂಡ ದೇ ನೆವರ್ ಟಾಕ್ಡ್ ಅಬೌಟ್ ನ್ಯಾಷನಲ್ ಇಂಟಿಗ್ರೇಷನ್, ದೇ ವರ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಯೂನಿವರ್ಸಲ್ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್. ನಾವಿವತ್ತು ಅದನ್ನು ಕಡೆಗಣಿಸ್ತಾ ಇದ್ದೀವಿ, ನ್ಯಾಷನಲ್ ಇಂಟಿಗ್ರೇಷನ್, ನ್ಯಾಷನಲ್ ಕಾನ್ಷಿಯಸ್ನೆಸ್ ಅಂತ ಹೇಳ್ಕೊಂಡು. ದೇ ಹ್ಯಾಡ್ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್, ದೇ ಹ್ಯಾಡ್ ಯೂನಿವರ್ಸಲ್ ಇಂಟಿಗ್ರೇಷನ್. ಅದಕ್ಕೋಸ್ಕರ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂಥ ಮಹನೀಯರವರು. ಅದಕ್ಕೇ
ಮುನೀನೋ ಶಬ್ದಕ್ಕೆ ಗೀತೆಯಲ್ಲೇ ಅವರು ಡಿಫೈನ್ ಮಾಡಿರೋ ಹಾಗೆ ದುಃಖೇಶು ಅನದ್ವಿಗ್ನ ಮನಃ ಸುಖೇಶ ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಅಂಥವ್ರಿಗೆ ಮುನಿ ಮುನಿ ಅಂತ ಕರಿಬೇಕು. ವೀತ ರಾಗ ವೀತ ಭಯ ವೀತ ಕ್ರೋಧ. ಯಾರಿಗೆ ಆಸೆಗಳಿಲ್ಲವೋ, ಭಯ ಇಲ್ಲವೋ, ಕೋಪ ಇಲ್ಲವೋ ಅಂಥವ್ರು ಮುನಿಗಳು. ನಾವು ಮುನಿನಾ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ನನಗೆ ಕೋಪ ಬರಲ್ವಾ? ಯಾರೋ ಹೇಳ್ತಾ ಇದ್ರು ನನಗೆ ಕೋಪನೇ ಬರಲ್ಲ. 2ನೇ ಸಲ ಕೇಳಿದ್ರೆ, 3ನೇ ಸಲ ಕೇಳಿದ್ರೆ, ಎಷ್ಟು ಸಲ ಅದು ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅನ್ನೋದೇ ಕೋಪವಾಗಿ ಹೇಳಿಬಿಟ್ರೆ ಏನು ಪ್ರಯೋಜನ? ಅದಕ್ಕೆ ನೋಡಿ, ಹೆರೋಡೋಟಸ್ ಹೇಳ್ತಾನೆ, ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್, ಟ್ರೈ ಟು ಕಂಟ್ರೋಲ್ ಇಟ್, ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು ಅಂತ. ನೀನು ಕೋಪವನ್ನು ತಡ್ಕೊಳ್ಳೋಕ್ಕಾಗಿದ್ರೆ ಕೋಪವೇ ನಿನ್ನನ್ನು ಬಂದು ಹಿಡ್ಕೊಳ್ಳತ್ತಪ್ಪ, ಅದರಿಂದ ಹುಷಾರಾಗಿರು ಅನ್ನೋ ದೃಷ್ಟಿಯಿಂದ. ವಿಶ್ವ ಸಾಮರಸ್ಯದ ಯಜ್ಞ ದೃಷ್ಟಿ. ತತ್ವಚಿಂತನಾಭ್ಯಾಸ ಅಂದ್ರೇನು? ಸತ್ಯ ಮತ್ತು ತಪಸ್ಸು. ಸತ್ಯ ಅಂದ್ರೇನು? ಮುಖ್ಯವಾಗಿ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಒಂದೇ ರೀತಿಯಾಗಿ ಯಾವುದಿರುತ್ತೋ ಅದೇ ಸತ್ಯ. ಇನ್ನು ಯಾವುದೂ ಕೂಡ ಸತ್ಯ ಎಂಬತಕ್ಕಂಥ ಶಬ್ದವನ್ನು ಪಾರಮಾರ್ಥಿಕವಾಗಿ ನಾವು ಹೇಳೋಕ್ಕಾಗಲ್ಲ. ಇನ್ನು ಮಿಕ್ಕಿದೆಲ್ಲ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಷ್ಟೇ ಹೊರತು ಪಾರಮಾರ್ಥಿಕವಾಗಿರೋ ಸತ್ಯ ಅದೇ. ಸತ್ಯಂ ವದ, ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ. ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷತ್. ಅದು ತೈತ್ರಿಯದಲ್ಲಿ ಬರ್ತಕ್ಕಂಥ ಮಾತು. ಏಷ ಆದೇಶ. ಆದೇಶ ಕೊಡೋರು ಯಾರು? ಋಷಿಮುನಿಗಳು ಮಾತ್ರ ಆದೇಶ ಕೊಡೋಕ್ಕೆ ಸಾಧ್ಯ, ಮಿಕ್ಕವ್ರಿಗೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಸತ್ಯಂ ವದ, ಯಾವಾಗಲೂ ಸತ್ಯವನ್ನು ನೀನು ಹೇಳಬೇಕು, ಆಗ್ರಹಪೂರ್ವಕವಾಗಿ ಹೇಳಬೇಕು. ಅದಕ್ಕೆ ಪೂತಿನ ಒಂದು ಕಡೆ ಬರೀತಾರೆ, ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ. ಎಲ್ಲ ಕಡೆ ಹತ್ಯೆ ಆಗ್ತಾ ಇರೋವಾಗ ಸತ್ಯವನ್ನು ಆಗ್ರಹಪೂರ್ವಕವಾಗಿ ನಾವು ಹೇಳಬೇಕು. ಪೂತಿನ ಅವರಿಗೆ, DVG ಅವರಿಗೆ, ದೇವುಡು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಬೇಕಾಗಿತ್ತು. ಅವ್ರಿಗೆ ಬೇಡ ಬಿಡಿ, ಅದು ಬೇರೆ ವಿಷಯ. ಅವ್ರು ಏನೇನೋ ಅಪೇಕ್ಷೆ ಪಟ್ಟವರು ಅಲ್ಲ, ಅವ್ರ ಆ ಲೆವೆಲ್ ನಾವು ಇಳಿಸಲೂಬಾರ್ದು. ಆದರೆ ನಮ್ಮ ಒಂದು ಗೌರವ ಸೂಚಿಸೋದಕ್ಕೆ ಕೊಡಬೇಡವಾ? ಅದು ನಾವು ಮಾಡಬೇಕಾಗಿತ್ತು. ಆಗಿನ ಕಾಲದಲ್ಲಿ ಆಗಲಿಲ್ಲ. ಅದು ಇರಲಿ. ಶರಣಾಗತಿ, ಸಮರ್ಪಣೆಯ ಭಾವ. ಮುಂದೆ DVG ಅವರು ಹೇಳೋದು 9ನೇ ಪಾಯಿಂಟು, ಶರಣಾಗತಿ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ. ಸ್ಪಷ್ಟವಾಗಿ ಗೀತನಲ್ಲೇ ಆ ಮಾತಿದೆ. ಯಾರು ನನ್ನನ್ನೇ ಶರಣು ಹೊಂದುತ್ತಾರೋ ಅವರು ಮಾಯೆಯಿಂದ ನಾನು ದಾಟಿಸೋದಕ್ಕೆ ಸಾಧ್ಯ. ಮಾಯಾ ಅಂದ್ರೇನು? ಯಾಮ ಸಾ ಮಾಯಾ. ಮಾಯಾ ಅಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಶ್ವೇತಾಶ್ವತರ ಶ್ರುತಿ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಾಯೆ ಅನ್ನೋದೇ ಪ್ರಕೃತಿ. ಮಾಯಿನ್ ಅಂತ ಅದಕ್ಕೆ ಈಶ್ವರನಿಗೆ ಕರೆಯೋದು. ಮಾಯಾ ಮತ್ತು ಅವಿದ್ಯೆ ಒಂದೇ ಅಲ್ಲ. ಒಂದೇ ಆಗಿಬಿಟ್ರೆ ಏನು ತೊಂದರೆ ಬರುತ್ತೆ ಗೊತ್ತಾ? ಮಮ ಮಾಯಾ ದುರತ್ಯ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ನೀನು ಅವಿದ್ಯಾಗೆ ಮಾಯೆಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮಮ ಅವಿದ್ಯಾ ದುರತ್ಯ ಅಂತ ಆಗಿಬಿಟ್ರೆ ಕೃಷ್ಣ ಪರಮಾತ್ಮನಿಗೆ ಅವಿದ್ಯೆ ಇದೆ ಅಂದರೆ ವಿದ್ಯೆ ಇರೋದು ಯಾರಿಗೆ? ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಇದೆಲ್ಲ ಕೂಡ. ನಮ್ಮ ರಂಗರಾವ್ ರಸ್ತೆಯಲ್ಲಿರ್ತಕ್ಕಂಥ ಪರಮಾನಂದ ಭಾರತಿ ಮಹಾಸ್ವಾಮಿಗಳು 15 ವರ್ಷದಿಂದ ಪ್ರತಿ ಶಂಕರ ಜಯಂತಿ ಸಂದರ್ಭದಲ್ಲೂ 1 ವಾರ ಉಪನ್ಯಾಸವನ್ನು ಬೆಳಗ್ಗಿಂದ ರಾತ್ರಿ ತನಕ ಇಟ್ಟು ಮಾಯಾ ಅವಿದ್ಯೆ ಒಂದೇನಾ ಎರಡಾ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನೂ ನಡೀತಾ ಇದೆ. 15 ವರ್ಷದಿಂದ ನಡೀತಾ ಇದೆ ಡಿಸ್ಕಷನ್, ಒಂದೇನಾ ಬೇರೆನಾ ಅನ್ನೋದಕ್ಕೆ. ಇರಲಿ. ಶರಣಾಗತಿ ಅಂದ್ರೇನು? ಸರ್ವ ಸಮರ್ಪಣಾ ಭಾವ. 10ನೇದು, ಭೋಗಕ್ಕಿಂತ ಶಾಂತಿಯ ಉತ್ಕೃಷ್ಟತೆ, ಸಚ್ಚಿದಾನಂದ ಪ್ರತೀಕ. ಯಾವುದು ಸಚ್ಚಿದಾನಂದಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು? ಭೋಗಕ್ಕಿಂತ ಶಾಂತಿನೇ ಮುಖ್ಯ ಅಂತ. ನಾವೆಲ್ಲ ಹಾತೊರಿತಕ್ಕಂಥದ್ದು ಶಾಂತಿಗೋಸ್ಕರ ತಾನೇ. ಯಾರನ್ನ ಬೇಕಾದರೂ ಕೇಳಿ, ಯಾಕೋರಿ ನನಗೆ ಇವತ್ತು ಮನಃಶಾಂತಿನೇ ಇಲ್ಲ. ಪ್ರತಿಯೊಬ್ಬರು ಅದೇ ಹೇಳೋದು. ಇನ್ನು ಏನಿದ್ದೇನು ಪ್ರಯೋಜನಪ್ಪ ಮನಃಶಾಂತಿ ಇಲ್ಲದೆ ಹೋದರೆ? ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞಃ ಯಸ್ಯ ಶಾಂತಂ ಮನಸ್ಸತಾ. ರಮಣರ ಮಾತು. ಯಾವಾಗಲೂ ಆ ಶಾಂತಿಯ ಕಡೆಗೆ ನಾವು ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಧರ್ಮ ಎಂಬತಕ್ಕಂಥದ್ದನ್ನು DVG ಅವರು ಒತ್ತಿ ಹೇಳಿದ್ದಾರೆ ಸ್ಪಷ್ಟವಾಗಿ ಆ ಮಾತಿನಲ್ಲಿ. ಈ ಚಾತುರ್ವರ್ಣ್ಯ ವ್ಯವಸ್ಥೆ ಬಗ್ಗೆ ತಾವು ದಯವಿಟ್ಟು ಈ ಪುಸ್ತಕ ತೆಗೆದುಕೊಂಡು ಓದ್ಕೊಳ್ಳಿ, ಅನುಬಂಧ ಅನ್ನೋದನ್ನು. ನಾನು ಅದನ್ನು ಹೇಳೋಕ್ಕೆ ನನಗೆ ಸಮಯ ಆಗ್ತಾ ಇಲ್ಲ, ಅದರಿಂದ ನಿಮಗೆ ನಾನು ಕೈ ಮುಗಿದು ಬೇಡ್ಕೋತೀನಿ. ದಯಮಾಡಿ ಅನುಬಂಧ, ಈ ಚಾತುರ್ವರ್ಣ್ಯ ವ್ಯವಸ್ಥೆ ಅನ್ನೋದ್ರ ಬಗ್ಗೆ DVG ಅವರ ವ್ಯಾಖ್ಯಾನ
ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ 8 ಪುಟದಲ್ಲಿ ಅವರದನ್ನು ಡಿಸ್ಕಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋ ದೃಷ್ಟಿಯಿಂದ. ಈ ಪುರುಷ ಸೂಕ್ತದ ಪ್ರಧಾನವಾಗಿರ್ತಕ್ಕಂಥದ್ದೇ ಧರ್ಮ ಅನ್ನೋದನ್ನು ಒತ್ತಿ ಒತ್ತಿ ಅನೇಕ ಕಡೆ ಅವರು ನಿರೂಪಣೆ ಮಾಡಿದ್ದಾರೆ. ಧರ್ಮ ಪ್ರಜ್ಞೆಯೇ ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಈ ಪುರುಷ ಸೂಕ್ತದ ತಾತ್ಪರ್ಯ ಅನ್ನೋ ದೃಷ್ಟಿಯಿಂದಲೇ ಸಂಸಾರದಿಂದ ಮೋಕ್ಷಕ್ಕೆ ಒಯ್ಯುವ ಸೇತುವೆಯೇ ಧರ್ಮ. ನೋಡಿ, ವಿನೋಬಾ ಅವರು ಅದಕ್ಕೆ ಈ ಮಾತನ್ನು ಹೇಳಿದರು. ಈ ಸಾಂಸಾರಿಕ ಕಟ್ಟುಪಾಡುಗಳಿಂದ ಮೋಕ್ಷದ ಕಡೆಗೆ ನಮ್ಮನ್ನು ಯಾವುದು ಕರ್ಕೊಂಡು ಹೋಗುತ್ತೋ ಅದಕ್ಕೆ ಧರ್ಮ ಅಂತ ಕರೆಯೋದು. ತನ್ನನ್ನು ತಾನು ಮರೆಯುವುದೇ ಧರ್ಮ, ಮಾಸ್ತಿಯವರ್ ಇಂಟರ್ಪ್ರಿಟೇಷನ್. ನನ್ನನ್ನು ನಾನು ಮರೆತರೆ ನಾನು ದೊಡ್ಡವನು ಅನ್ನೋದನ್ನು ಆವಾಗ ನಾನು ಧರ್ಮ ಆಚರಣೆ ಮಾಡ್ದಂಗೆ ಆಯಿತು. ಉತ್ತಮ ಧರ್ಮವನ್ನು ಕಾಣದೆ 100 ವರ್ಷ ಬದುಕುವುದಕ್ಕಿಂತ ಉತ್ತಮ ಧರ್ಮವನ್ನು ಕಂಡಾಗಿ ಒಂದು ಹಗಲು ಬದುಕುವುದು ಲೇಸು. ಬುದ್ಧ ಹೇಳ್ತಕ್ಕಂಥ ಮಾತು. ಸುಮ್ಮನೆ 100 ವರ್ಷ ಬದುಕಿದ್ರೆ ಏನು ಪ್ರಯೋಜನ ಆಯಿತು? ಅದರಿಂದ ಧರ್ಮವನ್ನು ಕಂಡುಕೊಂಡು ಒಂದು ಹಗಲಿದ್ದರೆ ನಾವು ಸಾಕು ಅನ್ನೋ ದೃಷ್ಟಿಯಿಂದ ಗಾಂಧೀಜಿಯವರು ಹೇಳ್ತಾರೆ, ಅಹಿಂಸೆಯೇ ಪರಮಧರ್ಮ, ಜೀವನವೇ ಒಂದು ಧರ್ಮ. ನೋಡಿ, ಅದಕ್ಕೆ ಜೀವನ ಧರ್ಮ ಯೋಗ ಅಂತ ಡಿ ವಿ ಜಿಯವರ ಶೀರ್ಷಿಕೆ ಕೊಟ್ಟಿದ್ದು. ತತ್ವವಿಲ್ಲದ ರಾಜಕೀಯ, ನೀತಿ ಇಲ್ಲದ ವಾಣಿಜ್ಯ, ಶ್ರಮ ಇಲ್ಲದ ಸಂಪತ್ತು, ಆತ್ಮಪ್ರಜ್ಞೆ ಇಲ್ಲದ ಭೋಗ, ನೀತಿ ಇಲ್ಲದ ಜ್ಞಾನ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗ ಇಲ್ಲದ ಪೂಜೆ ಅಧರ್ಮ. ಎಷ್ಟು ಕ್ರೌಢೀಕರಿಸಿ ಹೇಳ್ತಾರೆ ನೋಡಿ ಒಂದೊಂದು ಪಾಯಿಂಟು ಕೂಡ. ತತ್ವ ಇಲ್ಲದೆ ರಾಜಕೀಯ. ರಾಜಕೀಯಕ್ಕೆ ಒಂದು ತತ್ವ ಇರಬೇಕು, ತತ್ವದ ಮೇಲೆ ಆ ರಾಜಕೀಯ ಬೆಳಿಬೇಕು ಅನ್ನೋದು. ನೀತಿ ವಾಣಿಜ್ಯದಲ್ಲೂ ಇರಬೇಕು, ನೀತಿ ಇಲ್ಲದ ವಾಣಿಜ್ಯ ಅದು ಪ್ರಯೋಜನಕ್ಕೆ ಬರಲ್ಲ. ವಾಣಿಜ್ಯದಲ್ಲೂ ಒಂದು ನೀತಿ ಅನ್ನೋದಿದೆ. ನೀತಿಶಾಸ್ತ್ರ ಯಾತಕ್ಕೆ ನಮ್ಮಲ್ಲಿ ಆ ಮಾತು ಬಂದಿರತಕ್ಕಂಥದ್ದು? ನಾವು ಚಾಣಕ್ಯ ಇತ್ಯಾದಿ ಗ್ರಂಥಗಳನ್ನು ಓದಿದರೆ ನಮಗೆ ನೀತಿ ಅನ್ನೋದು ಏನು ಅಂತ ಅರ್ಥ ಆಗುತ್ತೆ. ನೀತಿ ದ್ವಿಷಷ್ಟಿಕ ಅಂತಲೇ ಒಂದು ಗ್ರಂಥ ಇದೆ. ಭರ್ತೃಹರಿಯ ನೀತಿ ಶತಕ ಇದೆ. ಆ ನೀತಿ ಶತಕ ಒಂದು ಮಕ್ಕಳಿಗೆ ನಾವು ಸರಿಯಾಗಿ ಪಾಠ ಮಾಡಿದರೆ ಆಗೋ ಅನಾಚಾರಗಳನ್ನು ಎಷ್ಟೋ ತಲುಪಿಸ್ಬೋದು. ಹಿಂದೆ ಮಾರಲ್ ಎಜುಕೇಷನ್ ಅಂತ ಒಂದು ಪೀರಿಯಡ್ ಇರ್ತಾಯಿತ್ತು ಹೈಸ್ಕೂಲಲ್ಲಿ ಮಕ್ಕಳಿಗೆ. ಇವತ್ತು ಆ ಮಾರಲ್ ಎಜುಕೇಷನ್ ತೆಗೆದಿರೋದ್ರಿಂದನೇ ನಮಗೆ ಆ ನೀತಿ ಅನ್ನೋದನ್ನು ಪಾಠದ ಜೊತೆ ಸೇರಿಸ್ಕೊಂಡು ಹೇಳೋರು ಹೇಳ್ತಾರೆ, ಮಿಕ್ಕವ್ರಿಗೆ ಬಿಟ್ಟೇ ಹೋಗುತ್ತೆ. ಹಿಂದೆ ಆದರೆ ಅದನ್ನು ಬಲಾತ್ಕಾರವಾಗಿ ಅಟ್ಲೀಸ್ಟ್ ಶ್ರವಣ ಆದರೂ ಆಗ್ತಾಯಿತ್ತು ಆ ನೀತಿ ಬಗ್ಗೆ. ನೋಡಿ, ಶ್ರಮ ಇಲ್ಲದ ಸಂಪತ್ತು. ಒಂದು ಸಂಪತ್ತನ್ನು ನಾನು ಗಳಿಸಬೇಕಾದ್ರೆ ನನ್ನ ಶ್ರಮದಿಂದನೇ ಅದನ್ನು ಗಳಿಸಬೇಕು. ಯಾರೋ ಶ್ರಮ ಬಯಸಿಬಿಟ್ಟು ನಾನು ಸಂಪತ್ತು ಗಳಿಸ್ತೀನಿ ಅಂದರೆ ಅದು ಸರಿಯಲ್ಲ. ಆತ್ಮಪ್ರಜ್ಞೆ ಇಲ್ಲದ ಭೋಗ. ಭೋಗ ಅನುಭವಿಸಿ, ಆದರೆ ಎಷ್ಟು ಮಟ್ಟಿಗೆ ಅನ್ನೋದೊಂದು ನಿಯಂತ್ರಣ ಅನ್ನೋದು ಇರಬೇಕು. ನೀತಿ ಇಲ್ಲದ ಜ್ಞಾನ, ಅದಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಮಾನವೀಯತೆ ಇಲ್ಲದ ವಿಜ್ಞಾನ. ನಾನು ವಿಜ್ಞಾನವಾಗಿ ತುಂಬ ಮುಂದುವರೆದಿದ್ದೀನಿ ಅಂತ ಇಟ್ಕೊಂಡ್ಬಿಟ್ಟು ಮಾನವೀಯತೆಯೇ ಇಲ್ಲದೆ ಹೋದರೆ ಏನು ಪ್ರಯೋಜನ? ಅಟ್ ವಾಟ್ ಕಾಸ್ಟ್ ಯುವರ್ ಸೈನ್ಸ್ ಇಫ್ ದೆರ್ ಇಸ್ ನೋ ಹ್ಯುಮ್ಯಾನಿಟಿ ಅಟ್ ಆಲ್? ನಿನ್ನ ಕೈಯಲ್ಲಿ ಪಿಸ್ತೂಲ್ ಕೊಟ್ಬಿಟ್ಟು ಅಂತ ಡಮಡಮ ಅಂತ ಒಂದು 20 ಜನ ಹೊಡೆದು ಕೊಂದುಬಿಡೋದಾ? ಅದು ಇರೋದು ಯಾತಕ್ಕೆ? ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋ ವಿವೇಕ ಇಲ್ಲದೆ ಹೋದರೆ ವಿಜ್ಞಾನದಿಂದ ಏನು ಪ್ರಯೋಜನ? ನೆನಪಿಟ್ಕೊಳ್ಳಿ, ವಿಜ್ಞಾನ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ ಅಂತ ಡಿ ವಿ ಜಿಯವರು ವರ್ಣನೆ ಮಾಡಿದ್ದಾರೆ. ವಿಜ್ಞಾನ ಅಂದರೆ ಸೈನ್ಸ್ ಅಂತ ಒಂದು ಅರ್ಥ ಸರಿ, ವಿಶಿಷ್ಟ ಜ್ಞಾನವು ವಿಜ್ಞಾನವೇ. ವಿಶಿಷ್ಟ ಜ್ಞಾನ ಅಂದರೆ ಆತ್ಮಜ್ಞಾನ ಅಂತ. ಯಾರಿಗಾದರೂ ಹೊಳೆಯತ್ತಾ ವಿಜ್ಞಾನ ಅನ್ನೋದಕ್ಕೆ ಆತ್ಮಜ್ಞಾನ ಅಂತಲೂ ಅರ್ಥ ಮಾಡ್ಬೋದು ಅಂತ? ವಿ ಗೋ ಬೈ ಲಿಟ್ರಲ್ ಸೆನ್ಸ್. ವಿಜ್ಞಾನ ವಿ ಇಂಟರ್ಪ್ರಿಟ್ ಸೈನ್ಸ್, ಅಷ್ಟೇ, ಮುಗಿದೋಯ್ತು. ಆದರೆ ವಿಶಿಷ್ಟ ಜ್ಞಾನ, ವಿಜ್ಞಾನ, ಆತ್ಮಜ್ಞಾನ ಅನ್ನೋ ಸೆನ್ಸಲ್ಲಿ ಸುದೀರ್ಘವಾಗಿರ್ತಕ್ಕಂಥ ವರ್ಣನೆಯನ್ನು ಕೊಡ್ತಾರೆ. ಶರೀರವೇ ಧರ್ಮಕ್ಕೆ ಪ್ರಥಮ ಸಾಧನವಾದ್ದರಿಂದ ನೀನು ಬದುಕಿರುವವರೆಗೂ ಧರ್ಮವನ್ನು ಬಿಡಬೇಡ ಅಂತ. ಆ ಮಾತು ನಮಗೆ ಕಾಳಿದಾಸನಲ್ಲೂ ಕೂಡ ಕಂಡುಬರುತ್ತೆ. ಶರೀರ ಮಾದ್ಯಂಕಲು ಧರ್ಮ ಸಾಧನಂ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಆ ಮಂತ್ರಕ್ಕೆ ಪೂರಕವಾಗಿ ಈ ಎಲ್ಲ ಹೇಳಿಕೆಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆ ದೃಷ್ಟಿಯಿಂದಲೇ ನನಗೆ ಗೊತ್ತು, ನಾನು ಯಾವ ರೀತಿಯಲ್ಲೂ ಡಿ ವಿ ಜಿಯವರ ಪುರುಷ ಸೂಕ್ತಕ್ಕೆ ಜಸ್ಟಿಸ್ ಮಾಡೋಕ್ಕಾಗಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವರ ಒಂದೊಂದು ಮಂತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಅರ್ಥವೂ ಕೂಡ ಅವರ ಅನುಭವದ ಆಳದಿಂದ ಹೊರಹೊಮ್ಮಿರತಕ್ಕಂಥ ಶಬ್ದಗಳು, ಅವರ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ಮತ್ತು ಆ ಪ್ರಿಸಿಷನ್. ಪೂಜ್ಯರಾದ ರಾಮಸ್ವಾಮಿಗಳಾಗಲೇ ಹೇಳಿದರು ಪ್ರಾರಂಭದಲ್ಲಿ,
ಎಷ್ಟು ನಿಖರವಾಗಿ ಅವರ ಒಂದು ರೈಟಿಂಗ್ಸ್ ಇದೆ ಅಂತ ಹೇಳಿದರೆ, ದಿಸ್ ಕ್ಯಾನ್ ಬಿ ಟೇಕನ್ ಆ್ಯಸ್ ದ ಸ್ಟ್ಯಾಂಡರ್ಡ್ ರೈಟಿಂಗ್, ಆ್ಯಸ್ ಅ ಮಾಡೆಲ್ ರೈಟಿಂಗ್. ಹೆಂಗೆ ಬರಿಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಅದು. ಆ ತರಹ ಒಂದೊಂದು ಮಂತ್ರದ ಮೇಲೂ ಕೂಡ ಅವರು ಅದ್ಭುತವಾದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ನನ್ನ ಒಂದು ಅಲ್ಪ ಬುದ್ಧಿಗೆ ಮತ್ತು ನನ್ನ ಕಾಲಾವಕಾಶದ ಒಂದು ಮಿತಿಯಲ್ಲಿ ನಾನು ಕೇವಲ ಕೆಲವು ಮಾತುಗಳನ್ನು ಮಾತ್ರ ತಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ದಯವಿಟ್ಟು ಡಿ ವಿ ಜಿಯವರು ಬರೆದಿರೋದು ಇಷ್ಟೇ ಅಂತ ಭಾವಿಸ್ಕೋಬೇಡಿ. ಇದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಂದು ರತ್ನ ಸದೃಶವಾಗಿರ್ತಕ್ಕಂಥದ್ದು ಈ ಪುರುಷ ಸೂಕ್ತ. ಈ ಒಂದು ಪುರುಷ ಸೂಕ್ತ ಎಲ್ಲ ಸೂಕ್ತಗಳಿಗೂ ಕೂಡ ಮೂಲ ಆಧಾರ. ನಿತ್ಯ ಕರ್ಮದಲ್ಲಿ, ಯಾಗದಲ್ಲಿ, ಯಜ್ಞದಲ್ಲಿ, ದೇವತಾ ಕಾರ್ಯದಲ್ಲಿ, ಪ್ರಾಯಶ್ಚಿತ್ತ ರೂಪದಲ್ಲಿ ಎಷ್ಟು ರೀತಿ ಇದಕ್ಕೆ ವಿನಿಯೋಗ ಇದೆ ಅಂತ ನಾನು ಮೊದಲನೇ ದಿನವೇ ತಮ್ಮ ಹತ್ರ ವಿನಂತಿಸ್ಕೊಂಡಿರೋದರಿಂದ ಮತ್ತೆ ಚರ್ವಣ ಬೇಡ ಅಂತ ಇಟ್ಕೊಂಡು ಅದನ್ನು ಇಲ್ಲಿ ಕೈ ಬಿಡ್ತಾ ಇದ್ದೀನಿ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಡಿ ವಿ ಜಿಯವರ ಪುರುಷ ಸೂಕ್ತವನ್ನು ಒಂದು ಬಾರಿ ಆದರೂ ಓದೋದಕ್ಕೆ ನನಗೆ ಸಹಕರಿಸಿದಂತಹ ಈ 3 ದಿನಗಳ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನನಗೆ ಕೇಳಿದ ಪೂಜ್ಯರಾದ ಡಾಕ್ಟರ್ ರಾಮಸ್ವಾಮಿಯವರಿಗೂ ಮತ್ತು ನನ್ನ ಸನ್ಮಿತ್ರ ರಾಮು ಅವರಿಗೂ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ ಎಂಬುದಾಗಿ ವಿನಂತಿಸಿಕೊಂಡು, 3 ದಿನಗಳ ಕಾಲ ತಾವೂ ಕೂಡ ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿರ್ತಕ್ಕಂಥ ತಮಗೂ ನಾನು ಋಣಿ ಎಂಬುದಾಗಿ ಭಾವಿಸ್ಕೊಂಡು, ಕೊನೆಗೆ ಡಿ ವಿ ಜಿಯವರ ಶ್ಲೋಕದಿಂದ ಈ ಪುರುಷ ಸೂಕ್ತ ಉಪನ್ಯಾಸ ಮಾಲೆಯನ್ನು ನಾನು ಮುಕ್ತಾಯಗೊಳಿಸೋದಕ್ಕೆ ಇಷ್ಟಪಡ್ತೀನಿ. ಗೋಖಲೆ ಸಾರ್ವಜನಿಕ ಯೋಗಕ್ಷೇಮ ವಿಚಾರಿಣಿ ಸಂಸ್ಥೈಷಾ ರಾಷ್ಟ್ರಧರ್ಮಸ್ಯ ಜಿಯಾದ್ ಆಚಂದ್ರ ಭಾಸ್ಕರಂ. ನಮಸ್ಕಾರ.